ಹೌದು, ಹೇಳ್ಕೊಳದಿದೆ. ಅಂದ್ರೆ ನಿಮ್ ವಿಚಾರನ ಯಾರ್ದು? ನಮ್ಮಿಬ್ರು ವಿಚಾರ ಹೇಳ್ಕೊಬೇಕಿತ್ತು ಅದಕ್ಕೆ. ಸರಿ, ಮೊದ್ಲು ವಿಚಾರ ಏನು ಅಂತ ಹೇಳವ, ನಾನು ಆಮೇಲೆ ಕಾನ್ಫರೆನ್ಸ್ ತಗೊಳ್ತೀನಿ. ಅಣ್ಣ, ನಮ್ದು ಲವ್ ಮ್ಯಾರೇಜ್, ಲವ್ ಅಂಡ್ ಅರೇಂಜ್. ಹ್ಮ್ ಅಂದ್ರೆ ನಿಮ್ಮ ಸ್ವಂತ ಆ, ಬೆಂಗಳೂರೇನಾ? ಸ್ವಂತ ಬೆಂಗಳೂರಲ್ಲ, ನಮ್ದು ಬೆಳ್ಳಕ ನಾಗಮಂಗಲದ ಹತ್ರ. ಚುಂಚನಗಿರಿ ಬರುತ್ತಲ್ಲ, ಹೌದೌದು. ಬೆಳ್ಳೂರು ಕ್ರಾಸ್. ಹಾ, ಆಯ್ತು. ಅಲ್ಲಿ ಅಂದ್ರೆ ನಿಮ್ ತವರು ಮನೆ ಅಲ್ಲೇ ಅದು? ಹೌದು. ಗಂಡನೂರು? ಗಂಡನೂರು ದೊಡ್ಡಬಳ್ಳಾಪುರ. ಅಂದ್ರೆ ಅವ್ರು ಹುಟ್ಟಿ ಬೆಳ್ದಿದ್ದೆಲ್ಲ ಬೆಂಗಳೂರೇನೆ. ಓಕೆ. ಎಲ್ಲಿಯ ಬೆಳ್ಳೂರು ಕ್ರಾಸು, ಎಲ್ಲಿಯ ದೊಡ್ಡಬಳ್ಳಾಪುರ, ಅಥವಾ ಎಲ್ಲಿಯ ಬೆಂಗಳೂರು? ಹೇಗೆ ಹೇಗೆ ನಿಮ್ಮ ನಾವು ನಮ್ಮ ಅಪ್ಪ ಸರಿ ಇರ್ಲಿಲ್ಲ. ಸರಿ ಇರ್ಲಿಲ್ಲ ಅಂದ್ರೆ? ಅವರು ಒಂಥರ ಸರಿ ಇಲ್ಲ ಅಂದ್ರೆ ಅಮ್ಮಂಗೆಲ್ಲ ಹಿಂಸೆ ಕೊಡೋದು, ಆತರ. ನಾವು ಅಜ್ಜಿ ಮನೇಲಿ ಬೆಳ್ದಿದ್ದು. ಎಷ್ಟು ಜನ ಮಕ್ಳವ್ವ? ನಾವು 4 ಜನ. ಎಲ್ಲ ಹೆಣ್ಮಕ್ಳೇನಾ? 3 ಜನ ಹೆಣ್ಮಕ್ಳು, ಲಾಸ್ಟ್ ಅಲ್ಲಿ ಹೋಗಿ ಗಂಡ್ಮಗ. ನೀವ್ ಎರಡನೇವ್ರ? ನಾನ್ 3ನೇಳು. ಸೊ ನಿಮ್ಮ ಮೊದ್ಲು ನಮ್ಮಿಬ್ರು ಅಕ್ಕರಿಗಿಂತ ಮುಂಚೆ ಒಂದ್ ಹೆಣ್ಮಗು ಹುಟ್ಟಿತ್ತು ಅಂತ ವಿಷ ಹಾಕ್ಬಿಟ್ಟು ಸಾಯಿಸ್ಬಿಟ್ರು. ಅಯ್ಯೋ, ಯಾರು? ನಮ್ಮಪ್ಪ. ಅಪ್ಪನೇ ಹುಟ್ಟಿದ ಮಗುಗೆನೆ ಇದ್ ಮಾಡ್ಬಿಟ್ಟಿದ್ರಂತ. ಹುಟ್ಟಿದ ಮಗುವಿಗೆ ಅಂದ್ರೆ ಆಸ್ಪತ್ರೆಯಲ್ಲೇನೋ ಮನೇಲಿ ಬಂದಾಗಲೋ? ಮನೇಲಿ ಬಂದಾಗ. ಅಂದ್ರೆ ನೀವು 3ನೇವರು ಅಂದ್ರೆ ನಿಮಗಿಂತ ಮುಂಚೆ ಇಬ್ರು ಅಕ್ಕಂದಿರಿದ್ದಾರಲ್ಲ, ಅವ್ರಿಗಿಂತ ಮುಂಚೆ ಹುಟ್ಟಿದ ಮಗುನ? ಹೌದೌದು. ಅಂದ್ರೆ ಮೊದಲನೇ ಮಗು? ಹೌದು. ಬಟ್ ಅದು ಹೆಣ್ಣು ಮಗು ಆಗಿತ್ತಾ? ಹೌದು, ಹೆಣ್ಮಗು ಆಗಿತ್ತು. ಹಂಗೆ ವಿಷ ಹಾಕಿದ್ರು, ಅದಾದ್ಮೇಲೂ ಮತ್ 3 ಹೆಣ್ಣು ಮಕ್ಳಾದ್ರು. ಅವಾಗ ಯಾಕೆ ಸುಮ್ನಾದ್ರು? ಏನಕ್ ಸುಮ್ನಾದ್ರೂ ಗೊತ್ತಿಲ್ಲ. ಇವಾಗ ಅದ ಹಿಂಸೆ ಕೊಡ್ತಾನೆ ಇದಾರೆ, ಕೊಡ್ತಾನೆ ಇದ್ರು. ಆ ಹಿಂಸೆ ತಾಳಲಾರ್ದೆ ನಮ್ಮಮ್ಮ ಬೆಂಗಳೂರು ಬಂದ್ರು. ಅಂದ್ರೆ ಎಲ್ಲ ನಾವು ದೊಡ್ಡವರಾದ್ಮೇಲೆನೆ ಬಂದಿದ್ದು. ಬಟ್ ನಿಮ್ ತಂದೆಯನ್ನ ಬಿಟ್ಟು ನೀವು 4 ಜನ ಮಕ್ಕಳು ನಿಮ್ ತಾಯಿ ಜೊತೆ ಬೆಂಗಳೂರಿಗೆ ಬಂದ್ರಿ? ಇಲ್ಲ, ನಮ್ಮ ಅಜ್ಜಿ ಮನೇಲಿ ಬೆಳ್ದಿದ್ದು. ಅಕ್ಕನ್ ಮದ್ವೆ ಆಗಿತ್ತು ಜೊತೆಲಿದ್ದಾಗ್ಲೇನೆ. ನಮ್ ತಾತ ಅಜ್ಜಿನೇ ಮಾಡಿದ್ರು ಅವ್ರನ್ನ ನೋಡಿ. ಆಮೇಲೆ ನಾನು ನಮ್ಮ ಅಜ್ಜಿ ಮನೇಲಿ ಬೆಳ್ದಿದ್ದು. ಅಕ್ಕ ಅಮ್ಮ ಎಲ್ಲ ನಾನು ನಮ್ಮ ಅವ್ರ ಮನೇಲಿ ಬಂದಿದ್ವಿ 1 ವರ್ಷ. ಅದಾದ್ಮೇಲೆ ನಮ್ಮಮ್ಮ ಒಂದ್ ಸ್ವಲ್ಪ ಹಿಂಸೆ ಜಾಸ್ತಿ ಕೊಡೋದ್ರಿಂದ ಬೇಡ ಅನ್ಬಿಟ್ಟು ಎಲ್ಲಾರು ಸೇರಿ ಬೆಂಗಳೂರು ಕರ್ಸ್ಕೊಂಡ್ವಿ. ಆಮೇಲೆ ನಾವೆಲ್ಲ ಗಾರ್ಮೆಂಟ್ಸ್ಗೂ ಹೋಗ್ತಿದ್ವಿ. ಅಂದ್ರೆ ಇಬ್ಬರು ಅಕ್ಕಂದಿರಿಗೆ ಮದುವೆ ಆಗಿತ್ತಲ್ಲ, ಬಟ್ ನೀವ್ ಯಾವ ಅಕ್ಕನ ಮನೇಲಿ ಇದ್ದಿದ್ದು? ಅಕ್ಕ ಫಸ್ಟ್ನೇ ಅಕ್ಕನ ಮದ್ವೆ ಆಗಿತ್ತು. ಎರಡನೇವ್ರದ್ದು ಮದುವೆ ಆಗಿರ್ಲಿಲ್ಲ, ನಿಮ್ದು ಮದುವೆ ಆಗಿರ್ಲಿಲ್ಲ, ತಮ್ಮಂದು ತಮ್ಮ ಮದ್ವೆ ಆಗಿಲ್ಲ. ಅವ್ನ್ 9th ಇಲ್ಲಿಗೇನೆ ಬಂದ್ಬಿಟ್ಟ. ಓಕೆ. ನೀವು ದೊಡ್ಡ ಅಕ್ಕನ ಮನೆಯಲ್ಲಿ ಇದ್ರಿ. ಭಾವ ಸಪೋರ್ಟ್ ಮಾಡೋರ? ಇಲ್ಲ, ಅಕ್ಕ ಅಲ್ಲ, ನಮ್ಮ ಅಮ್ಮರ ಅಣ್ಣನ್ ಮನೇಲಿ ಇದ್ದಿದ್ದು. ಬಟ್ ನಿಮ್ಮ ಅಕ್ಕ ಮದ್ವೆ ಆಗಿ ಬೇರೆ ಕಡೆ ಹೋದ್ರು? ಇಲ್ಲ, ಅವರು ಮದ್ವೆ ಆಗಿರ್ಲಿಲ್ಲ, ಎಲ್ಲ ಜೊತೆಲೆ ಇದ್ವಿ. ಅಲ್ಲವಾ, ಈಗ 3 ಜನ ಹೆಣ್ಮಕ್ಳದು ಮದ್ವೆ ಆಗಿರ್ಲಿಲ್ಲ ಬೆಂಗಳೂರಿಗೆ ಬಂದಾಗ? 3 ಜನ ಅಲ್ಲ, ಫಸ್ಟ್ನೇವ್ರದ್ದು ಆಗಿತ್ತು. ತಾತ ಅಜ್ಜಿನೇ ನಮ್ಮಪ್ಪ ಇದ್ದಾಗ್ಲೇ ಜೊತೆಲಿ ಇದ್ದಾಗ್ಲೇನೆ ಮಾಡಿದ್ರು. ಅದನ್ನೇ ಹೇಳಿದಿರು. ನೀವು ಬೆಂಗಳೂರಿಗೆ ಬಂದಾಗ ಮೊದಲನೇ ಅಕ್ಕ ನಿಮ್ ಜೊತೆ ಇರ್ಲಿಲ್ಲ, ಅವ್ರ ಮದುವೆ ಆಗಿತ್ತು? ಅಲ್ಲೇ ಮದ್ವೆ ಆಗಿತ್ತು. ಅದನ್ನೇ ಕೇಳ್ತಾ ಇರೋದು. ಸೊ ನೀವು ಬೆಂಗಳೂರಿಗೆ ಬಂದಾಗ ನಿಮ್ಮ ಅಕ್ಕ ಮಾತ್ರ ಬೇರೆ ಕಡೆ ಮದುವೆ ಆಗೋಗಿದ್ರು, ಇನ್ನು ಮೆಕ್ಕದವ್ರು ಬಂದು ಇಲ್ಲಿದ್ರಿ? ಹೌದು. ಸರಿ. ಇಲ್ಲಿ ಗಾರ್ಮೆಂಟ್ಸ್ಗೆ ಹೋಗ್ತಿದ್ರಾ? ಹೌದು. ಓದ್ಬೇಕು ಅಂತ ಅನ್ನಿಸ್ಲಿಲ್ವಾ? ಓದ್ಬೇಕು ಅನ್ಸಿದ್ರು ಕರೆಕ್ಟ್ ಕಳಿಸ್ಲಿಲ್ಲ ಸ್ಕೂಲ್ಗೆ. ಕೇಳೋರ್ ಇರ್ಲಿಲ್ಲ, ನಿಮ್ಗೆ ಏನ್ ಬೇಕು ಏನ್ ಬೇಡ ಅಂತ ಕೇಳೋರ್ ಇರ್ಲಿಲ್ಲ. ಊಟ ತಿಂಡಿ ಕೊರತೆ ಇಲ್ದೆ ಹೋದ್ರು, ನೀವ್ಕೆಲ್ಲ ಕೊರತೆ ಇತ್ತು. ಹೇಳವ, ಯಾರನ್ನ ಕೇಳೋ ಸ್ಥಿತಿಲಿ ಇರ್ಲಿಲ್ಲ. ಬಟ್ ನಿಮ್ ತಾಯಿ ಅಮ್ಮನ್ ಜೊತೆ ಇದಾರೆ ಇವಾಗ. ಅಲ್ಲ, ಅವತ್ತಿಗೆ ನಿಮ್ ತಾಯಿ ಕೇಳ್ತಿರ್ಲಿಲ್ವಾ? ಅಂದ್ರೆ ಆಗ ಕೇಳಕ್ಕೆ ಅಂದ್ರೆ ಅವ್ರು ಮಕ್ಳು ಅಕ್ಕ ತಂಗಿರೆಲ್ಲ ಅಲ್ಲೇ ಇದ್ರಲ್ಲ, ಅಕ್ಕ ತಮ್ಮ ಜೊತೆಲಿದ್ರ. ನಮ್ಮ ಅಪ್ಪ ಅಷ್ಟಕ್ಕಷ್ಟೇನೆ ತಲೆ ಕೆಡ್ಸ್ಕೊತಾ ಇರ್ಲಿಲ್ಲ ಯಾವ್ದಕ್ಕೂ. ಅಂದ್ರೆ ಕೆಲ್ಸ ಎಲ್ಲ ಬೇರೆಯವ್ರು ಕರೆದ್ರೆ ಕಾಸು ಕೊಡ್ಬೇಕಾಯ್ತಾ ಇದಲ್ಲ ಅನ್ಬಿಟ್ಟು ನಮ್ ಕೈಲೇ ಮಾಡ್ಸೋರು. ಅವ್ರಿಗೆ ಸಂಬಳ ಎಲ್ಲ ಕೊಡ್ಬೇಕಾಯ್ತದೆ ಅಲ್ಲ ಅಂತ. ಆತರ ಮಾಡೋರು. ಆಮೇಲೆ ನಮ್ಮ ಅಮ್ಮನ್ ಬೆಂಗಳೂರು ಕರ್ಕೊಂಬಂದ್ಮೇಲೆ ಅಕ್ಕ ಇದಾರಲ್ಲ, ದೊಡ್ಡಕ್ಕ, ಅವ್ರ ಬಾವನ್ನ ನಮ್ ಭಾವ ಇದಾರಲ್ಲ, ಅವ್ರ ಅಕ್ಕನೇ ಮದ್ವೆ ಆಗ್ಬಿಟ್ರು. ಅರ್ಥ ಆಗ್ಲಿಲ್ಲ.
ನಮ್ಮ ನಮ್ಮ ಅಕ್ಕ ಇದಾರಲ್ಲ ದೊಡ್ಡಕ್ಕ, ಹ್ಮ್. ಅವ್ರ ಅವ್ರ ನಾದ್ನಿನೇ ಮದ್ವೆ ಆದ್ರು ನಮ್ಮಪ್ಪ. ಅಯ್ಯೋ, ಮತ್ತೊಂದು ಮದುವೆ. ಹಾ, ಅವ್ರು ಮಾತ್ ಬರಲ್ಲ, ಗೊತ್ತಿಲ್ದಂಗೆ ಮದ್ವೆ ಆಗ್ಬಿಟ್ರು ಅವ್ರು. ಬಟ್ ಆ ಹುಡುಗಿ ಒಪ್ಪಿತ್ತಾ? ಹಾ, ಅವ್ರು ಗೊತ್ತಿಲ್ದಂಗೆಲ್ಲ ಅವರೇ ಇದ್ ಮಾಡ್ಬಿಟ್ರು. ಅಪ್ಪ ಅಮ್ಮ ಅವ್ರ ರಿಲೇಟಿವ್ ಅವರೇ ಇದ್ ಮಾಡ್ಬಿಟ್ರು. ಬಟ್ ನಿಮ್ಮ ಅಕ್ಕನಿಗೆ ಗೊತ್ತಿರ್ಲಿಲ್ವ? ನಮ್ಮ ಅಪ್ಪನಿಗೆ ಅವ್ರು ಒಂದ್ ಸ್ವಲ್ಪ ಒಂಥರ ಮಂದ ತರ, ಅವ್ರಿಗೆ ಅಷ್ಟೊಂದು ಗೊತ್ತಾಗ್ತಿರ್ಲಿಲ್ಲ. ನಿಮ್ಮ ಅಕ್ಕನಿಗೆ? ಹೌದು. ಅಂದ್ರೆ ನಿಮ್ಮ ಅಪ್ಪ ಎರಡನೇ ಗೊತ್ತಿದ್ರು ಏನು ಮಾಡೋ ಸ್ಥಿತಿಲಿ ಇರ್ಲಿಲ್ಲ ಅವಳು. ಆಯ್ತವ, ನಿಮ್ಮ ಅಪ್ಪನ ಎರಡನೇ ಮದುವೆ ಆಯ್ತು. ಬಟ್ ನೀವು ಅಷ್ಟೊತ್ತಿಗೆ ಬೆಂಗಳೂರಿಗೆ ಬಂದಿದ್ರಿ? ಹೌದು, ಬೆಂಗಳೂರಿಗೆ ಬಂದಿದ್ವಿ. ಆಯ್ತವ, ಇಲ್ಲೇ ವಿಚಾರ ಹೇಳವ. ಈಗ ಗಾರ್ಮೆಂಟ್ಸ್ಗೆ ಹೋಗ್ತಿದ್ರ ಇಲ್ಲಿ? ಹಾ, ಹೌದು. ಏನಾಯ್ತಲ್ಲಿ? ಗಾರ್ಮೆಂಟ್ಸ್ಗೆ ಹೋಗ್ತಾ ಏನಾಗಿಲ್ಲ. ನಾನು ಒಬ್ರನ್ನ ಇಷ್ಟಪಟ್ಟಿದ್ದೆ. ಎಲ್ಲಿ ಪರಿಚಯ ಆಗಿದ್ದು? ಅಂದ್ರೆ ನಮ್ಮ ಬಸ್ಸಲ್ಲಿ ಬರ್ಬೇಕಾದ್ರೆ ಪರಿಚಯ ಆಗಿದ್ದಷ್ಟೇನೆ. ಅಂದ್ರೆ ಅಷ್ಟಿಗೇನ್ ಇದೇನಿಲ್ಲ ನಮ್ದು ಪರಿಚಯ. ಅಂದ್ರೆ ಓಕೆ, ಮನೇಲೂ ಅಮ್ಮಂಗ್ ಬಂದ್ ಹೇಳಿದ್ವಿ. ಆಯ್ತು, ತಾತ ಅಜ್ಜಿ ಎಲ್ಲ ಕರ್ಸಿ ಮಾತಾಡೋಣ ಅಷ್ಟರಲ್ಲಿ ಏನೋ ಒಂದ್ ಸ್ವಲ್ಪ ಹಿಂಗೆ ಪ್ರಾಬ್ಲಮ್ ಆಗಿ ಅತ್ತೆ ಮನೆ ಕಡೆಯಿಂದ ಪ್ರಾಬ್ಲಮ್ ಆಯ್ತು. ಅತ್ತೆ ಅಂದ್ರೆ ಮಾವ್ರ ಮನೇಲಿ ಇದ್ವಲ್ಲ ಅಣ್ಣ, ಅವರು ನಮ್ನ ಏನೇನೋ ಹೇಳಿ ನಮ್ಮಮ್ಮ ಅವಾಗ ನಾವು ಕೋರ್ಟ್ಗೆ ಹಾಕಿದ್ವಿ ಆಸ್ತಿ ಎಲ್ಲಾನು. ಅಲ್ಲಿಂದ ನಮ್ಮಮ್ಮ ಕೋರ್ಟ್ಗೆ ಹೋಗಿದ್ರು. ಊರ್ಗ್ ಹೋಗ್ ಬಂದಾಗ ನಮ್ಮ ಅಪ್ಪನ ಮೇಲೆ ಬೇಜಾರ್ಗೆ ಔಷಧಿ ತಗೊಂಡ್ಬಿಟ್ಟಿದ್ರು. ಯಾರು? ನಮ್ಮಮ್ಮ. ಔಷಧಿ ತಗೊಂಡ್ಮೇಲೆ ಅದು ಅವತ್ತು ನೈಟ್ ಹಿಂಗೆ ಔಷಧಿ ತಗೊಂಡಿದ್ರು. ನಾನು ಅವತ್ತು ಅವ್ರ ಜೊತೆ ನನ್ ಫ್ರೆಂಡ್ ಮನೆಗ್ ಹೋಗಿ ಬರ್ತೀನಿ ಅಂತ ನಮ್ಮ ಅಮ್ಮಂಗೆ ಹೇಳ್ಬಿಟ್ಟೆ ಹೋಗಿದ್ದೆ ಅವತ್ತು. ಅವಾಗ ಏನ್ ಮಾಡಿದ್ರು, ನಮ್ಮ ಮಾವನ್ ಮಗ ನೋಡ್ಬಿಟ್ಟು ಹಂಗೆ ಹಿಂಗೆ ಇವಳಿಂದಾನೆ ವಿಷ ಕುಡ್ದಿರೋದು ಹಂಗೆ ಹಿಂಗೆ ಅಂತ ಕತೆ ಕಟ್ಬಿಟ್ರು. ಸರಿ ಅನ್ಬಿಟ್ಟು ಎಲ್ಲಾ ಕುತ್ಕೊಂಡ್ ನಮ್ಮ ಅವ್ರ ಮನೆ ನ್ಯಾಯ ಪಂಚಾಯತಿ ಎಲ್ಲ ಮಾಡಿದ್ರು. ಸರಿ ಆಯ್ತು ಅಂದ್ಬಿಟ್ಟು ನ್ಯಾಯ ಪಂಚಾಯತಿ ಮಾಡಿದ್ಮೇಲೆ ಅವ್ರನ್ನೇ ನಮ್ಮ ಅಕ್ಕ ಹೇಳಿದ್ಲು, ಆಯ್ತೀನಿ ಅಂತ ಹೇಳು, ಏನ್ ಪರವಾಗಿಲ್ಲ ಅಂತ ಅಂದ್ರು. ಅದಕ್ಕೆ ಆಯ್ತೀನಿ ಅಂದಿದ್ಕೆ ಅವರೆಲ್ಲ ಹೊಡೆದು ಇದ್ ಮಾಡಿದ್ರು. ಏನಾಯ್ತು? ಮದ್ವೆ ಆಗ್ತೀನಿ ಅಂತ ನಮ್ಮಮ್ಮ ಇನ್ನು ಹಾಸ್ಪಿಟ್ಲಲ್ಲೇ ಇದ್ರು. ಯಾರನ್ನ ಮದ್ವೆ ಆಗ್ತೀನಿ? ಅದೇ ಲವ್ ಮಾಡಿದ್ವಲ್ಲ ಅವ್ರನ್ನ. ಅದಕ್ಕೆ ಹಾಸ್ಪಿಟ್ಲಲ್ಲೇ ಇದ್ರು ನಮ್ಮಮ್ಮಂಗ್ ಗೊತ್ತಿರ್ಲಿಲ್ಲ ಇವೆಲ್ಲ. ಆಮೇಲೆ ಸರಿ ಅನ್ಬಿಟ್ಟು ಹಿಂಗೆಲ್ಲ ಹೊಡೆದಿ ಊರ್ಗೆಲ್ಲ ಕರ್ಕೊಂಡ್ ಹೋಗಿ ಒಂದ್ ಸ್ವಲ್ಪ ದಿನ ಇರ್ಸ್ಕೊಂಡ್ರು. ನನ್ಗೇನ್ ಅವ್ರ ಜೊತೆ ಹೋಗ್ಬೇಕು ಅನ್ನೋದೇನಿಲ್ಲ, ಒಪ್ಕೊಂಡಾದ್ಮೇಲೆನೆ ಮದ್ವೆ ಆಗ್ಬೇಕು ಅನ್ನೋ ಒಂದ್ ಇದಿತ್ತು. ಅದಕ್ಕೇನೆ ಊರ್ ಕರ್ಕೊಂಡೋದ್ಮೇಲೆ ಒಂದ್ ಸ್ವಲ್ಪ ದಿನ ಇದ್ದೆ, 2 ತಿಂಗಳು. ಅದಾದ್ಮೇಲೆ 2 ತಿಂಗಳು ಇದ್ದಾದ್ಮೇಲೆ ನಮ್ಮ ಅಜ್ಜಿ ತಾತ ಅಲ್ಲ ನೋಡ್ಕೊಂಡಿದ್ನಲ್ಲ, ಅವ್ರ ಮೇಲೆ ಆಣೆ ಇಕ್ಕಿ ಬಂದೆ ಬೆಂಗ್ಳೂರ್ಗೆ. ನಾನೇನ್ ಆತರ ಅವ್ರ ಸಹವಾಸ ಮಾಡಲ್ಲ, ನನ್ಗೇನು ಬೇಡ ಅಂತ ಹೇಳ್ಬಿಟ್ಟು ಬಂದೆ. ಅವ್ರನ್ನ ಬೇಡ, ನಾನು ಈ ತರ ಏನು ಮಾಡಲ್ಲ ಅಂತ ಹೇಳ್ಬಿಟ್ಟು ಬೆಂಗ್ಳೂರ್ಗ್ ಬಂದೆ. ನಮ್ಮ ಅಮ್ಮರ ಜೊತೆಲೆ ಇದ್ದೆ. ಅದಾದ್ಮೇಲೆ ಒಂದ್ 6 ತಿಂಗಳು ಆದ್ಮೇಲೆ ಕೆಲ್ಸಕ್ ಹೋದೆ. ಅಂದ್ರೆ ಹಿಂಗೇನು ಪ್ರೀತಿ ಮಾಡ್ರು ನಿಮ್ಮ ಅಮ್ಮನಿಗೆ ಗೊತ್ತೇ ಇಲ್ವಾ ಅಲ್ಲಿವರೆಗೂ? ಅಂದ್ರೆ ನಿಮ್ ಪ್ರೀತಿ ವಿಚಾರ ಅಥವಾ ಅವನನ್ನೇ ಮದುವೆ ಆಗ್ತೀನಿ ಎಂದಿದ್ದು ಇದೆಲ್ಲ ನಿಮ್ಮ ಅಮ್ಮನಿಗೆ ಗೊತ್ತಿರ್ಲಿಲ್ಲ? ಅದು ಇಷ್ಟಪಡ್ತೀನಿ, ಅವರೆಲ್ಲ ಪರಿಚಯ ಇದ್ರು, ಮನೆಗೆಲ್ಲ ಬರೋದು ಹೋಗೋದು ಚೆನ್ನಾಗಿ ಅವರೆಲ್ಲ ಚೆನ್ನಾಗಿ ಗೊತ್ತಿತ್ತು. ಗೊತ್ತಿರೋದು ಬೇರೆ, ಈ ರೇಂಜಿಗೆ ಮದುವೆ ಆಗ್ತೀನಿ ಅಂತ ಅಂದ್ಕೊಂಡಿರೋದು ಬೇರೆ. ಅದು ಗೊತ್ತಿತ್ತ ಅನ್ನೋದು ನನ್ನ ಪ್ರಶ್ನೆ. ಅದು ಅಂದ್ರೆ ವಿಷ ಕುಡ್ದಿರೋದು ಆದ್ಮೇಲೆ ಗೊತ್ತಿರ್ಲಿಲ್ಲ ಅವ್ರಿಗೆ. ಅದೊಂದ್ ಸ್ವಲ್ಪ ದಿನ ಆದ್ಮೇಲೆ ಹೇಳಿರೋದು ಮನೆ ಹಿಂಗೆ ಅಂತ. ಯಾರು, ನೀವ್ ಹೇಳಿದ್ರ? ನಾವ್ ಹೇಳಿಲ್ಲ, ನಾನ್ ಬಿಟ್ಟೇ ಇಲ್ಲ ನಮ್ಮ ಅಮ್ಮನ ಹತ್ರ ಮಾತಾಡೋದಕ್ಕೆ ಆಗ್ಲಿ ಇನ್ನೊಂದಕ್ಕೆ ಆಗ್ಲಿ. ಅಲ್ಲಿ ನಿಮ್ಮ ಅಜ್ಜಿ ಹಾಸ್ಪಿಟ್ಲ್ ಹತ್ರ ಹೋದ್ರೂ ಹಂಗೆ ಹಿಂಗೆ ಅಂತ ಬೈಕ್ ಕಳಿಸ್ತದೆ. ಆಯ್ತು. ಅಲ್ಲಿ ನಿಮ್ಮ ಅಜ್ಜಿ ತಾತನಿಗೆ ಮಾತು ಕೊಟ್ಟು ಬಂದ್ರಿ, ಇಲ್ಲ ಇನ್ಮೇಲೆ ಅವ್ನ ಸವಾಸಕ್ಕೆ ಹೋಗಲ್ಲ ಅಥವಾ ಅಂತದ್ದೇನು ಮಾಡಲ್ಲ ಅಂತ ಹೇಳಿ. ಬಟ್ ಇಲ್ಲಿ ಮಾಡಲ್ಲ ಅಂತ ಅಂದೆ. ಅದೇ ತರ ಇದ್ರಿ. ಆಮೇಲೆ ಏನಾಯ್ತು? ಅದೇ ತರ ಇದ್ದೆ. ತಿರ್ಗಾ ಮತ್ತೆ ಗಾರ್ಮೆಂಟ್ಸ್ ಹೋದಾಗ ಒಬ್ರು ಹಂಗೆ ಪರಿಚಯ ಆದ್ರು. ಅಂದ್ರೆ ಇವ್ರು ಬೇರೆ? ಪರಿಚಯ ಅಂದ್ರೆ ನಾನೇನ್ ಅವ್ರಿಂದ ಏನು ಹೋಗಿರ್ಲಿಲ್ಲ. ಒಂದ್ ನಿಮಿಷ, ಇವ್ರು ಬೇರೆ? ಇವ್ರು ಬೇರೆ. ಓಕೆ. ಆ ವ್ಯಕ್ತಿ ಮತ್ತೆ ಸಂಪರ್ಕಕ್ಕೆ ಬರ್ಲಿಲ್ಲ? ಇಲ್ಲ. ಸಂಪರ್ಕ ಬಂದ್ರುನು ಬೇಡ, ಇದೆಲ್ಲ ಸುಮ್ನೆ ನಮ್ಮನೇಲಿ ಒಪ್ಕೋತಾ ಇಲ್ಲ ಅಂತ ಹೇಳ್ದೆ. ಸರಿ ಆಯ್ತು ಅಂತ ಅವ್ರು ಫೋನ್ ಏನ್ ಅಷ್ಟೊಂದು ಕಾಂಟ್ಯಾಕ್ಟ್ ಇರ್ಲಿಲ್ಲ.
ಗಾರ್ಮೆಂಟ್ಸ್ ಅವಾಗ ಫೋನ್ ಇರ್ಲಿಲ್ಲ. ಇವಾಗ ಕಾಯಿನ್ ಬೂತ್ ಅಂತಾರಲ್ಲ ಆ ತರದ ಅದ್ರಲ್ಲಿ ಫೋನ್ ಅಲ್ಲಿ ಮಾತಾಡ್ತಿದ್ದೆ. ಎಷ್ಟು ವಯಸ್ಸವ ನಿನಗೆ? ಅವಾಗ 16 17 ಅದು ಬೇಡ, ಈಗ ಎಷ್ಟು ವಯಸ್ಸವ ಅಂದೆ? ಇವಾಗ ಒಂದ್ 30 ಆಗಿದೆ. ಆಯ್ತು, ಹೇಳುವ. ಗಾರ್ಮೆಂಟ್ಸ್ಗೆ ಹೋಗ್ತಾ ಇದ್ದೆ, ಅಲ್ಲಿ ಯಾರು ಪರಿಚಯ ಆದ್ರು? ಪರಿಚಯ ಆದ್ರು. ಅವರು ಅಂದ್ರೆ ಇಷ್ಟ ಹಂಗೆ ಹಿಂಗೆ ಅಂತ ಹೇಳಿದ್ರು. ನಾನು ನಮ್ಮ ಮನೇಲಿ ಈ ತರ ಮೊದ್ಲೇ ಹಿಂಗಾಗಿದೆ, ನನ್ನ ಮನೇಲಿ ಒಪ್ಪಲ್ಲ ಅಂತ ಹೇಳ್ದೆ. ಒಂದ್ 6 ತಿಂಗಳು ಅವರು ವೇಟ್ ಮಾಡಿದ್ರು. ನಾನು ಅವ್ರದ್ದು ಈ ತರ ಪ್ರಾಬ್ಲಮ್ ಆಗಿತ್ತು. ಅವ್ರ ಮನೆಯಲ್ಲೂ ಅವರು ಇಷ್ಟಪಟ್ಟಿತ್ತು ಒಂದ್ ಹುಡ್ಗಿನ. ಅವರು ಇಷ್ಟಪಟ್ಟಿದ್ದಕ್ಕೆ ಆ ಹುಡ್ಗಿ ಬೇರೆ ಕ್ಯಾಸ್ಟ್. ಅದಕ್ಕೆ ಆ ಹುಡ್ಗಿನ ಅವ್ರ ಮನೇಲಿ ಬೇಡ ಹಂಗೆ ಹಿಂಗೆ ಅಂತ ಜಗಳ ಮಾಡಿ ಇದ್ ಮಾಡಿದ್ರಂತೆ. ಆ ಹುಡ್ಗಿ ಬೇಡ ಅಂತ ದೂರ ಮಾಡ್ಕೊಂಡು ಆಮೇಲೆ ನನ್ನನ್ನ ಇದ್ ಮಾಡಿದ್ರು. ಅದಾದ್ಮೇಲೆ ಸರಿ ಆಯ್ತು ಹಂಗೆ ಹಿಂಗೆ ಅಂತ ಏನೋ ಹೇಳಿದ್ರು. ಸರಿ ಆಯ್ತು, ನಮ್ ಮನೆ ಬಂದು ಒಪ್ಕೊಂಡ್ರೆ ಮಾಡ್ಕೊಡ್ರಿ ಅಂತ ನಮ್ ತಾತ ಅಜ್ಜಿ ಒಪ್ಪಿದ್ರೆ ಮಾತ್ರ ಮಾಡ್ಕೊಳ್ಳೋದು, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳಿದ್ವಿ. ಜನವರಿ 11 2011 ಬಂದು ಕೇಳಿದ್ರು ನಮ್ಮ ಮನೆಯವ್ರ ನೈಟು ನಮ್ಮ ಅಮ್ಮನ. ಕೊಟ್ರೆ ಮಾಡ್ಕೋತೀವಿ ಅಂತ, ನಮ್ಮ ಅಪ್ಪ ಅಮ್ಮನೆಲ್ಲ ಕರ್ಸ್ತೀವಿ, ಮಾತಾಡ್ತೀರಾ ಅಂತ ಕೇಳಿದ್ಕೆ ಆಯ್ತು ಅಂತ ನಮ್ಮಮ್ಮ ಅಂದ್ರು. ಅದಕ್ಕೆ ನಮ್ ತಾತ ಅಜ್ಜಿನ್ ಕರ್ಸಿ ಎಲ್ಲ ಇದ್ ಮಾಡಿದ್ರು. ಸರಿ ಆಯ್ತು, ಅವಳದ್ ಆಗಕ್ಕಿಂತ ಮುಂಚೆನೆ ಮಾಡಿದ್ರೆ ಚೆನ್ನಾಗಿರಲ್ಲ ಅಂತ ಇವ್ರು ನಮ್ಮ ಮನೆಯವ್ರ ಅದೇ ನಮ್ಮ ಯಜಮಾನ್ರ ಕಡೆಯವ್ರು ಹೇಳಿದ್ರು. ಅಂದ್ರೆ ನಾವ್ ಅನ್ಕೊಂಡಿದ್ದು ಅಕ್ಕಂದ್ ಆಗಕ್ಕಿಂತ ಮುಂಚೆ ಬೇಡ ನಮ್ದು, ಇವ್ರೆಲ್ಲ ಒಪ್ಕೊಂಡ್ರು ಬೇಡ ಮಾಡ್ಕೊಳ್ಳೋದು ಅಂತ ಹೇಳಿದ್ವಿ. ಆದ್ರೆ ಇಲ್ಲ, ನಮ್ಮ ಮಾವ ಲಾಸ್ಟ್ ನಲ್ಲಿ ಒಬ್ರು ಮದ್ವೆ ಆಗೋದಿತ್ತು. ಅದಕ್ಕೆ ಅವ್ರ ಮುಂಚೆನೆ ನಾವು ಇದ್ದಂಗೆ ಮಾಡ್ಬಿಡ್ಬೇಕು, ನಿನ್ ಸೆಟ್ ಆಗಿದ್ರೆ ನಿಂದೆ ಮಾಡ್ಬಿಡೋಣ ಅಂತ ಅನ್ಬಿಟ್ಟು ಮಾಡಿದ್ರು ನಮ್ಮ ಅಜ್ಜಿ ತಾತ. ಅವರೇ ದೇವಸ್ಥಾನದಲ್ಲಿ ಕರ್ಕೊಂಡೋಗಿ ಇದು ದೇವಸ್ಥಾನದಲ್ಲಿ ಇದ್ ಮಾಡಿ ಅಲ್ಲೇ ಮಾಡಿದ್ರು. ಮಾಡದ್ಮೇಲೆ ಅಲ್ಲಿಂದ ಒಂದ್ ಸ್ವಲ್ಪ ಪ್ರಾಬ್ಲಮ್ ಆಯ್ತು. ಅವ್ರ ಮನೇಲಿ ಹಿಂಗೆಲ್ಲ ಅಂತ ನಮ್ಗೆ ಗೊತ್ತಿರ್ಲಿಲ್ಲ. ಅಂದ್ರೆ ಮದುವೆ ಮಾಡೋದಾಗ ಅವ್ರ ಹುಡುಗನ ಮನೆಯವ್ರು ಬಂದಿರ್ಲಿಲ್ವನವ? ಹುಡುಗನ ಮನೆಯವ್ರು ಬಂದಿರ್ಲಿಲ್ವ ತಾಯಿ ಹಿಂದೆ? ಅವ್ರು ಬಂದು ಎಂಗೇಜ್ಮೆಂಟ್ ಎಲ್ಲ ಮಾಡ್ಸಿ ನಮ್ ತಾತ ಅಜ್ಜಿನೇ ಮದ್ವೆ ಮಾಡ್ಸಿ. ಎಲ್ಲ ಪ್ರಶ್ನೆ, ಹುಡುಗನ ಮನೆಯವ್ರು ಬಂದಿದ್ರಾ? ಹೌದೌದು ಬಂದಿದ್ರು. ಅವ್ರು ಎಂಗೇಜ್ಮೆಂಟ್ ಎಲ್ಲ ಆಯ್ತು, ಅವರೇ ಮಾಡ್ತಿದ್ರು. ಒಪ್ಕೊಂಡಿದ್ರು. ಹೌದು. ಓಕೆ, ಹಿಂಗೆ ಅಂತ ಗೊತ್ತಿರ್ಲಿಲ್ಲ ಅಂತಲ್ಲ, ಹೆಂಗೆ ಅಂದ್ರೆ ಅವ್ರ ಅಪ್ಪ ಅಮ್ಮ ಇಬ್ರು ಡ್ರಿಂಕ್ಸ್ ಮಾಡ್ತಾರೆ. ಅದರಿಂದ ಮದ್ವೆ ಆದ್ಮೇಲೆ ತಾಯಿ ಮನೆಗೆ ಏನು ಹೇಳಕ್ ಆಗ್ತಿರ್ಲಿಲ್ಲ. ಇವ್ರು ಅರ್ಥ ಮಾಡ್ಕೊತಾ ಇರ್ಲಿಲ್ಲ. ಬಟ್ ನಿಮ್ ಗಾರ್ಮೆಂಟ್ಸ್ ಅಲ್ಲೇ ಕೆಲಸ ಮಾಡ್ತಿದ್ದ ಅವರು ಇಲ್ಲ, ಅವರು ಹಾಸ್ಪಿಟಲ್ ಅಲ್ಲಿ ಕೆಲಸ ಮಾಡ್ತಾ ಇದ್ದು. ಅವ್ರ ನಮ್ಮ ಅತ್ತೆ. ಅಲ್ಲ ಅಲ್ಲ ಅಲ್ಲ, ನಿಮ್ ಗಂಡ ನಿಮ್ ಗಾರ್ಮೆಂಟ್ಸ್ ಅಲ್ಲೇ ಕೆಲಸ ಮಾಡ್ತಾ? ಹೌದು, ಗಾರ್ಮೆಂಟ್ಸ್ ಅಲ್ಲೇ ಕೆಲಸ ಮಾಡ್ತಿದ್ದೆ. ಬಟ್ ಅತ್ತೆ ಮಾವ ಇಬ್ರು ಕುಡಿತಾರೆ ಅಂತ ಅಥವಾ ಇಂಥದ್ದೇನೋ ನಮ್ಮಲ್ಲಿ ಸಮಸ್ಯೆ ಇದೆ ಅಂತ ಗಂಡ ಮದುವೆಗೆ ಮುಂಚೆ ಹೇಳಿರ್ಲಿಲ್ಲ? ಹೌದು, ಮುಚ್ಚಿಟ್ಟಿದ್ರು. ನೀವು ಹೋಗಿ ಆ ಮನೆಯನ್ನು ಒಂದ್ಸಲಿ ನೋಡಿ ವಿಚಾರಿಸೋ ಪ್ರಯತ್ನನೂ ಮಾಡಿರ್ಲಿಲ್ಲ? ಇವರು ವಿಚಾರಿಸ್ಲಿಲ್ಲ. ಎಲ್ಲ ಚೆನ್ನಾಗ್ ಅವ್ರಲ್ಲ ಮನೆ ಕಡೆ ಅಂತ ಮಾಡಿದ್ರು. ಅರ್ಜೆಂಟ್ ಅಲ್ಲಿ ಮಾಡಿದ್ರು. ಮಾವನ್ ಮದ್ವೆ ಬೇರೆ ಇತ್ತು. ಫೆಬ್ರವರಿ ನಮ್ದಾದ್ರೆ ಅವ್ರ ಮಾರ್ಚ್ 5ನೇ ತಾರೀಕು ಇದ್ದಿದ್ದು ಅವ್ರ ಮದ್ವೆ. ಅಷ್ಟ್ರಲ್ಲಿ ಮಾಡ್ಬೇಕು ಅಂತ ಮಾಡಿದ್ರು. ಸರಿ ಆಯ್ತು. ನಿಮ್ ಗಂಡನ ಮನೆಗೆ ಹೋದಾಗ ಗಂಡ ಈ ವಿಚಾರವಾಗಿ ಆಯ್ತು ಬಿಡು, ಅವ್ರ ಪಾಡಿಗೆ ಅವ್ರು ಇರ್ಲಿ, ನಮ್ಮ ಪಾಡಿಗೆ ನಾವು ಹೊಂದಾಣಿಕೆ ಮಾಡ್ಕೊಂಡು ಹೋಗೋಣ ಅಂತ ಗಂಡನು ನಿಮ್ ಬೆಂಬಲಕ್ಕೆ ಇರ್ಲಿಲ್ವ ಅವತ್ತು? ಆವಾಗ ನಮ್ಗೆ ಇಬ್ರು ಗೊತ್ತಿಲ್ಲದೆ ಏಜು 17 ವರ್ಷ. ಆವಾಗ ಆತನಿಗೆ ಎಷ್ಟು? ಅವ್ರಿಗೆ ಒಂದ್ 18-19 ಆಗಿತ್ತಷ್ಟೇ. ಅಂದ್ರೆ ನಿಮ್ಗವ್ರಿಗೂ 1-2 ವರ್ಷ ಅಷ್ಟೇ ವ್ಯತ್ಯಾಸ? ಹೌದು. ಅಂದ್ರೆ 18 ವರ್ಷ ತುಂಬಕ್ಕಿಂತ ಮುಂಚೆನೆ ಮದ್ವೆ ಆಗಿದ್ದ? 18 ವರ್ಷ ತುಂಬಕ್ಕಿಂತ ಮುಂಚೆನೆ ಮದ್ವೆ ಆಗಿದ್ದನವಾ? ನನ್ಗೆ 17 ಇತ್ತು, ಅವ್ರಿಗೆ 19 ಆಗಿತ್ತು. ಎಷ್ಟು ವರ್ಷ ಬೇಕು ಮದ್ವೆ ಆಗ್ಲಿಕ್ಕೆ? ಅವಾಗ ರಿಜಿಸ್ಟರ್ ಎಲ್ಲ ಕರೆಕ್ಟ್ ಆಗಿ, ಅವಾಗ ಏಜ್ ಕರೆಕ್ಟ್ ಆಗಿತ್ತು. ಅವಾಗ 17 ಕರೆಕ್ಟ್ ಏಜಾ? ಅಲ್ಲ, 17-18 ಅಂದ್ರೆ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಹೆಚ್ಚು ಕಡಿಮೆ ಇತ್ತು. ಡೇಟ್ ಆಫ್ ಬರ್ತ್ ಕರೆಕ್ಟ್ ಆಗಿರ್ಲಿಲ್ಲ ಅದ್ರಲ್ಲಿ.
ಆಯ್ತು. ಆವಾಗ ಡೇಟಾ ಕಿವಿಯಿಂದೆ ಕೈ ಕೊಟ್ಟಿ ಇದ್ ಮಾಡ್ತಾರಲ್ಲ ಆ ತರ ಡೇಟಾ ಬರ್ತು ಸ್ಕೂಲಲ್ಲಿ ಇದ್ ಮಾಡ್ಕೊಂಡಿದ್ರು. ಅಲ್ಲ, ಮದ್ವೆ ಆಗ್ಬೇಕು ಅಂದ್ರೆ ಕಿವಿ ಮುಟ್ಟಿಸ್ಬೇಕಾ? ಅಲ್ಲ ಅಲ್ಲ, ಇದು ಮಾರ್ಕ್ಸ್ ಕಾರ್ಡ್ ಅಲ್ಲಿ ರಿಜಿಸ್ಟರ್ ಆಫೀಸ್ ಅಲ್ಲಿ ಇದ್ ಮಾಡಿಸ್ಬೇಕಲ್ಲ. ಆಯ್ತು ಬಾ, ಹಾ ಗಂಡನ ಮನೆಗೆ ವಿಚಾರಕ್ಕೆ ಬಾರವ. ಹಾ, ಅದ್ರಲ್ಲಿ 18 ಆಗಿತ್ತು ಮಾರ್ಕ್ಸ್ ಕಾರ್ಡ್ ಅಲ್ಲಿ. ಆಯ್ತು, ಗಂಡನ ಮನೆ ವಿಚಾರಕ್ಕೆ ಬಾರವ. ಆದ್ಮೇಲೆ ಒಂದ್ 2 ತಿಂಗಳಾದ್ಮೇಲೆ ಪ್ರೆಗ್ನೆಂಟ್ ಆದೆ. ಪ್ರೆಗ್ನೆಂಟ್ ಆದ್ಮೇಲೆ ಅಮ್ಮನ್ ಮನೆ ಅಷ್ಟು ಕಷ್ಟನೇ. ಅಮ್ಮನು ಒಂದ್ ಸ್ವಲ್ಪ ಅವ್ರ ಜೊತೆಲಿ ಬೆಳ್ದೇ ಇರೋದಕ್ಕೆ ಒಂದ್ ಸ್ವಲ್ಪ ಅಟ್ಯಾಚ್ಮೆಂಟ್ ಅಷ್ಟು ಕಷ್ಟನೇ. ಅವರು ತಲೆ ಕೆಡ್ಸ್ಕೊತಾ ಇರ್ಲಿಲ್ಲ. ಹಂಗೆ ಡೆಲಿವರಿ ಆದ್ಮೇಲೆ ನಮ್ಮಮ್ಮನೂ ನೋಡ್ಕೊಳ್ಳಿಲ್ಲ. ಎಂಗೇಜ್ಮೆಂಟ್ ಐತೆ ಅಂತ ಊರ್ ಕಡೆ ಹೊಂಟೋದ್ರು. ಒಂದ್ 11 ದಿವಸ ಏನೋ ಆಗಿತ್ತು. ನೋಡ್ಕೊಳ್ಳೋರು ಇರ್ಲಿಲ್ಲ, ನನ್ಗೆ ಗೊತ್ತಾಗ್ತಿರ್ಲಿಲ್ಲ. ನಮ್ಮತ್ತೆ ಬಂದು ನಾನೇ ಕರ್ಕೊಂಡ್ ಹೋಯ್ತೀನಿ ಅನ್ಬಿಟ್ಟು ಕರ್ಕೊಂಡ್ ಹೋದ್ರು. ಅವಾಗ ನನ್ಗೂ ಗೊತ್ತಿರ್ಲಿಲ್ಲ ಅವ್ರು ಹಂಗ್ ಮಾಡ್ತಾರೆ, ಡ್ರಿಂಕ್ಸ್ ಮಾಡ್ತಾರೆ ಅಂತ ಗೊತ್ತಿರ್ಲಿಲ್ಲ ನನ್ಗೆ. ಅವಾಗ ಕರ್ಕೊಂಡ್ ಹೋದ್ಮೇಲೆನೆ ಗೊತ್ತಾಗಿದ್ದು. ಅವಾಗ ಕರ್ಕೊಂಡ್ ಹೋಗ್ ಒಂದ್ 10 ದಿವಸ 15 ದಿವಸವರೆಗೂ ಸುಮ್ನೆ ಇದ್ರು. ಆಮೇಲೆ ಹಂಗೆ ಹಿಂಗೆ ಅಂತ ಜಗಳ ಸ್ಟಾರ್ಟ್ ಮಾಡಿದ್ರು. ಕೆಲ್ಸ ಮಾಡಲ್ಲ, ನಾದ್ನಿ ಹೇಳ್ಕೊಡೋದು, ಏನಕ್ಕೆ ಅವಳನ್ನ ಹಂಗ್ ಇಟ್ಕೊಂಡಿದ್ಯಾ ಹಂಗೆ ಹಿಂಗೆ ಅಂತ. ಕೆಲ್ಸ ಮಾಡ್ಬೇಕು ಮನೇಲಿ ಹಂಗೆ ಹಿಂಗೆ ಅಂತೆಲ್ಲ ಜಗಳ ಮಾಡೋದು, ಮನೆ ಬಿಟ್ಟು ಹೋಗೋದು, ಹಿಂಗೆಲ್ಲಾ ಮಾಡೋರು ನಮ್ಮತ್ತೆ. ಬಟ್ ಅವ್ರು ಕುಡಿದು ನಿಮಗೇನ್ ತೊಂದರೆ ಕೊಡ್ತಿದ್ರ ಅಥವಾ ಕೆಲಸ ಮಾಡಲ್ಲ? ಅಂದ್ರೆ ಮನೆಯಿಂದ ಆಚೆ ನಿಲ್ಸೋದು. ನೈಟ್ 12 ಗಂಟೆ 1 ಗಂಟೆ ಆದ್ರೂ ಆಚೆ ನಿಲ್ಸೋರು. ಅಮ್ಮನ್ ಮನೆ ಹೇಳ್ಕೊಳಕ್ ಆಗ್ತಿರ್ಲಿಲ್ಲ. ಗಂಡ ಇಲ್ದಾಗ್ಲ? ಹಾ, ಇದ್ದಾಗ್ಲೇನೆ. ಗಂಡ ಇದ್ದಾಗ್ಲೇ? ಗಂಡ ಕೇಳ್ತಿರ್ಲಿಲ್ವಾ? ಬಾ ಒಳಗಡೆ ಅನ್ನೋರು. ಅವ್ರು ಒಂದ್ ಸ್ವಲ್ಪ ಹೊತ್ತು ಆದ್ಮೇಲೆ ಅಯ್ಯೋಯ್ಯೋ. ನನ್ ಮಗಳು 3 ತಿಂಗಳು ಆದ್ಮೇಲೆ ನಾವಿಬ್ರೇ ಇರ್ಬೇಕು ಗಂಡ ಹೆಂಡ್ತಿರು, ನೀವಿದ್ರೆ ನಮ್ಗೆ ಹಿಂಸೆ ಆಗುತ್ತೆ ಅಂತ ಆಚೆ ಕಳ್ಸಿದ್ರು. 1 ರೂಪಾಯಿನೂ ಕೊಡ್ಲಿಲ್ಲ. ಈಗ ಅಮ್ಮನ್ ಮನೆ ಕಡೆ ಹೋಗಕ್ ಆಗ್ತಿರ್ಲಿಲ್ಲ. ಆಮೇಲೆ ಮನೆ ಬಿಟ್ಟು ಆಚೆ ಬಂದ್ಮೇಲೆ ಫ್ರೆಂಡ್ ಮನೇಲಿ ಇದ್ವಿ. ಅವ್ರ ಮನೇಲಿ ಒಂದ್ 3-4 ತಿಂಗಳು ಇದ್ವಿ. ಮನೆ ಚೇಂಜ್ ನಾವೇ ಸಪ್ರೇಟ್ ಆಗಿರ್ಬೇಕು ಅಂದ್ಬಿಟ್ಟು ಒಂದ್ ಮನೆ ಮಾಡಿದ್ವಿ. ಈಗ ಬರೋದ ಒಂದ್ 3-4 ಸಾವಿರ ಸಂಬಳಕ್ಕೆ ಏನು ಮನೇಲಿ ಏನು ಆಗ್ತಾನೆ ಇರ್ಲಿಲ್ಲ. ತಿನ್ನಕ್ಕೆ ಎಲ್ಲದಕ್ಕೂ ಸಿಕ್ಕಾಪಟ್ಟೆ ಸಮಸ್ಯೆ ಆಗ್ತಾ ಇತ್ತು. ಒಂದ್ ಒಡವೆನೂ ಬಿಡ್ಲಿಲ್ಲ ನಮ್ಮತ್ತೆ, ಎಲ್ಲಾನು ಈಸ್ಕೊಂಡ್ರು. ಅವಾಗ ಕಾಲ್ ಚೈನ್ ಸಹಿತ ಬಿಚ್ಚಿಸ್ಕೊಂಡು ಹೋದ್ರು. ಬಿಚ್ಚಿಸ್ಕೊಂಡು ಹೋದ್ರು ಅಂದ್ರೆ ಕೊಡ್ಬೇಕಾದ್ರೆ ನಿಮ್ ಬುದ್ಧಿ ಎಲ್ಲಿ ಹೋಗಿತ್ತು? ನಮ್ಮ ಮನೆಯವ್ರು ಅವ್ರು ಕೇಳಿದ್ರಲ್ಲ ಅಂತ ಕೊಟ್ಟೆ. ಅಂದ್ರೆ ನಿಮ್ ಮನೆಯವರೇ ಬಿಚ್ಚಿಸಿ ಅವ್ರ ಅಮ್ಮಂಗ್ ಕೊಟ್ರ? ಹೌದು. ಬಟ್ ಹೊರಗಡೆ ಬರುವ ನಿರ್ಧಾರ ನಿಮ್ಮ ಅತ್ತೆಯವ್ರದೇ ಆಗಿ, ಅಂದ್ರೆ ನಿಮ್ಮನ್ನ ಹೊರಗಡೆ ಹಾಕೋ ನಿರ್ಧಾರ ನಿಮ್ಮ ಅತ್ತೆ ಮಾವರ್ದೆ? ಹೌದು. ಸೊ ನೀವ್ ಇಲ್ಲಿ ಬಂದು ನಮ್ಮ ಮಾವ ತುಂಬಾ ಒಳ್ಳೆಯವರು. ಅವ್ರು ಹಾರ್ಟ್ ಅಟ್ಯಾಕ್ ಇರೋದ್ರು. ಇವ್ರು ನಮ್ಮ ಅತ್ತೆ ಒಂದ್ ಸ್ವಲ್ಪ ಮಗಳ ಮಾತು ಕೇಳ್ಕೊಂಡು ಒಂದ್ ಸ್ವಲ್ಪ ಇದ್ ಮಾಡೋರು. ಅಂದ್ರೆ ನಿಮ್ ಗಂಡ ಧರ್ಮ ಅವ್ರಿಗೆ ಏನಕ್ಕೆ ಇವಾಗ್ಲೂ ಸಹಿತ ಅವ್ರು ಏನು ಮಾತಾಡಲ್ಲ. ಯಾರೇನ್ ಮಾತಾಡಿದ್ರು ಅಷ್ಟೇನೆ, ಏನು ಮಾತಾಡಲ್ಲ. ಅಂದ್ರೆ ಅದೇನ ಅವ್ರು ಒಳ್ಳೆ ಗುಣ ಅಂತಲೋ ಅಥವಾ ಅವ್ರ ಕೈಲಿ? ಒಳ್ಳೆ ಗುಣ ಅವ್ರದ್ದೇನು ಅಂತರ ಯಾವ ಹ್ಯಾಬಿಟ್ ಇಲ್ಲ. ತುಂಬಾ ಒಳ್ಳೆಯವರು. ಯಾರು ಏನ್ ಮಾತಾಡ್ಕೊಂಡ್ರು ಏನು ತಲೆ ಕೆಡ್ಸ್ಕೋಬೇಡ, ಏನು ಇದ್ ಮಾಡ್ಬೇಡ. ಒಂದ್ ಆಕಳು ಬಟ್ಟೆ ಸಹಿತ ಇದ್ದನು ಮಾತಾಡ್ತಾರೆ. ಆಯ್ತು. ಸೊ ಹೊರಗಡೆ ಬಂದ್ರಿ, 4,000 ಸಂಬಳ ಅಂದ್ರೆ ನಿಮ್ ಗಂಡನಿಗೆ 4,000 ಅಂತಲೋ ನಿಮಗ್ 4,000? ಹೌದು. ಅವ್ರು ನಾನು ಮಗು ಇತ್ತಲ್ಲ, ಹೋಗ್ತಾ ಇರ್ಲಿಲ್ಲ ಅವಾಗ. ಓಕೆ. ಬಾಡಿಗೆ ಎಷ್ಟಿತ್ತು ಅವಾಗ? 2,500 ಇತ್ತು. ಬಾಡಿಗೆನೇ 2,500 ಕೊಡ್ಬೇಕಿತ್ತ? ಹೌದು. ಬರೋ 4,000 ಬಾಡಿಗೆನೇ 2,500? ಹೌದು. ತಿಂಗಳು ಪೂರ್ತಿ ಅದೇ ಒಂದ್ ಸಮಸ್ಯೆ ಆಗ್ತಾ ಇತ್ತು. ಅವ್ರು ಹೆಲ್ಪ್ ಮಾಡೋರು ಫ್ರೆಂಡ್ಸ್. ಬಟ್ ನಿಮ್ಮ ಅಜ್ಜಿ ಮನೆಯವ್ರಿಗೆ ಇದನ್ನ ಹೇಳಿರ್ಲಿಲ್ಲ? ಅವ್ರಿಗೆ ಯಾರಿಗೂ ಹೇಳ್ಕೊಂಡಿರ್ಲಿಲ್ಲ. ಅಮ್ಮನ ಹತ್ರ ಏನಂತ ಹೇಳ್ಕೊಳ್ಳೋಣ, ಅವ್ರು ಏನು ಕೇಳ್ತಾನೆ ಇರ್ಲಿಲ್ಲ. ಅವ್ರು ಒಂಥರ ಮಾತಾಡೋರು. ಇವ್ರು ಮಾಡಿದ್ದೆ ಅವ್ರಿಗೆ ಹೇಳಕ್ ಆಗ್ತಾ ಇರ್ಲಿಲ್ಲ. ಎಲ್ಲರ ಹತ್ರ ಹೇಳ್ಕೊಂಡ್ ಬಂದ್ಬಿಡೋರು ನಮ್ಮಮ್ಮ. ಬಟ್ ನಿಮ್ಮ ಅಜ್ಜಿ ತಾತಂಗೂ ಹೇಳಿರ್ಲಿಲ್ವಾ? ಇಲ್ಲ, ಮದ್ವೆ ಮಾಡಿದ್ಮೇಲೆ ನೀನ್ ನೋಡ್ಕೋಬೇಕವ, ಯಾರನ್ನ ಇದಕ್ಕೂ ಬರ್ಬಾರ್ದು,
ಯಾರ ಮನೆ ಮಕ್ಳಿಗ್ ಬರ್ಬಾರ್ದು, ಆ ತರ ಇರ್ಬೇಕು ಮಾಡ್ಕೊಂಡಾದ್ಮೇಲೆ ಅಂತ ಹೇಳಿದ್ರು. ಅದೇ ತರ ಇದೀನಿ. ಆಯ್ತವ, ಮತ್ತೆ ಆಮೇಲೆ ಏನಾಯ್ತು? ಆಮೇಲೆ ಮಾಂಗಲ್ಯ ಚೇಂಜ್ ಮಾಡ್ಕೊಟ್ಟಿದ್ರು ಯಾರು? ನಮ್ ತಾತ ಅಜ್ಜಿ. ಹ್ಮ್ ಸರಿ ಅನ್ಬಿಟ್ಟು ಅವಾಗ ಅದನ್ನ ಇಟ್ಬಿಟ್ಟು ಇದು ಆಟೋ ಹಾಕೋಣ, ಸಾಲೆಲ್ಲ ಏನ್ ಮಾಡಿದ್ರು ಅನ್ಬಿಟ್ಟು ಆಟೋ ಹಾಕಿದ್ವಿ. ಅಂದ್ರೆ ಆಟೋ ಕೊಂಡ್ಕೊಂಡ್ರಿ? ಹಾ, ಆಟೋ ಕೊಂಡ್ಕೊಂಡ್ರಿ. ಹೌದು. ಹ್ಮ್ ಅದ್ ತಗೊಂಡ್ಮೇಲೆ ಅದನ್ನ ನಿಮ್ದೆ ಓಡ್ಸಕ್ ಬಿಡ್ಲಿಲ್ಲ. ಅದು ಸರಿಯಾಗಿ ಗಾಡಿ ಲೋನ್ ಕಟ್ಟಕ್ ಬಿಡ್ಲಿಲ್ಲ, ಒಡವೆ ಇದ್ ಮಾಡಕ್ ಬಿಡ್ಲಿಲ್ಲ. ಯಾರು ಬಿಡ್ಲಿಲ್ಲ? ನಮ್ ಅತ್ತೆ. ಏನ್ ಮಾಡೋರು ಬಿಡ್ಲಿಲ್ಲ ಅಂದ್ರೆ ಏನ್? ಇದು ನಿಮ್ಮ ಅಪ್ಪಂಗ್ ಕೊಡು, ಅವ್ರೊಂದ್ ಸ್ವಲ್ಪ ಹೊತ್ತು ಓಡ್ಸ್ಲಿ, ನೀನೊಂದ್ ಸ್ವಲ್ಪ ಹೊತ್ತು ಓಡ್ಸು ಅಂತ ಆತರ ಹಿಂಸೆ ಕೊಟ್ಟಿ ಅದನ್ನ ಸರಿಯಾಗಿ ಕಟ್ಟಕ್ಕೂ ಬಿಡ್ಲಿಲ್ಲ, ಏನಿಲ್ಲ. ಅದನ್ನ ತಾಡ್ ಹೊಟ್ಟೋದ್ರು. ಅಲ್ಲ, ನಿಮ್ಮ ಅಪ್ಪಂಗ್ ಕೊಡು ಅಂದ್ರೆ ಮನೆಯಿಂದ ಹೊರಗಡೆ ಹಾಕಿರೋ ಈಕೆ? ಹೌದು, ಹಂಗ ಆಚೆ ಹಾಕದ್ಮೇಲೂ ಆತರ ಇದ್ ಮಾಡಿದ್ರು. ನೀವ್ ಯಾಕೆ ಅದಕ್ಕೆ ಹೋಗಮ್ಮ ಅಂತ ಹೇಳ್ಬೋದಿತ್ತಲ್ಲ, ಯಾಕೆ ಹೇಳಲಿಲ್ಲ? ಅವಾಗ ಹೇಳೋಷ್ಟು ಧೈರ್ಯನೂ ಇರ್ಲಿಲ್ಲ. ಧೈರ್ಯ ಬೇಕಾ? ಹೌದಾ? ಅಷ್ಟು ಭಯ. ಅವ್ರಿಗೇನು ಮಾತಾಡ್ತಾರೆ, ನಾನು ಏನ್ ಮಾತಾಡೋರು ಬೈಯೋರು ಇವ್ರೆ. ಅಂದ್ರೆ ಅವ್ರ ಹತ್ರ ಯಾವಾಗ್ಲೂ ಗನ್ ಇರೋದಾ, ಇಲ್ಲ ಮಚ್ಚಿರೋದಾ, ಅಥವಾ ತ್ರಿಶೂಲ ಇರೋದಾ, ಅಥವಾ ಸುದರ್ಶನ ಚಕ್ರ ಇರೋದಾ? ಏನಿರೋದು ಅವ್ರ ಹತ್ರ? ಏನಿಲ್ಲ. ಮತ್ತೆ ಯಾಕೆ ಹೆದರ್ತಾ ಇದೆ? ನೀವು ನಿಮ್ಮ ಮಾಂಗಲ್ಯ ಸರ ಇಕ್ಕಿ, ನೀವು ಆಟೋ ಕೊಂಡ್ಕೊಂಡು, ನೀವು ನಿಮ್ಮ ಹೊಟ್ಟೆಪಾಡು ನೋಡ್ಕೊಳ್ತಾ ಇದ್ರು, ಅಲ್ಲಿಂದಲೂ ಬಂದು ಅವಳೇನೋ ಅದು ಮಾಡ್ತಾಳೆ ಅಂದ್ರೆ ನೀನು ಯಾಕೆ ಜುಟ್ಟು ಹಿಡ್ದು ಆಚೆ ಹಾಕಿ ಕಾಲಲ್ಲಿ ಒದ್ದು ನನ್ನ ಬದುಕು ನಾನು ನೋಡ್ಕೊಳ್ಳೋಕ್ ಬಿಡು ಅಂತ ನೀನು ಹೇಳ್ಬೇಕಿತ್ತಲ್ಲ, ಯಾಕೆ ಹೇಳಿಲ್ಲ? ರಿಲೇಟಿವ್ ಏನಾರ ಅನ್ಕೋತಾರೆ, ಅವ್ರು ಹಿಂಗ ಅನ್ಕೋತಾರೆ, ಇನ್ನ ಇವ್ರು ಹಿಂಗ ಅನ್ಕೋತಾರೆ ಅನ್ನೋ ಭಯ. ಓಹ್ ಹೌದಾ? ಮತ್ತೆ ಯಾರು ಬಂದ್ರು ನಿನ್ನ ಮನೆ ಸಾಕುದ್ರು? ಮತ್ತೆ ಅದೇ ಅವ್ರು ಯಾರು ಅರ್ಥನೇ ಮಾಡ್ಕೊಳ್ಳಿಲ್ಲ, ಅವ್ರೆಲ್ಲ ಮಾತಾಡಕ್ ಸ್ಟಾಪ್ ಮಾಡಿದ್ರು. ನಿಮ್ಮನ್ನೇನು ತುಂಬಾ ಒಳ್ಳೆಯವರು ಅನ್ಬೇಕು, ತುಂಬಾ ಬದುಕನ್ನ ಓದ್ಲಿಕ್ಕೆ ಬರದೇ ಇರೋರು ನೀವೆಲ್ಲ. ಆಮೇಲೆ ಏನಾಯ್ತು? ಅದಾದ್ಮೇಲೆ ಬಾಡಿಗೆ ಆಟೋನೇ ಓಡಿಸ್ತಾ ಇದ್ರು. ಅಂದ್ರೆ ಆ ಆಟೋ ಹೋಯ್ತು? ಆ ಆಟೋ ಹೋಯ್ತು. ಅದಾದ್ಮೇಲೆ ಒಂದ್ ಮನೆಗ್ ಹೋದ್ವಿ, ಅಲ್ಲಿ ಬಾಡಿಗೆ ಕಟ್ಟಕ್ ಆಗ್ಲಿಲ್ಲ, ಕೆಲ್ಸನೂ ಇರ್ಲಿಲ್ಲ ಅವ್ರಿಗೆ. ಸರಿ ನಮ್ ಜೊತೆಲೆ ಬಂದಿರ್ರಿ ಅಂತ ಅಂದ್ರು. ಇವ್ರು ಕೆಲ್ಸ ಇಲ್ದೇ ಇರೋದಕ್ಕೆ ನಮ್ಮತ್ತೆ ಅವ್ರು ಇಲ್ಲಿಂದ ಖಾಲಿ ಮಾಡ್ಕೊಂಡ್ ಬೇರೆ ಮನೆಗ್ ಹೋದ್ರು. ಅಲ್ಲೂ ಬನ್ನಿ ಅಂತ ಅಂದವ್ರು, ಅಲ್ಲೂ ಇರಾಕು ಬಿಡ್ಲಿಲ್ಲ. ಇವ್ರ ಕೆಲ್ಸಕ್ ಸರಿಯಾಗಿ ಕೆಲ್ಸನೂ ಮಾಡ್ತಿರ್ಲಿಲ್ಲ, ಇವ್ರು ಹೋಗ್ತಾನೂ ಇರ್ಲಿಲ್ಲ, ಪೇಂಟ್ ಹೊಡಿಯಕ್ ಹೋಗೋರು. ಅಲ್ಲಿಂದ ನೀವ್ ಹೋಗ್ಬಿಡ್ರಿ ಹಂಗೆ ಹಿಂಗೆ ಅಂತ ಅಂದಿಕ್ಕೆ ಬಂದ್ರೆ ಇದು ಅಕ್ಕನ್ ಮನೆ, ಅವ್ರ ಅಕ್ಕನ್ ಮನೇಲಿ ಇದ್ವಿ. ಹಲೋ, ನೀವೆಷ್ಟು ಜನ ಮಕ್ಳು? ಅಂದ್ರೆ ನಿಮ್ ಗಂಡ ಅವ್ರ ಅಕ್ಕ ತಮ್ಮ ಇಬ್ರೇ ಇರೋದು ಅವ್ರಿಗೆ. ಅವ್ರ ಅಕ್ಕ ಹೇಳ್ಕೊಟ್ಟಿದ್ ಮಾತಿಗೆ ಅವ್ರ ಅಮ್ಮ ಅಂದ್ರೆ ನಿಮ್ಮ ಅತ್ತೆ ಹೇಳಿಕೆ ಮಾತು ಕೇಳಿ ನಿಮ್ಗೆ ಚಿತ್ರಹಿಂಸೆ ಕೊಡ್ತಿದ್ರು? ಹೌದು. ಸರಿ, ಮತ್ತೆ ಬಂದ್ ಇಲ್ಲಿ ಇರಿ ಅಂತ ಕರೆದ್ರಲ್ಲ ನೀವು? ಅವ್ರ ಅಕ್ಕಾರ ಮನೇಲೆ ಬನ್ನಿ, ನಮ್ಮನೇಲೆ ಬಂದಿರಿ, ಇಷ್ಟು ಅಂತ ತಿಂಗ್ಳಿಗೆ ಅಂತ ಕೊಡ್ರಿ ಅಂತ ಹೇಳಿದ್ರು. ಬಟ್ ನಿಮ್ಮ ಅತ್ತೆ ಮನೇಲಿ ಯಾರ್ಯಾರಿದ್ರು? ನಿಮ್ಮ ಅತ್ತೆ ಒಬ್ಳೆ? ಅವ್ರ ನಮ್ಮ ಅತ್ತೆ, ನಮ್ಮ ಮಾವ ಇದ್ರು. ಅಲ್ಲ, ಮಾವ ತೀರೋದ್ರು ಅಂದಲ್ಲ? ಮಾವ ಆಮೇಲೆ ತೀರೋಗಿದ್ದು, ಏನೋ ಒಂದ್ ಸ್ವಲ್ಪ ನನ್ ಮಗಳು 3 ವರ್ಷ ಆಗೋವರ್ಗು ಇದ್ರು. ಓಕೆ, ಆ ಘಟನೆ ನಡೆಯೋ ಸಮಯದಲ್ಲಿ ಇನ್ನು ಮಾವ ಇದ್ರು? ಹೌದು. ಬಟ್ ಅವರು ಒಳ್ಳೆಯವರಾಗಿದ್ರಾ? ಅವ್ರು ಒಳ್ಳೆಯವರಾಗಿದ್ರು ಅಂದ್ರೆ ಒಂದ್ ಸ್ವಲ್ಪ ಅವ್ರ ಮಾತು ಕೇಳಲೇಬೇಕಲ್ವಾ. ಹೆಂಡ್ತಿಗೆ 4 ಬಿಗದು ಬುದ್ಧಿ ಹೇಳೋ ಶಕ್ತಿ ಇರ್ಲಿಲ್ಲ? ಉದ್ಧಾರ. ಆಯ್ತವ, ನಿಮ್ಮ ಗಂಡನಿಗೆ ಕಾನ್ಫರೆನ್ಸ್ ಹಾಕವ. The person you are speaking with has put your call on hold. Please stay on the line. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್ನಲ್ಲಿ ಇಟ್ಟಿದ್ದಾರೆ, ದಯವಿಟ್ಟು ಲೈನ್ ನಲ್ಲಿಯೇ ಇರಿ. आप जिस व्यक्ति से बात कर रहे हैं उसने आपकी कॉल को होल्ड पर रखा है, कृपया लाइन पर बने रहें. The person. ಹಲೋ ಅಣ್ಣ, ಮಾತಾಡಿ. ನಮಸ್ತೆನಪ್ಪ. ಹಲೋ ಮಾತಾಡಿ ಅಣ್ಣ. ಕೇಳಿಸ್ತಾ ಇಲ್ವಲ್ಲವ ಅವ್ರ ಧ್ವನಿ?
The person you are speaking with has put your call on hold. Please stay on the line. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹಲೋ, ಮಾತಾಡಿ ಅಣ್ಣ. ಲೈನಲ್ಲಿ ಇದ್ದಾರನಮ್ಮ? ಹಾ, ಇದಾರೆ. ನಮಸ್ತೆನಪ್ಪ. ಹಲೋ, ಹಲೋ, ಕೇಳಿಸ್ತಾ ಇಲ್ಲ ಕಣವ ಆತನ ಧ್ವನಿ. ಹಲೋ ರೀ, ಮಾತಾಡ್ರಿ. ಹಲೋ, ಹಲೋ, ಅವ್ರನ್ನ ಮಾತಾಡಕ್ ಕೇಳವ. ಹಲೋ, ಅವ್ರು ಮಾತಾಡೋದು ನಿಮಗೆ ಕೇಳಿಸ್ತಾ ಇದೆಯಾ? ಇಲ್ಲ ಇಲ್ಲ, ಕೇಳಿಸ್ತಾ ಇಲ್ಲ. ನನಗೆ ಹೆಂಗ್ ಕೇಳಿಸ್ಲಿಕ್ಕೆ ಸಾಧ್ಯನವ? ಮಾತಾಡ್ಲಿಕ್ಕೆ ನಿಮ್ ಕೇಳಿಸ್ತಿದೆ ನಮ್ಗೆ. ಹಲೋ, ಮಾತಾಡಕ್ ಕೇಳವ. The person you are speaking with has put your call on hold. Please stay on the line. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್ನಲ್ಲಿ ಇಟ್ಟಿದ್ದಾರೆ. ದಯವಿಟ್ಟು ಲೈನ್ನಲ್ಲಿಯೇ ಇರಿ. आप जिस व्यक्ति से बात कर रहे हैं उसने आपकी कॉल को होल्ड पर रखा है. कृपया लाइन पर ಹಲೋ, ಹೇಳವ. ಮಾತಾಡ್ತಾ ಇದ್ದಾರ? ಮಾತಾಡಿ. ಹಲೋ, ನಮಸ್ತೇನಪ್ಪ. ನಮಸ್ತೆ ಸರ್. ಆರಾಮ. ಹೇಗಿದ್ದೀರಿ? ಸೂಪರ್ ಆಗಿದ್ದೀವಿ ಸರ್. ಸ್ವಲ್ಪ ಜೋರಾಗಿ ಮಾತಾಡಿ. ಚೆನ್ನಾಗಿದ್ದೀವಿ. ಊಟ ಮಾಡಿದ್ರಾ? ನೀವು ಸರ್? ಓ, ಬಹಳ ಮನೆಗೆ ಹೋಗಿ ಮಾಡ್ಬೇಕು. ಅಂದ್ರೆ ಡ್ಯೂಟಿಲಿ ಇದ್ದೀರಾ? ಡ್ಯೂಟಿ ಇಲ್ಲ ಇದೀವಿ. ಯಾವಾಗ ನಾವು ಗಾಡಿ ಓಡಿಸ್ಕೊಂಡೆ ಕೇಳ್ತಾ ಇರ್ತೀರಿ? ಹೌದು ಸರ್. ಈಗಲೂ ಆಟೋ ಓಡಿಸ್ತಾ ಇದ್ದೀರಾ? ಪ್ರತಿ ಒಂದು ಬಂದಾಗೆಲ್ಲ ಶೇರ್ ಮಾಡ್ತಾ ಇರ್ತೀವಿ, ನೋಡ್ತಾ ಇರ್ತೀವಿ. ತುಂಬಾ ತಿಳ್ಕೊಂಬಿಟ್ಟಿದೀವಿ ಸರ್. ಪಾಪ, ಬಹಳ ಸಂತೋಷ. ಬಟ್ ನಿಮ್ಮ ಶ್ರೀಮತಿಯವ್ರ ವಿಚಾರದಲ್ಲಿ ಯಾಕೋ ನಿಮ್ಗೆ ಆ ಥರ ಒಳ್ಳೆ ನೆಮ್ಮದಿ ಬದುಕನ್ನು ಕೊಡೋಕ್ಕಾಗಲಿಲ್ಲ ಅನ್ನೋ ಬೇಜಾರು ಇದೆಯಾ? ಖಂಡಿತ ಇಲ್ಲ ಸರ್. ನಮ್ಗೆ ಸಿಕ್ಕಿರೋದೇ ಒಂದು ಅದೃಷ್ಟ. ಏನು? ಆದ್ರೆ ಶ್ರೀಮತಿ ಸಿಕ್ಕಿರೋದೇ ನಮ್ಗೊಂದು ಅದೃಷ್ಟ ಅಂತಾನೆ ಹೇಳ್ತೀನಿ. ಬಟ್ ಆಕೆ ಯಾಕೋ ಕಣ್ಣೀರ್ ಹಾಕುತ್ತಲ್ಲಪ್ಪ? ಅವ್ರು ಹಾಕೋದು ವಿದ್ಯೆ ಇರುತ್ತಲ್ಲ ಸರ್, ಮನೆ ಬ್ಯಾಕ್ಗ್ರೌಂಡ್ ಆ ತರ ಇದ್ದು ಬಂದಿರೋ. ನಿಮ್ಮ ಅಮ್ಮನವರು ಆಚೆ ಹಾಕಿದಾಗ ಯಾಕೆ ನಾವೆಲ್ಲಿಗೆ ಹೋಗ್ಬೇಕು, ನಾವ್ಯಾಕೆ ಆಚೆ ಹೋಗ್ಬೇಕು? ಅಥವಾ ಆಟೋವನ್ನ ಮಾರೋ ಸ್ಥಿತಿಗೆ ಬಂದಾಗ ಮಾಂಗಲ್ಯ ಚೈನಿಕ್ಕೆ ಆಟೋ ತಗೊಳ್ಲಿಕ್ಕೆ ಸಹಾಯ ಮಾಡಿದಾಗ ಅಮ್ಮನ ಕಾರಣಕ್ಕೆ ಯಾಕೋ ಆಟೋನೂ ಮಾರೋ ಪರಿಸ್ಥಿತಿಗೆ ಬಂತು ಅಂದಾಗ ಆಗಲೂ ಪ್ರಶ್ನೆ ಯಾಕೆ ಮಾಡ್ಲಿಲ್ವಪ್ಪ ನೀವು? ಅವಾಗಿನ ಪರಿಸ್ಥಿತಿ ಆ ಟೈಮಲ್ಲಿ ನಮ್ಗೆ ಏನು ಗೊತ್ತಿರಲಿಲ್ಲ ಸರ್. ಬರೀ ದುಡಿಯೋದು, ಅಮ್ಮ ಮನೆ ಫ್ಯಾಮಿಲಿ ಕೊಡೋದು ಅಷ್ಟೇ ಮಾಡಿದ್ವಿ. ನಮ್ ಮುಂದಿನ ಜೀವನ ಏನು ಅದು ಗೊತ್ತಿರ್ಲಿಲ್ಲ. ಬಟ್ ನಿಮ್ಗೆ ಸುಮ್ನೆ ನಂದೊಂದು ಪ್ರಶ್ನೆ, ಅಮ್ಮ ಮಾಡ್ತಿರೋದು ಸರಿ ಇಲ್ಲ ಅಂತ ಎಲ್ಲಾದ್ರೂ ಅನ್ಸಿತ್ತ? ಹೋಗ್ಲಿ, ಅನ್ಸಿತ್ತು ಸರ್. ಅದು ಪ್ರಶ್ನೆ ಮಾಡೋಷ್ಟು ಇದಿರ್ಲಿಲ್ಲ. ಅನ್ಯಾಯ ಕಂಡಾಗ ಪ್ರಶ್ನೆ ಮಾಡದೆ ಹೋದ್ರೆ ಏನೆಲ್ಲ ಅನಾಹುತ ಆಗುತ್ತೆ ಅನ್ನೋದನ್ನ ಬಹುಶಃ ನಿಮ್ಮ ಜೀವನದಲ್ಲಿ ಈಗ ನಿಮ್ಮ ಆಟೋವನ್ನು ಯಾರೋ ಒತ್ತಿದ್ರು, ತುಂಬಾ ದೂರ ಪ್ರಯಾಣ ಮಾಡಿದ್ರಿ, ಅಲ್ಲೆಲ್ಲೋ ನಾನು ನಿಮ್ಮ ಆಟೋದಲ್ಲಿ ಬಂದೇ ಇಲ್ಲ ಕಣೆ, ನಾನು ದುಡ್ಡು ಅಂದಾಗ ಅದು ನಿಮ್ಗೆ ಅನ್ಯಾಯವಾಗಿ ಕಾಣುತ್ತೆ, ಹೌದಲ್ಲ? ಆಗ ಒಂದು ನೀವು ಧ್ವನಿ ಎತ್ತಬೇಕು, ಅದನ್ನು ನೋಡಿದವ್ರು ಯಾರೋ ಧ್ವನಿ ಎತ್ತಬೇಕು. ಅಂದರೆ ನಾನು ತುಂಬ ಒಳ್ಳೆಯವನು ಸರ್, ನಿಮಗೆ ಧ್ವನಿ ಎತ್ತಲಿಕ್ಕೆ ಅಥವಾ ನನಗೆ ಹಂಗೆ ಮಾತಾಡ್ಲಿಕ್ಕೆ ಬರಲ್ಲ ಸರಿ, ಯಾರು ನಿಮಗೆ ಕಸ್ಟಮರ್ ಬಂದರು, ಪ್ರಯಾಣ ಮಾಡಿದ್ರು, ದುಡ್ಡು ಕೊಡಲಿಲ್ಲ ಅಂದ ಆಗಲೂ ನಾನು ಧ್ವನಿ ಎತ್ತದೆ ಹೋದರೆ ಅದು ನನ್ನ ಜೀವನಕ್ಕೆ ನಷ್ಟ ಅಲ್ವನಪ್ಪ. ಅಮ್ಮನ ವಿಚಾರದಲ್ಲಿ ಈ ಹೆಣ್ಮಗಳು ಕಣ್ಣೀರು ಹಾಕಿದಾಗ ನನಗನ್ನಿಸ್ತು, ಅಮ್ಮ ಆಗಲಿ ಯಾರೇ ಆಗಲಿ, ನಾಳೆ ಎತ್ತು ಮಕ್ಕಳೇ ಆಗಲಿ, ಯಾಕೋ ತಪ್ಪು ಮಾಡ್ತಾವ್ರೆ ಎಂದಾಗ ಸಮಾಧಾನವಾಗಿ ಹೇಳಬೇಕು. ಯಾವುದು ಸಮಾಧಾನ ಭೇದ ಯಾವುದೂ ಆಗ್ಲಿಲ್ವ, ದಂಡಸಾದ್ರೂ ನನ್ನ ಬುದ್ಧಿ ಹೇಳಬೇಕು. ಇವ್ರೇನಿದೆ ಸರ್, ತಾಯಿ ಶಾಪ ಇದಾಗುತ್ತೆ ಹಂಗೆ. ಅದಕ್ಕೆ ತಾಯಿ ಶಾಪ ಹೊತ್ತಬೇಕು ಅಂದ್ರೆ ಅದಕ್ಕೆ ಬೇರೆದೇ ಅರ್ಥ ಇದೆ. ನಿಮ್ಮ ಅನ್ಯಾಯಗಳಿಗೆ ಅವಳು ನೊಂದಿದ್ದಾಗ ಆಗಬರೋ ಆಕೆಯ ದೂಷಣೆಗಳಿಗೆ ಅದನ್ನ ಶಾಪ ಅನ್ಬೋದು. ನಿಮ್ಮನ್ನೇ ತಂದು ಬೀದಿ ನಿಲ್ಲಿಸಿ ಆಕೆ ಶಾಪ ಹಾಕೋದು ಅದಕ್ಕೆ ಏನು ಅರ್ಥ ಇದೆಯಪ್ಪ?
ಈಗಲೂ ಅದೇ ಸರ್, ಅದೇ ಅವ್ರ ಪಾಡು ಅವ್ರನ್ನ ಬಿಟ್ಬಿಟ್ಟಿದೀವಿ. ಅದು ಬಹಳ ಮುಖ್ಯ. ಈಗ ನಾನು ಆಕೆಯನ್ನು ಬೈರಿ ಅಂತ ಹೇಳ್ತಾ ಇಲ್ಲ, ಬಟ್ ನಿಮ್ಮನ್ನು ಹೊರಗಡೆ ಹಾಕಿದಾಗಲೂ ನೀವೇನೂ ಕೇಳಲಿಲ್ಲ, ಬಂದ್ರಿ, ಹೇಗೋ ಕಷ್ಟನೋ ಸುಖನೋ 4,000ದಲ್ಲಿ ಜೀವನ ಮಾಡ್ತಾ ಇದ್ರಿ, ಹೆಂಡತಿ ಮಾಂಗಲ್ಯ ಸರ ಇಟ್ಟು ಒಂದು ಆಟೋ ಖರೀದಿ ಮಾಡಿದ್ರಿ, ಅಲ್ಲೂ ಬಂದು ನಿಮ್ಮನ್ನು ಹೊರಗಡೆನೂ ನೆಮ್ಮದಿಯಾಗಿರ್ಲಿಕ್ಕೆ ಬಿಡಲ್ಲ ಅಂದಾಗ ಅಲ್ಲೂ ನೀವು ಧ್ವನಿ ಎತ್ತದೆ ಹೋದರೆ ಏನಪ್ಪ ಇದು? ಅದು ಹಂಗಾಗ್ಬಾರ್ದು. ಈಗ ಅದಾಗಲೇ ಮುಗಿದು ಹೋಗ್ಬಿಟ್ಟಿದೆ, ನಾನೀಗ ಮಾತಾಡಿ ಪ್ರಯೋಜನ ಇಲ್ಲ. ಬಟ್ ಬದುಕು ಹೇಗಿರಬೇಕು ಅನ್ನೋದಕ್ಕೆ ಹೇಳ್ತಾ ಇದ್ದೀನಿ. ಇವತ್ತು ನೀವು ಕಾರ್ಯಕ್ರಮ ಕೇಳಿಯೋ ಯಾವುದೋ ನಿಮ್ಮ ಜೀವನದ ಇಷ್ಟೆಲ್ಲ ಅನುಭವ ನೋಡಿ ಇವತ್ತು ನೀವು ಎಚ್ಚೆತ್ತುಕೊಂಡಿದ್ದೀರಾ. ಅಟ್ಲೀಸ್ಟ್ ಅನ್ಯಾಯ ಕಂಡಾಗ, ನಾಳೆ ನಿಮ್ಮ ಹೆಂಡತಿನೇ ಅನ್ಯಾಯ ಮಾಡ್ತಿದ್ದಾಳೆ ಎಂದಾಗ ನೀವು ಧ್ವನಿ ಎತ್ತಬೇಕು. ಯಾವಾಗ ನೀವು ಅನ್ಯಾಯ ಕಂಡಾಗ ಅಯ್ಯೋ ನನ್ನ ಅಮ್ಮ, ಅಯ್ಯೋ ನನ್ನ ಹೆಂಡತಿ, ಅಯ್ಯೋ ನನ್ನ ಮಗ, ಈ ಮಮಕಾರದ ಕಾರಣಕ್ಕಾಗಿ, ನನ್ನವರು ಅನ್ನೋ ಮಮಕಾರದ ಕಾರಣಕ್ಕಾಗಿ ಅದನ್ನು ಹಾಗೇ ಬಿಡ್ತಾ ಹೋಗ್ತೀರಾ, ನಾಳೆ ದಿನ ಅದು ನಿಮ್ಮನ್ನು ಬಲಿ ತಗೊಳ್ಳುತ್ತೆ. ಯಾವಾಗ ತಪ್ಪು ನಡೀತಾ ಇದೆಯೋ ಆ ತಪ್ಪು ಮಾಡಿದವನು ನಮ್ಮವನೇ ಆದರೂ ನಾನು ಧ್ವನಿ ಎತ್ತಬೇಕು. ಬಟ್ ಈ ಹೆಣ್ಮಗಳನ್ನು ಪ್ರೀತಿ ಮಾಡಿ ಅಥವಾ ಹಾಗೆ ಎಲ್ಲರನ್ನು ಒಪ್ಪಿಸಿ ಮದುವೆ ಆದಾಗ ಈ ತಂದೆ ತಾಯಿ ಕುಡಿಯುವ ಚಟ ಮೊದಲಿಂದಲೂ ಇತ್ತೋ ಏನದು? ನೀವು ನಿಮ್ಮ ತಂದೆ ತಾಯಿಗೆ ಮದುವೆಗೆ ಮುಂಚೆ ಯಾವತ್ತೂ ಹೇಳಿಲ್ವಾ ಹಿಂಗೆ ಮಾಡಬೇಡಿ, ನನ್ನ ಬದುಕು ಕಷ್ಟ ಆಗುತ್ತೆ ಅಥವಾ ಬರೋ ಹೆಣ್ಮಕ್ಳಿಗೆ ಕಷ್ಟವಾಗುತ್ತೆ ಅಥವಾ ಇದು ತಪ್ಪು ಅಂತ ಯಾವತ್ತೂ ಹೇಳಲಿಲ್ವ? ಅಥವಾ ಹೇಳಿದ್ರು ಕೇಳೋ ಸ್ಥಿತಿಲಿ ಅವ್ರು ಇರಲಿಲ್ಲ? ನಮ್ ತಂದೆ ಇನ್ನ ಜಾಸ್ತಿ ಆಗ. ಅಂದ್ರೆ ಅದೇ ನೋವಿ ಕುಡಿತಾ ಇದ್ದೋ ಚಟಕ್ ಕುಡಿತಾ ಇದ್ದೋ? ಒಂಥರ ಎರಡೂನು ಡಿಪ್ರೆಷನ್ ಅಂತಾನೆ ಹೇಳ್ಬೋದು. ಒಂದ್ ಕಡೆ ಅವ್ರಿಗೆ ಕಾರಣನೇ ಬೇಡ, ಅಡಿಕ್ಟ್. ಸರ್ ಇವಾಗ ಇನ್ನ ಒಂದ್ ಮದುವೆ ಎಲ್ಲಾ ತರ ಪ್ರಯತ್ನ ಪಟ್ಟಿ. ಏನೋ ಹೇಳಿದೆ ಹಣ ಇನ್ನೊಂದ್ ಮದ್ವೆ ಆಗಿದ್ದಾರೆ ಇವಾಗ, ಇನ್ನ ಮತ್ತೆ ನಿಮ್ಮ ಅತ್ತೇನಾ? ಅಯ್ಯೋ ದೇವ್ರಿ, ಏನಪ್ಪ ಹೇಳ್ತಿ ಇದ್ರ ಬಗ್ಗೆ? ಧ್ವನಿ ಕೇಳ್ತಾ ಇಲ್ಲಪ್ಪ, ನಿನ್ ಧ್ವನಿ ಕೇಳ್ತಾ ಇಲ್ಲ. ಅದೇ ನೋಡ್ಲಾ ಬೇಡವಾ ಅನ್ನೋದು ಒಂದೇ ಸರ್ ನಮ್ದು ಈ ತರ ಆಗಿದೆ. ನಿಮಗ್ ಮದುವೆ ಆಗಿ ನಿಮಗ್ ಮಕ್ಳಾದ್ಮೇಲೆ ಅವ್ರು ಇನ್ನೊಂದ್ ಮದುವೆ ಆಗಿರೋದಾ? ಅವ್ರು ಹೇಳೋ ರೀಸನ್ ಯಾರು ನೋಡ್ಕೊಳ್ಳೋರಿಲ್ಲ. ಹಣ ಎಷ್ಟು ಸಲ ಅವ್ರೆಲ್ಲ ಅವ್ರಷ್ಟು ಹಿಂಸೆ ಟಾರ್ಚರ್ ಕೊಟ್ರು, ಎಷ್ಟ್ ಸಲ ಕರ್ಕೊಂಡ್ ಬಂದಿದೀನಿ ಗೊತ್ತಾ? ಆ ಮನೆಗೆ ಬಾಣ್ತಿಯಾಗಿ ಇವಾಗ 2ನೇ ಮಗು ಆದ್ಮೇಲೆ 2 ದಿವಸ 3 ದಿವಸ ಆಗಿರೋ ವ್ಯಕ್ತಿ ಏನ್ ಮಾಡ್ಕೊಡ್ತಾಳೆ? ಈಗ ನಿಮ್ಮ ಅತ್ತೆ 5 ಗಂಟೆ ಅವ್ರಿಗೆ ಹೋಗೋ ಟೈಮ್ಗೆ ತಿಂಡಿ ಮಾಡ್ಕೊಡ್ಬೇಕು ಅಂತ ಅಂದ್ರೆ ಅಲ್ಲವಾ? ನೀನು ಆಯ್ತತ್ತೆ ನಾನು ನೋಡ್ಕೊಳ್ತೀನಿ, ಇನ್ನೊಂದು ಮದುವೆ ಆಗೋ ಅಂತಕ್ಕೆ ಯೋಚನೆ ಮಾಡಬೇಡಿ, ನಾನು ಇದ್ದೀನಿ ಅಂತ ನೀನು ಹೇಳಿಲ್ವಾ ಯಾವತ್ತು? ಅಂದ್ರೆ ರೀಸೆಂಟ್ ಆಗಿ ನಮ್ಗೆ ಅಂದ್ರೆ ಮದುವೆ ಆಗಿರೋದೇ ನಿಮಗೆ ಗೊತ್ತಿರ್ಲಿಲ್ಲ? ಗೊತ್ತಿಲ್ಲ. ಅವ್ರು ಸಪ್ರೇಟ್ ಆಗೇ ಇದ್ರು, ನಾವು ಅಲ್ಲೇ ಸುಮಾರು ವರ್ಷದಿಂದ ಸಪ್ರೇಟೇ ಇದಾರೆ. ಆಗ ಹಂಗೆ ಅಲ್ಲಿ ಪರಿಚಯ ಆಗಿರುವಂತ ಕೆಲವು ಬೇರೆಯವ್ರ ಕಡೆಯಿಂದ ಗೊತ್ತಾಗಿದ್ದೆ. ಅವರೇ ಫೋನ್ ಮಾಡಿ ಹೇಳಿದಾಗ ನನ್ಗೆ ತುಂಬಾ ಬೈದು ಫೋನ್ ಚೆಕ್ ಮಾಡಿ ಅವಾಗಿಂದ ಕಾಂಟ್ಯಾಕ್ಟೇ ಬಿಟ್ಬಿಟ್ಟಿದೆ. ಒಬ್ಬ ಮಗನಾಗಿ ನಿಮ್ಮ ಹೃದಯದ ಸ್ಥಿತಿ ಏನಾಗಿರ್ಬೇಕು ಅವತ್ತು? ನನ್ಗೆ ಹೇಳ್ಕೊಳಕ್ ಆಗ್ದಿರ ಈ ಕಡೆ ತುಂಬಾ ಇದೆ ಸರ್. ಅಂದ್ರೆ ನಿಮ್ಮ ಅಮ್ಮನನ್ನ ಬಾಯಿ ಬಿಟ್ಟು ಏನೋ ಅಂದಿದ್ದು, ಆಕೆ ಅನ್ಯಾಯವನ್ನು ವಿರೋಧಿಸಿದ ಅವತ್ತೇ? ತುಂಬಾ ಸಲ ಮುಗಿದಿದೆ. ಅಂದ್ರೆ ಏನ್ ಧೈರ್ಯ ಇರೋ ಮಗನನ್ನ ನಾನು ಇಷ್ಟು ಕೆಟ್ಟದಾಗ ನಡೆಸ್ಕೊಂಡ್ರೆ ನಾಳೆ ದಿನ ಏನಪ್ಪ ನನ್ನ ಬದುಕು, ಮಗಳ ಆಗ್ತಾಳೋ ಇಲ್ವೋ ಯಾರಿಗೂ? ಒಂದ್ ಮಾತಾಡಿದವ್ರಲ್ಲ ಅವ್ರಿಗೆ, ನಾನು ಒಂದ್ ಮಾತಾಡಿದವ್ರಲ್ಲ. ಈಗ ಅವ್ರಿಗೆ ಯಾವ ಧೈರ್ಯ? ಅಂದ್ರೆ ದುಡ್ಡಿತ್ತೋ ಏನ್ ಧೈರ್ಯ? ಅವ್ರು ಮಗಳು ಧೈರ್ಯನಾ? ಕೆಲ್ಸ ಅವರು ಕುಡಿಬೇಕು ಅಷ್ಟೇ, ಅವ್ರು ಕುಡಿಯೋಕೆ ಯಾರೋ ತಂದ್ಕೊಡ್ಬೇಕು. ಬೆಳಿಗ್ಗೆ ಸಂಜೆವರೆಗೂ ಅದೇ ಮನೇಲಿ ಮಾಡ್ಕೊಂಡಿದ್ರು, ಯಾರೋ ಮನೆ ಬಂದ್ರೆ ಏನಂತಾರೆ? ಬಟ್ ನೀವು ಆಕೆ ಕುಡಿಯೋದನ್ನ ವಿರೋಧಿಸ್ತಾ ಇದ್ದಿದ್ರಿಂದ ನೀವು ಅಲ್ಲಿದ್ದಷ್ಟು ಆಕೆಯ ಆ ವ್ಯಸನಗಳಿಗೆ ತೊಂದರೆ ಆಗುತ್ತೆ ಅಂತ ನಿಮ್ಮನ್ನು ದೂರ ಇಡೋ ಪ್ರಯತ್ನ ಮಾಡಿದ್ದ? ಅಂದ್ರೆ ನೀವು ಆಕೆಯ ಕುಡಿತ ಕಡ್ಡ ಬರ್ತೀರಾ ಅನ್ನೋ ಕಾರಣಕ್ಕೆ ನಿಮ್ಮನ್ನು ದೂರ ಇಟ್ರ ಅಂತ? ಹೌದೌದು. ಅಲ್ಲ ಅದು ಒಂದು ಕಾರಣನೇ. ನಾವು ಸುಮಾರು ಸಲ ಅದು
ಗಂಡ ಹೆಂಡತಿ ಜೊತೆಲಿ ಇರ್ಬಾರ್ದು, ಅವ್ರಿಗೆ ಇಷ್ಟ ಆಗಲ್ಲ. ಗಂಡ ಹೆಂಡತಿ ಒಂದ್ ಕೂತ್ಕೊಂಡು ಒಂದ್ ನಗ್ತ ಮಾತಾಡಂಗಿಲ್ಲ. ಮೂಲಭೂತವಾಗಿ ನಿಮ್ ಮದುವೆ ಅವ್ರಿಗೆ ಇಷ್ಟ ಇತ್ತು ಇಲ್ವೋ? ಒಪ್ಕೊಂಡ್ ಮದ್ವೆ ಮಾಡಿದ್ರು. ಹಲೋ, ಆಯ್ತಪ್ಪ ಆಯ್ತು. ಈಗ ಅಕ್ಕ ಅನಿಸಿಕೊಂಡು ಅಂದ್ರೆ ಒಂದ್ ಸ್ವಲ್ಪ ಅವ್ರ ಬೇರೆಯವ್ರ ಮಾತ್ ಕೇಳಿ ಕೇಳಿ ಒಂದ್ ಸ್ವಲ್ಪ ಇದಾಗ್ತದ. ಯಾರು? ಅಕ್ಕನ್ ಮಾತ್ ಕೇಳಿ. ಅಲ್ಲ, ಈಗ ನಿಮ್ಮ ಗಂಡನ ಜೊತೆ ಅಕ್ಕ ಅನ್ನೋರು ಚೆನ್ನಾಗ್ ಅವ್ರ ಅಂತ? ಇಲ್ಲ ಅಣ್ಣ, ಅವ್ರುನು ಹಿಂಸೆ ಕೊಡ್ತಾರೆ. ನಮ್ಗೆ ಇಲ್ದೇ ಇರೋದು ಅವ್ರಿಗೆ ಎಲ್ಲಿಂದ ತಂದ್ಕೊಡೋಣ? ಏನ್ ಹಿಂಸೆ ಕೊಡ್ತಾರೆ? ನನ್ ಮಾಡಿಲ್ಲ, ನಂಗ ಒಡವೆ ಮದ್ವೆ ತಂದ್ಕೊಟ್ಟಿಲ್ಲ, ನನ್ ಮಗ್ಳ ತಂದ್ಕೊಟ್ಟಿಲ್ಲ, ಹಂಗೆ ಹಿಂಗೆ. ನನ್ ಕೈಲ ಇವ್ರ ಕೈಲಿ ಆಗ್ಬೋದೇ ಆದ್ರು ನನ್ ಕೈಲಿ ಆಗದ್ ತಂದ್ಕೊಟ್ಟಿದ್ದೀನಿ. ಅಂತದ್ರಲ್ಲಿ ಇವ್ರಿಗೆಲ್ಲ ಹಿಂಗೆಲ್ಲಾ ಮಾತಾಡ್ತಾರೆ. ಇವ್ರು ಏನು ಮಾತಾಡಲ್ಲ. ಅವ್ರು ಇನ್ನು ಅದನ್ನ ನೀನೇನ್ ಮಾತಾಡೋದು, ನನ್ ತಮ್ಮನೇ ಮಾತಾಡಲ್ಲ ಅಂತಾರೆ. ಒಂದು ಕಡೆಯಿಂದ ನೋಡಿದಾಗ ನಾನು ಬೆಳಗ್ಗೆ ಸಂಜೆವರೆಗೂ ನಾನು ಮನೇಲಿ ಕೆಲ್ಸ ಮಾಡ್ಕೊಂಡು ಮಕ್ಳು ನೋಡ್ಬೇಡಿ, ನನ್ ಕೈಲಿ ಆಗಲ್ಲ ಅಂದ್ರೆ ನಾನೇ ಮಾಡ್ಕೋಬೇಕು. ಇರ್ಲವ ತೊಂದ್ರೆ ಇಲ್ಲ. ಈಗ ಟೈಲರ್ ಕೆಲಸ ಮಾಡ್ಕೊಂಡು ಮನೇಲಿ ಈ ಕಡೆ ಮಕ್ಳನ್ನು ನೋಡ್ಕೊಂಡು ನನ್ ಕೈಲಿ ಆಗಲ್ಲ ಅಂತ ಅಮ್ಮನ್ ಮನೆ ಕಡೆನೂ ಹೋಗಕ್ ಆಗ್ತಿಲ್ಲ. ಅಮ್ಮನ್ ಮನೆ ಕಡೆ ಹೋದ್ರೆ ಅವನು ನೋಡೋದಿಲ್ಲ. ಇಲ್ಲಿ ತಾಯಿ, ಬಟ್ ಈಗ ಗಂಡ ಏನಾರು ವ್ಯಸನ ಇದೆಯಾ ಇವ್ರಿಗೆ, ಅಥವಾ ಇವರು ಎಲ್ಲಾ ರೀತಿಯಲ್ಲೂ ಜವಾಬ್ದಾರಿಯಿಂದ ಇದ್ದಾರ? ಏನಣ್ಣ? ಗಂಡನಿಗೂ ಏನಾದ್ರು ವ್ಯಸನ ಇದೆಯೇನವ ಅಂದೆ. ಅರ್ಥ ಆಗ್ಲಿಲ್ಲ. ಏನಾದ್ರು ಚಟ ಇದೆಯೇನವ ಗಂಡನಿಗೂ ಅಂದೆ. ಏನಿಲ್ಲ ಅಣ್ಣ, ದುಡ್ಕೊಂಡು ಬರ್ತಾರೆ, ಮನೆಯನ್ನ ಜವಾಬ್ದಾರಿಯಾಗಿ ನೋಡ್ಕೊಳ್ತಾರೆ. ಹೌದು, ನೋಡ್ಕತ್ತಾರೆ. ಬಟ್ ಈಗ ಸಮಸ್ಯೆ ಏನೀಗ? ಮತ್ತೆ ಸಮಸ್ಯೆ ಏನೀಗ? ಸಮಸ್ಯೆ ಏನಿಲ್ಲ ಅಣ್ಣ, ನೀವು ಎಷ್ಟು ದುಡಿದ್ರು ಮನೇಲಿ ಯಾವ್ದಕ್ಕೂ ಸಾಲ್ತಿಲ್ಲ. ನಾನು ಬೆಳಗ್ಗೆ ಸಂಜೆವರೆಗೂ ನನ್ ಕೈಲಿ ನೈಟ್ ಎಷ್ಟು ಸಾಗುತ್ತೆ ಅಷ್ಟು ಮಾಡ್ತೀನಿ. ಮನೇಲಿ ನೆಮ್ಮದಿನೇ ಇಲ್ಲ. ಅಕ್ಕ ನೋಡಿದ್ರೆ ಹಂಗಾಡ್ತಾರೆ, ಅಮ್ಮ ನೋಡಿದ್ರೆ ಅಲ್ಲ, ಅವ್ರಿಬ್ರು ಈಗ ನೀವು ದೂರ ಇಟ್ಟಾಯ್ತಲ್ಲಪ್ಪ. ಎಲ್ಲಾರ ಹತ್ರ ಒಂಥರ ಮಾತಾಡ್ತಾರೆ. ನೋಡಿದವ್ರೆಲ್ಲ ಇವ್ರಿಂಗೇನ ಅಂತ ಅನ್ನೋ ತರ ನೋಡ್ತಾರೆ. ಅಂದ್ರೆ ಈಗ ನಿಮ್ ಗಂಡ ನೀನು ದುಡ್ಕೊಂಡು ನಿಮ್ ಬದುಕನ್ನು ನೋಡ್ಕೊಳ್ಳೋದು ದೊಡ್ಡದ, ಇಲ್ಲ ಹೊರಗಡೆಯವ್ರು ನಿಮ್ ಬಗ್ಗೆ ಏನ್ ಅಂದ್ಕೊಳ್ತಾವ್ರೆ ಇದನ್ನ ನಂಬ್ಕೊಂಡು ನಿನ್ ಜೀವನ ಮಾಡ್ತೀವೋ, ಅಥವಾ ಭಗವಂತ ನಮ್ಮ ಪಾಲಿಗೆ ಎಷ್ಟು ಕೊಡ್ತಾರೆ, ನನ್ ಗಂಡ ನಾನು ಚೆನ್ನಾಗಿದ್ರೆ ಸಾಕು ಅನ್ನೋದು ಹೆಂಗ್ ಬದುಕ್ತಿ ಹೇಳ್ಬಿಡವ. ಈಗ ನೀನು ಹೊರಗಡೆಯವ್ರು ನೋಡ್ಕೊಂಡು ಅಯ್ಯೋ ನನ್ನ ಬಗ್ಗೆ, ನನ್ನ ಗಂಡನ ಬಗ್ಗೆ, ನನ್ನ ಸಂಸಾರದ ಬಗ್ಗೆ, ನನ್ನ ಅತ್ತೆ, ನನ್ನ ಅಥವಾ ನನ್ನ ಬೀಗ್ತಿ ಅಥವಾ ನನ್ನ ಗಂಡನ ಅಕ್ಕ ಎಲ್ಲನೋ ಏನೇನೋ ಕೆಟ್ಟದಾಗಿ ಹೇಳ್ಕೊಬರ್ತಾಳೆ, ನಮ್ಮನ್ನೆಲ್ಲ ಒಂಥರ ನೋಡ್ತಾರೆ. ಈಗ ನಿನ್ನ ನಿಜವಾದ ಕಷ್ಟ ಏನಂದರೆ ಮನೆಗೆ ದುಡಿಮೆ ಸಾಲ್ತಿಲ್ಲ, ಯಾಕೋ ನಮ್ಗೆ ಬದುಕು ಕಷ್ಟವಾಗ್ತಿ, ಇದನ್ನು ಕೇಳು, ಇದನ್ನು ಹೇಳು, ನಾನು ಅದಕ್ಕೆ ಗೌರವ ಕೊಡ್ತೀನಿ. ಕೇಳಿಸ್ಕೊ, ಈಗ ಇನ್ನೊಂದು ಹೇಳ್ತಿದೆಯಲ್ಲ, ಈ ಕಡೆ ಇನ್ನೊಂದು ಹೇಳ್ತಿದೆಯಲ್ಲ, ಅಯ್ಯೋ ಇವರೆಲ್ಲ ಹಂಗೇನು ಹೇಳ್ಕೊಂಬರ್ತಾರೆ, ಹಿಂಗೇನು ಹೇಳ್ಕೊಂಬರ್ತಾರೆ. ಹಿಂಗೆ ಈ ನಿಟ್ಟಿನಲ್ಲಿ ಎಲ್ಲಾದ್ರೂ ಹೋದ್ರೂ ನಿಮ್ದಿ ಕೊಡಲ್ಲ, ಹೋಗಿತ್ತೆಲ್ಲ ಮಾತಾಡೋದು, ಇದ್ ಮಾಡೋದು, ಹೋಗಿತ್ತ ಎಲ್ಲ ಜಗಳ. ಸರಿ ಆಯ್ತು, ನೆಮ್ಮದಿ ಕೊಡಲ್ಲ ಅಂದ್ರೆ ಹೆಂಗ್ ನೆಮ್ಮದಿ ಕೊಡ್ಬೇಕು ನಿನಗೆ? ಅಂದ್ರೆ ಅವರು ನಿಮ್ ಬಗ್ಗೆ ಹೇಳೋದನ್ನ ನಿಲ್ಲಿಸ್ಬೇಕಾ? ಹಂಗಂತಲ್ಲ ಅಣ್ಣ, ಇವಾಗ ಹೋಗಿತ್ತಾನ ಅಲ್ಲೂ ಕೇಳ್ತಾರೆ, ನೀನೇನ್ ಮಾಡಿದ್ಯಾ, ನೀನೇನು ನಿನ್ನ ತಮ್ಮಗೆ ನೀನೇನ್ ಮಾಡ್ತೀಯಾ? ನನ್ನ ಹತ್ರ ಏನು ಇಲ್ಲ ಕಣೆ, ನಾನು ಕೊಡಲ್ಲ ಅಂತ ಏನ್ ಮಾಡ್ಕೊಳ್ತಾರೆ? ಇವ್ರು ಏನು ಮಾತಾಡಲ್ಲ ಅಣ್ಣ. ಅವ್ರೇನ್ ಮಾತಾಡಲ್ಲ, ಅದನ್ನ ಬಗ್ಗೆ ಗೊತ್ತಲ್ಲ. ಅಣ್ಣ ಮದ್ವೆಗೆ ಹೋಗಿದ್ವಿ, ಬೇರೆ ಫ್ರೆಂಡ್ ಮದ್ವೆಗೆ, ಅಲ್ಲೂನು ಜಗಳ ಮಾಡಿದ್ರು. ಏನಂತ? ನೀನ್ ಮಾಡಿದ್ಯಾ, ಏನ್ ಬಿಟ್ಟಿದ್ಯಾ, ಹಂಗೆ ಹಿಂಗೆ. ನೀನ್ ಅದಕ್ಕೆ ಹತ್ಕೊಂಡ್ ಮನೆಗ್ ಬಂದ್ಬಿಟ್ಟ? ಇಲ್ಲ ಅಣ್ಣ, ನಾನು ಅವ್ರು ಮಾಡಿದಲ್ಲಿ ನೀನ್ ಮನೇಲಿದ್ದಾಗ ಎಷ್ಟೆಲ್ಲಾ ಕಷ್ಟ ಕೊಟ್ಟಿದ್ಯಾ, ವಿಷ ಕುಡಿಯೋಷ್ಟು ಕಷ್ಟ ಕೊಟ್ಟಿದ್ಯಾ. ನೋಡುಬಾ, ಇದಕ್ಕೆ ಕೇಳಿಸ್ಕೊ, ಆಯ್ತು ಗೊತ್ತಾಯ್ತು ನನಗೆ. ನಿನಗೆ ಇನ್ನೂ ದಿನ ಎಲ್ಲ ಕೊಟ್ಟರು ಅದೇ ವಿಷಯ ಇರುತ್ತೆ, ಬೇರೆ ಏನೂ ಇಲ್ಲ. ನಾನು ಒಂದು ಹೇಳ್ತೀನಿ, ಎಲ್ಲರನ್ನು ಒಪ್ಪಿಸಿ ಪ್ರೀತಿ ಮಾಡಿ ಮದುವೆ ಆದಾಗ ಈ ಪರಿಸ್ಥಿತಿಯಲ್ಲಿ ನೀವು ಅತ್ತೆ ಅಥವಾ ನಿಮ್ಮ ಗಂಡನ ಅಕ್ಕ ಇವರೆಲ್ಲ ತಿಪ್ಪುರ್ಲಾಗ ಹಾಕಲಿ. ನಿಮಗೆ ಊಟಕ್ಕೆ ಬಟ್ಟೆಗೆ ಕಷ್ಟ ಇರೋ ಸಮಯದಲ್ಲಿ ಇವರು ಉಂಗುರ ಮಾಡಿಸಿ ಒಡವೆ ಮಾಡಿಸಿ ಅವ್ರದ್ದು ಏನಿದೆ ಕೊಟ್ಟು ತೊಲಗಿಸಿ. ಅವ್ರಿಗೆ ಎಲ್ಲಿವರೆಗೂ ಕೇಳೋ ಅಧಿಕಾರ ಇರುತ್ತೆ ಇದ್ರೆ ಅವ್ರದ್ದು ನಿಮ್ಮ ಹತ್ರ ಇರಬೇಕಾದ್ರೆ, ಹೌದಲ್ಲ? ಅಂಥದ್ದು ಏನಾದರೂ ಇದ್ರೆ ಕೊಟ್ಟು ತೊಲಗಿಸಿ. ಆದರೆ ನಾನು ಹೇಳ್ತೀನಿ,
ನಿನ್ನ ಬದುಕನ್ನೇ ಕಷ್ಟಪಟ್ಟು ಕಟ್ಕೊಳ್ತಾ ಇರೋ ಸಮಯದಲ್ಲಿ ಆಕೆ ಬಂದು ನನಗೇನೋ ನೀನು ಮಾಡಿಲ್ಲ ಅಂತ ಎಲ್ಲಿ ಬೇಕಲ್ಲಿ ಕೇಳ್ತಾಳೆ ಅಂದ್ಕೊಂಡ ಒಂದು ಅವಳನ್ನು ಎಲ್ಲಿ ಬಿಡಬೇಕು ಮೊದಲು ಅಲ್ಲಿ ಬಿಡುವುದನ್ನು ಕಲಿ, ಮತ್ತು ಅವರ ಮಾತಿಗೆ ಮನ್ನಣೆ ಕೊಡುವುದನ್ನು ಬಿಡವ. ಈಗ ನಾನು ಅವರನ್ನು ದ್ವೇಷಿಸು, ಜುಟ್ಟಿಟ್ಕೊಂಡು ಹೊಡೆದಾಡಿ ಅಂತ ನಾನು ಹೇಳ್ತಾ ಇಲ್ಲ. ಬಟ್ಟು ನೀನು ಅಥವಾ ನಿನ್ನ ಗಂಡ ನನ್ನ ಕೈಲಿ ಆಗಲ್ಲ ಕಣೆ, ನನಗಿರೋದೇ ನನ್ನ ಬದುಕಿ ಒದ್ದಾಡ್ಕೊಂಡು ಕಟ್ಕೊಳ್ತಾ ಇದ್ದೀವಿ, ನಿನಗೇನು ಬೇಕಾ ನಿನ್ನ ಪಾಲಿನ ತಗೊಂಡು ರೈಟ್ ಹೇಳಿ ನೀನು. ನಾನು ಪ್ರೀತಿಯಿಂದ ಕೇಳೋದು ಬೇರೆ, ಎಲ್ಲಿ ಬೇಕಲ್ಲಿ ಜಗಳ ಮಾಡು. ನಾನೇನಾದರೂ ನಿನ್ನ ಜಾಗದಲ್ಲಿ ಇದ್ದಿದ್ರೆ ಇವನ್ ನಾನೊಬ್ಬ ಸ್ಪಿರಿಚುವಲ್ ಆಧ್ಯಾತ್ಮಿಕ ವ್ಯಕ್ತಿಯಾಗಿಯೂ ನಾನೇನು ಮಾಡ್ತಿದ್ದೆ, ಒಂದು ಕಪಾಳು ಕೊಡದು ಬರ್ತಿದ್ದೆ, ಇಲ್ಲ ಜೀವನ ಪೂರ್ತಿ ಅವಳನ್ನು ಎಕ್ಕಡ ಬಿರೋ ಜಾಗದಲ್ಲಿ ಬಿಡ್ತಾ ಇದ್ದೆ. ಧರ್ಮ ಇಷ್ಟು ಕಠಿಣವಾಗಬೇಕು? ಅಯ್ಯೋ ನಾವು ನನ್ನ ಮಾತು ಕೇಳು, ನಿಮ್ಮಿಬ್ಬರದು ಇದೇ ಬಾಳು. ಎಲ್ಲಿಯವರೆಗೂ ನಿಮ್ಮ ಧರ್ಮವನ್ನು ಇಷ್ಟೊಂದು ಕಠಿಣವಾಗಿ ಮಾಡ್ಕೊಳ್ಳೋದಿಲ್ವೋ ನೀವಿಬ್ರು ಅಯೋಗ್ಯರು, ಅನ್ಫಿಟ್ ಫಾರ್ ಲೈಫ್, ಬದುಕಿಗೆ ಅಯೋಗ್ಯರು ನೀವಿಬ್ರು. ಯಾವಳೋ ಎಲ್ಲೋ ಬಂದು ನನಗ ಹಿಂಗ್ ಮಾಡಿಲ್ಲ ಹಂಗ ಮಾಡಿಲ್ಲ ಜುಟ್ಟಿಡ್ಕೊಂಡು ತುಳಿ ಹಾಕೊಂಡು ನೀನೇನು ಅವ್ರ ಮನೆಯಿಂದ ಒತ್ಕೊಂಡು ಬಂದಿದೀಯಾ? ನಿನ್ನ ಬದುಕನ್ನೇ ತಂದು ಬೀದಿಗೆ ನಿಲ್ಲಿಸಿರೋರಿಗೆ ಏನು ಗೌರವ ಕೊಡ್ತೀನಿ ನೀನು? ನನಗೆ ನಿಮ್ಮನ್ನೆಲ್ಲ ನೋಡಿದಾಗ ಅನ್ಸ್ಬಿಡುತ್ತೆ, ಅಲ್ಲ ಎಲ್ಲಿ ಹೇಗೆ ವರ್ತಿಸ್ಬೇಕು ಅಂತಲೇ ನಿಮಗೆ ಗೊತ್ತಿಲ್ವಾ? ನೀನು ಹೇಳ್ಬೋದು ಇಲ್ಲ ಆ ಪರಿಸ್ಥಿತಿ ಹಂಗಿರಲ್ಲ, ನಾನು ಅದೆಲ್ಲ ನೋಡ್ಕೊಂಡೇ ಬಂದಿದ್ದೀನವ್ವ. ನಾನಂಥವ್ರನ್ನ ಅವ್ರಿಗೆ ಎಂಥ ರಕ್ತ ಸಂಬಂಧನೇ ಆಗಲಿ ಧರ್ಮಕ್ಕೆ ವಿರುದ್ಧವಾಗಿ ಅಥವಾ ನನ್ನ ಪರಿಸ್ಥಿತಿ ಕೆಟ್ಟದಾಗಿದ್ದಾಗಲೂ ಅವರು ಬೇಳೆ ಬೇಯಿಸ್ಕೊಳ್ಳೋಕೆ ಅಥವಾ ಅವ್ರದ್ದೇನೋ ಸ್ವಾರ್ಥ ಇಟ್ಕೊಂಡು ಬರ್ತಾರ, ಕೆರ ಬಿಡೋ ಜಾಗದಲ್ಲಿ ಬಿಡ್ತೀನಿ ಅವ್ರನ್ನ. ಹಿಂಗಿದ್ರೇನೆ ಬದುಕು, ಇಲ್ವಾ? ತುಳಿಯೋರು ತುಳಿತಾನೆ ಇರ್ತಾರೆ, ನೀವು ಹಿಂಗೇ ಇದ್ಕೊಂಡು ಹೋಗ್ತಾ ಇರ್ಬೇಕಷ್ಟೇ. ಮೊದಲು ಬದುಕುವ ಅಥವಾ ಪರಿಸ್ಥಿತಿಗಳನ್ನು ನೋಡುವ ದೃಷ್ಟಿಕೋನ ಬದಲಿಸ್ಕೊಳ್ಳಿ. ಇಲ್ಲ ಅಂದರೆ ನೀವು ಬದುಕೋಕ್ಕಾಗಲ್ಲವ. ಅದೇ ಬದುಕ್ತೀರಾ, ಸತ್ತಂತೆ ಬದುಕ್ತೀರಾ. ನಿಮ್ದು ಒಂದು ಬದುಕಿದೆ. ಏನು ಅವಳ ಆಸ್ತಿ ಕೊಡದೆ ಹೋದ್ರು, ನಿಮ್ಮ ಅತ್ತೆ ಬರದೆ ಹೋದ್ರು, ಅವ್ರ ಅಕ್ಕ ಬರದೆ ಹೋದ್ರು ನಿಮ್ಮ ಬದುಕು ನಡೆಯುತ್ತೆ. ಅವ್ರು ಹೆದರ್ಕೊಂಡು ಅಂದರೆ ನಿನ್ನ ಕಣ್ಣೀರಿಗೆ ಕಾರಣ ಇವತ್ತು ನನಗೂ ಒಂದು ತುತ್ತಿಗೆ ಅನ್ನ ಇಲ್ಲ ಸರ್, ಇದೊಂದು ಹೇಳು. ಹೌದಪ್ಪ ಭಗವಂತ ಯಾಕೋ ಹಿಂಗೆ ಮಾಡಿಬಿಟ್ಟಿದ್ದಾನೆ ಅಂತ ಹೇಳ್ಬೋದು. ನಿನ್ನ ಕೂತ ನಾನು ಅಳ್ತೀನಿ. ನೀನು ಹೇಳ್ತಿರೋ ಕಾರಣಗಳಿದ್ದಾವಲ್ಲ. ಅರೆ ಈಗ ನೀನು ಐಸುವಿನಲ್ಲಿ ಇದ್ದೀಯವ, ಸಾಯೋ ಪರಿಸ್ಥಿತಿಲಿ ಇದ್ದೀಯ, ಇನ್ನೇನು ನೀನು ಓದೆ ಆ ಮಟ್ಟಿಗೆ ಇದ್ದೀಯ. ಆಗ ಬಂದು ಅಯ್ಯೋ ನನಗೆ ಒಡವೆ ಮಾಡಿಸ್ಕೊಟ್ಟಿಲ್ಲ ನೀನು ಹಂಗೆ ಸಾಯ್ತಿದೀಯ ಅಂದಾಗ ಹೇಗಾಗಬೇಕು ನನ್ನ ಕತೆ? ನಾನು ಸಾಯೋ ಪರಿಸ್ಥಿತಿಲಿ ಇದ್ದೀನಿ, ನನ್ನ ಬದುಕು ನಡೆಯೋದು ಕಷ್ಟ ಆಗಿದೆ, ಅಂಥದ್ರಲ್ಲಿ ಇವಳು ಬಂದು ಒಡವೆ ಮಾತಾಡ್ತಿದ್ದೆ. ನಿಮ್ದೊಂದು ಚಿಂತೆ, ಇವಳದೊಂದು ಚಿಂತೆ. ಇಂಥವರು ನಿನ್ನ ಗಂಡನ ಒಡ ಹುಟ್ಟಿದವರಾದರೂ ಅವರನ್ನು ಮೆಟ್ಟು ಬಿಡೋ ಜಾಗದಲ್ಲಿ ಬಿಡಬೇಕು. ಅವ್ರದ್ದೇನು ಕತೆ ಇದೆಯೋ ನಮ್ಗದು ಬೇಡ. ಏನ ಒಂಚೂರು ಮಾತಾಡಿದ್ರೆ ಸಾಕು, ಇವ್ರು ಸರಿ ಆಯ್ತಾರೆ ನಡಿ, ಏನಾಗಲ್ಲ ಹೋಗ್ ಬರೋಣ. ಒಂದು ಹೆಣ್ಮಗಳಾಗಿ ನೀನ್ ಗರ್ತಿಯಾಗಿ ನಿನಗ್ ಬುದ್ಧಿ ಇರ್ಬೇಕು. ನಿನ್ ಗಂಡನ ಯೋಗ್ಯತೆ ಏನು ಅಷ್ಟೇ ಅಂದ್ಕೋ. ನೀ ಕೇಳಿಸ್ಕೊಳವ, ನೀನ್ ಗಂಡನಿಗೆ ಹೇಳಬೇಡ. ನೀನು ಮೊದಲು ನಗು ಮುಖದಿಂದ ಮನೇಲಿ ಇರೋದು ಕಲಿ. ಮೂದೇವಿ ಥರ ಅವಳು ಹಿಂಗೆ ಅಂದ್ಬಿಟ್ರು, ಅಯ್ಯೋ ಹಿಂಗ ಆಯಿತು, ಬದುಕು ನಡೀತಾ ಇದೆ, ನೀವೇ ನಸ್ಕೊಂಡಿಲ್ಲ. ನಿಧಾನಕ್ಕೆ ಅದು ಸರಿ ಹೋಗುತ್ತೆ, ದುಡಿಮೆನೂ ಹೆಚ್ಚಾಗುತ್ತೆ. ಬಟ್ ನನಗೆ ನಿಮ್ಮ ದುಡಿಮೆ ಕಡಿಮೆ ಇರೋದು ಸಮಸ್ಯೆ ಅಂತ ಅನ್ನಿಸ್ತಾ ಇಲ್ಲ. ನೀವು ಇದೇನು ಎಕ್ಸ್ಟ್ರಾ, ನಮ್ಮ ಅತ್ತೆ ಹಿಂಗಾಡ್ತಾಳೆ ಅವ್ರು ಹೆಂಗೆ ಆಡಬೇಕು ಅದು ನಿನ್ನ ಕೈಲಿಲ್ಲ. ಅವ್ರು ಹೆಂಗೆ ಬೇಕಾದರೂ ಆಡ್ತಾರೆ. ಬಟ್ ಅವ್ರು ಹೆಂಗೆಂಗೋ ಆಡೋದು, ನಿನ್ನ ಬದುಕನ್ನು ಹೆಂಗೆಂಗೋ ಮಾಡ್ದಂಗೆ ನಾವು ನೋಡ್ಕೊಳ್ಬೇಕು. ಇಲ್ಲಾಂದ್ರೆ ಪ್ರೀತಿ ಮಾಡಿ ಮದುವೆ ಆಡಿ ಸುಲಭ ಅಲ್ಲವ ಅದು. ಏನು ಪ್ರೀತಿ ಮಾಡಿಬಿಟ್ರೆ ಮದುವೆ ಆಗಿಬಿಟ್ರೆ ಅದು ಸುಲಭ ಅಲ್ಲ. ಅದು ಎಲ್ಲವನ್ನು ಎದುರಿಸೋ ತಾಕತ್ತಿದ್ರೆ ಆಗಬೇಕು. ಮಾಡ್ಕೊಂಡು ಬಂದಿದ್ದೀಯವ್ವ, ಇಲ್ಲಿವರೆಗೂ ಎಲ್ಲ ನಡೆಸ್ಕೊಂಡು ಬಂದಿದ್ದೀಯ. ಇವತ್ತಿಂದ ನಿರ್ಧಾರ ಮಾಡು, ಅವರಿಬ್ಬರನ್ನ ಚಪ್ಪಲಿ ಬಿಡೋ ಜಾಗದಲ್ಲಿ ಬಿಡು. ತುಂಬ ಗೌರವಾನ್ವಿತವಾಗಿ ಬಂದ್ರೆ ನೀನೇ ಅವ್ರ ಕಾಲಿಗೆ ಬಿದ್ದು ಅವ್ರ ಸೇವೆ ಮಾಡು. ಬಟ್ ಯಾವಾಗ ನಿನ್ನ ಪರಿಸ್ಥಿತಿ ಅತ್ಯಂತ ಹೀನವಾಗಿದೆ ಅಂತ ಗೊತ್ತಿದ್ದಾಗಲೂ ಅವರು ನಿನ್ನ ಬಳಿ ಬಂದು ಅವರ ಸುಖ, ಅವರ ಒಡವೆ, ಅವರೇ ವಿಚಾರದ ಬಗ್ಗೆ ಮಾತಾಡ್ತಾರ, ಅರ್ಥ ಮಾಡ್ಕೋ. ಸಂಬಂಧಿಕರು ಅಂದರೆ ನಿನ್ನ ಕಷ್ಟವನ್ನು ನೋಡಿ ಅದಕ್ಕೆ ತಕ್ಕಂತೆ ಅಯ್ಯೋ ಯಾಕೋ ಪಾಪ ಹಿಂಗಿದ್ದೀರಿ, ಬರ್ರೋ ನಮ್ಮನೇಲಿ ಊಟ ಮಾಡಿ ಬರ್ರೋ ಅಂದರೆ ಅದು ಸಂಬಂಧಿಕರು. ನೀವು
ಕಷ್ಟಪಡ್ಕೊಂಡು ಜೀವನ ಮಾಡ್ತಿದ್ದೀರಿ, ಹೆಂಗೆ ಮುಂದೆ ನಮ್ಮ ಜೀವನ ಅಂತ ಯೋಚನೆ ಮಾಡ್ತಿದ್ದೀರಿ. ಅವಳು ಬಂದು ನಂಗೆ ಅದು ಮಾಡಿಸಿಲ್ಲ, ಇದು ಮಾಡಿಸಿಲ್ಲ. ಅವರೆಲ್ಲ ಸಂಬಂಧ ಅನ್ನೋ ಅಥವಾ ಸಂಬಂಧಿಕರು ಅಥವಾ ಬಂಧುಗಳು ಅನ್ನೋ ಪದಕ್ಕೆ ಅಯೋಗ್ಯರು. ಇದು ನೀನು ಅರ್ಥ ಮಾಡ್ಕೊ. ಇವತ್ತಿಂದ ನೀನು ನಿರ್ಧಾರ ಮಾಡು, ನನ್ನ ಮನೆಯಲ್ಲಿ ಅವಳು ಯಾರೋ ಬಂದು ಕಾಲಿಡ್ಲಿಕ್ಕೆ ನಾನು ಬಿಡಲ್ಲ. ಅವಳು ನನ್ನ ಗಂಡನ ಏನಾದರೂ ಕೇಳ್ಕೊಳ್ಳಿ, ನನ್ನ ಮನೆಯನ್ನು ಗಂಡನ ಮಾತು ಅವನು ಮಾತಾಡ್ಲಿಕ್ಕೆ ಬರ್ತಿಲ್ಲ, ಆತ ಕೇಳೋ ಶಕ್ತಿ ಇಲ್ಲ, ಅಷ್ಟು ಯೋಗ್ಯನಲ್ಲ ಅಂದಂಗೆ ನೀನು ಅದನ್ನು ಬಿಡಬೇಕು. ಗಂಡನ ಬಿಡು ಅಂತ ಅಲ್ಲ, ಆದರೆ ಗಂಡ ಕೇಳಲಿ ನೀನು ಹಂಗೆ ಅಂದ್ಕೊಂಡಂಗಿಲ್ಲ. ನೀನು ಆ ಮನೆಯ ಗರ್ತಿಯಾಗಿ ನಿನ್ನ ಮನೆ ಕಾಪಾಡ್ಕೊಳ್ಳೋದು ನಿನ್ನ ಜವಾಬ್ದಾರಿ. ಅದು ಗಂಡ ಮಾಡಲಿ ಅಂತ ಕೂತ್ಕೊಳ್ಳೋದಲ್ಲ. ನಿನ್ನ ತಮ್ಮನ ಜೊತೆ ಮಾತಾಡ್ಕೊಳ್ಳೋಂಗಿದ್ರೆ ಮನೆಯಿಂದ ಹೊರಗಡೆ ಮಾತಾಡ್ಕೊ, ನನ್ನ ಮನೆಗೆ ನೀನು ಬರಬೇಡ. ಯಾಕೆ ಬರಬೇಡ ಅಂತಿದ್ದೀನಿ? ದ್ವೇಷನ? ಇಲ್ಲ. ನೀನು ಒಂದು ಸೂತಕದ ಮನೆಯಲ್ಲಿ ಯಾವುದೋ ಮದುವೆ ಬಗ್ಗೆ ಮಾತಾಡುವ ಅಥವಾ ಸೂತಕದ ಮನೆಯಲ್ಲಿ ಒಡವೆ ಬಗ್ಗೆ ಮಾತಾಡುವಷ್ಟು ಅಮಾನವೀಯ ಗುಣ ಇರತಕ್ಕಂಥವಳು. ನಿನಗೆ ನನ್ನ ಮನೆಯಲ್ಲಿ ಜಾಗ ಇಲ್ಲ. ಸೂತಕದ ಮನೆಯಲ್ಲಿ ನನಗೆ ಒಡವೆ ಮಾಡಿಸ್ಕೊಡು ಅಂತ ಮಾತಾಡಿದ್ರೆ ಅದೆಷ್ಟು ಅಯೋಗ್ಯವಾಗಿರುತ್ತೆ, ಹೌದಲ್ಲವಾ? ಹೌದು. ಹಿಂಗಾಯ್ತಲ್ಲ ನಿಮ್ಮ ಆಕೆಯ ಕತೆ. ಸಂಬಂಧಗಳನ್ನು ಗುಣದ ಆಧಾರದ ಮೇಲೆ, ಗುಣ ನಿಮ್ಮ ಮುಂದೆ ಮನೆ ಮುಂದೆ ಭಿಕ್ಷೆ ಬೇಡ್ಲಿಕ್ಕೆ ಬಂದವನೊಬ್ಬ, ನೀವು ಭಿಕ್ಷೆ ಹಾಕ್ಲಿಕ್ಕೆ ಬಂದಾಗ ಕಣ್ಣಲ್ಲಿ ಯಾಕೋ ನೀರಿತ್ತು ನಿಮ್ಮ ಕಣ್ಣಲ್ಲಿ, ಆ ಭಿಕ್ಷೆ ಬೇಡೋನು ಅಯ್ಯೋ ಯಾಕವ ಅಳ್ತಿದೀಯಾ, ಏನೋ ಯೋಚನೆ ಮಾಡಬೇಡ, ದೇವ್ರು ಒಳ್ಳೇದು ಮಾಡ್ಲವ ಅಂತ ಹೇಳಿ ಬೇಡ ತಾಯಿ ಭಿಕ್ಷೆ ಅಂತ ಆತ ನಿಮ್ಮ ದುಃಖಕ್ಕೆ ಮರುಗಿ ಮುಂದೆ ಹೋದರೆ ಅವನು ನಿಜವಾದ ಸಂಬಂಧಿಕ. ಅದನ್ನು ಬಿಟ್ಟು ಸೂತಕದ ಮನೆಯಲ್ಲಿ, ಕಷ್ಟದ ಮನೆಯಲ್ಲಿ ಬಂದುಬಿಟ್ಟು ನನಗೆ ಒಡವೆ ಮಾಡಿಸಿಲ್ಲ, ಅದು ಮಾಡಿಸಿಲ್ಲ, ಇದು ಮಾಡಿಸಿಲ್ಲ. ನೀವು ನೀವಿಬ್ಬರು ಒಮ್ಮತವಾಗಿದ್ದು, ನೀವಿಬ್ಬರು ದುಡಿದು ಬರೋ 5 ಕಾಸೋ 10 ಕಾಸೋ 20 ಕಾಸೋ ಬರೋದ್ರಲ್ಲಿ ಜೀವನ ಮಾಡಿಕೊಂಡು, ಈ ಅತ್ತೆ ಇನ್ನೊಂದು ಮದುವೆ ಆಗಿದ್ದಾಳೆ. ಕಾರಣ ಏನು? ಅಯ್ಯೋ ನಮ್ಮ ಕಡೆಗಾಲಕ್ಕೆ ಯಾರೋ ಬೇಕಲ್ಲ ಅಂತ ಮಗನ ಯೋಗ್ಯವಾಗಿ ಬೆಳೆಸ್ಕೊಳ್ಬೇಕು, ಮಗನನ್ನು ಕಾಪಾಡ್ಕೊಳ್ಬೇಕೆ ಹೊರತು ಮಗನ ಬೀದಿ ಕಳಿಸ್ಬಿಟ್ಟು ಮದುವೆ ಆಗೋದು ಒಂದಿಡೀ ಕಟ್ಟುಪಾಡಿಗೆ ಅಡ್ಡ ನಿಂತಿದ್ದಾಳೆ ನಿಮ್ಮ ಅತ್ತೆ. ಅವ್ರಿಗೆಲ್ಲ ಪ್ರಾಬ್ಲಮ್ ಆದ್ರೆ ಇವ್ರಿಗೆ ಫೋನ್ ಮಾಡೋದಣ್ಣ. ಇವಾಗ ಹೋಗ್ ಬಂದ್ರೆ ಈಗ ಇವ್ರು ಮತ್ತೆ ಕಟ್ಕೊಂಡವನು ಏನು ಮಾಡ್ದ? ಮಗನಾದವನು ಸ್ವಲ್ಪ ಗಟ್ಟಿಯಾಗಿದ್ರೆ ಇವೆಲ್ಲ ನಡೆಯಲ್ಲವಾ? ಹೌದಲ್ಲ? ಹೌದಣ್ಣ, ನಾವು ದುಡಿಯೋ ನಮ್ಗೆ ಸಾಲ್ತಿಲ್ಲ. ಇಬ್ರು ದುಡಿಮೆಗೂ ನಿನ್ನ ವರ್ತನೆಗೂ ಇಲ್ಲಿ ಬೇಡಿಲ್ಲ. ನಾನೊಬ್ಬ ಮನೆ ಮಗನಾಗಿ ಹೇಳ್ತಾ ಇದ್ದೀನಿ, ಇರಂಗಿದ್ರೆ ಇರು, ಇಲ್ಲಾಂದ್ರೆ ಹೊರಡು. ಇನ್ನೊಬ್ಬ ನಮ್ಮ ತಂದೆ ಸತ್ತ ಮೇಲೆ ಇನ್ನೊಬ್ಬನನ್ನು ಮದುವೆಯಾಗಿ ಮನೆಗೆ ಕರ್ಕೊಂಡು ಬರಲಿಕ್ಕೆ ನಾನು ಸತ್ತಿಲ್ಲ, ನಾನಿನ್ನೂ ಬದುಕಿದ್ದೀನಿ ಅಂತ ನಿನ್ನ ಗಂಡ ಅಂದ್ಬಿಟ್ಟಿದ್ರೆ ಯಾಕೆ ಮದುವೆ ಆಗ್ತಿದ್ಲು? ಅವರನ್ನೇ ಕೇಳ, ನೀನ್ ಯಾರೋ ಫೋನ್ ಮಾಡಕ್ಕೆ ಅಂತ ಕೇಳಿದ್ರು. ಇವೆಲ್ಲ ನಿಮ್ಮ ದುರ್ಬಲತೆ, ನಿಮ್ಮ ದುರ್ಬಲತೆ. ಅವಳಂಗಂತಾಳೆ ಅಂದ್ರೆ ಅದು ನಿಮ್ಮ ದುರ್ಬಲತೆ. ಇಷ್ಟು ಮಾತ್ರ ಹೇಳ್ತೀನವ, ನೀವು ಬುದ್ಧಿ ಕಲಿದೆ ಹೋದ್ರೆ ಇದೆಲ್ಲ ಸರಿ ಹೋಗಲ್ಲ. ನಿನ್ನ ಗಂಡನಲ್ಲಿ ಸ್ವಲ್ಪ ಆ ಕಿಚ್ಚು ಬರಬೇಕು. ಮನೆ ಮಗ 12 ಗಂಟೆ 11 ಗಂಟೆ ಆಗುತ್ತೆ ಮಲಗೋದು, ಮನೇಲಿ ಟೈಲರ್ ಕೆಲಸ ಮಾಡ್ಕೊಂಡು ಮಲಗೋದು ಅಷ್ಟೆಲ್ಲ ಮಾಡ್ತಿದ್ದೀರವ, ಕಷ್ಟಪಡ್ತಿದ್ದೀರ, ಇಲ್ಲ ಅಂತ ಅಲ್ಲ. ಈ ಕಡೆ ಕಷ್ಟಪಟ್ಟು ಕೇಳಿಸ್ಕೋ, ನೀನು ಕಷ್ಟಪಟ್ಟು ಹೊರಗಡೆ ಬೋರ್ವೆಲ್ಲಾಗಿ ಬೋರಲ್ಲಿ ಸೇದಿ ನೀರು ತಂದು ಡ್ರಮ್ಮಿಗೆ ತುಂಬ್ತಾ ಇದೆಯಾ? ಹೌದು. ಬಟ್ ಡ್ರಮ್ ತೂತ ಮಾಡಿಬಿಟ್ಟು ನೀರು ತುಂಬಿದ್ರೆ ಅದಕ್ಕೇನು ಅಂದರೆ ದುಡಿತಾ ಇದೆಯಾ? ಹೌದು. ಈ ಕಡೆ ಹೆಂಗೆ ಬೇಕಂಗೆ ನಡ್ಕೊಳ್ಳೋರ ಸಂಪರ್ಕನೂ ಇಟ್ಕೊಂಡಿದೆಯಾ? ಹೌದು. ಮತ್ತು ನೀನು ದುಡಿಮೆ ಅಲ್ಲಿ ಯಶಸ್ಸು ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾರ ಶಾಪ? ಅವ್ರ ಕಣ್ಣೀರ್ ಹಾಕಿದ್ರೆ ಒಳ್ಳೇದಲ್ಲ ಅಂತಾರೆ. ಆಯ್ತವ, ನೀವು ಧರ್ಮವನ್ನ ಅಥವಾ ನಮ್ಮ ವಿಚಾರಗಳನ್ನು ಫಾಲೋ ಮಾಡೋದಾದ್ರೆ ನೀವು ಈ ರೇಂಜ್ಗೆ ಇಳಿತಿರ್ಲಿಲ್ಲ. ನಿಮಗೆ ಧರ್ಮದ ಪ್ರಜ್ಞೆನೇ ಇಲ್ಲ. ಶಾಪ ಯಾವುದು, ದುರಹಂಕಾರ ಯಾವುದು, ಅಥವಾ ಸ್ವೇಚ್ಛಾಚಾರ ಯಾವುದು, ಅಥವಾ ಯಾವುದೋ ಚಟಕ್ಕೆ ಬಲಿಯಾದಾಗ ಬರುವ ಮಾತುಗಳನ್ನೆಲ್ಲ ನೀವು ಶಾಪ ಅಂದುಕೊಂಡ್ರೆ ನೀವು ಕಷ್ಟ ಇದೆಯವ. ಆಯಿತು, ಇವತ್ತು ನಾನು ಹೇಳ್ತೀನಿ, ಇದನ್ನು ನೀನು ವರ ಅಂದುಕೋ, ಶಾಪ ಅಂದುಕೋ, ಏನಾದರೂ ಅಂದುಕೋ. ಇನ್ನು ಮುಂದಾದರೂ ನಿನ್ನ ಅತ್ತೆಯ ವಿಚಾರ ಅಥವಾ ಅವರ ಮಗಳ ವಿಚಾರ ಇವನ್ನೆಲ್ಲ ನಿನ್ನ ಹೊಸ್ಲಿಂದ ಆಚೆ ಇಟ್ಟು ನೀನು ನಿನ್ನ ಗಂಡನನ್ನು ಹಿಡಿತಕ್ಕೆ ತಗೊಂಡು ನೀವಿಬ್ಬರು ಗೌರವಾನ್ವಿತವಾಗಿ ನಮಗೆ ಯಾವ ಸಂಬಂಧಿಕರು ಇಲ್ಲ, ನಾವಿಬ್ಬರು ಅನಾಥರು ಅಂದುಕೊಂಡು ಬದುಕಿದ್ರೋ ನಿಮ್ಮ ಮಕ್ಕಳು, ನಿಮ್ಮ ವಂಶವು ಉಳಿಯುತ್ತೆ.
ಇಲ್ಲ ನಿನ್ನ ಗಂಡ ಏನಿಲ್ಲ ಅಣ್ಣ, ನನ್ಗೆ ನನ್ ಮಕ್ಳು ಚೆನ್ನಾಗಿ ಕೇಳಿಸ್ಕೋ ಚೆನ್ನಾಗಿದ್ರು ಅಷ್ಟೇ ಸಾಕಣ್ಣ. ನೀ ಅಷ್ಟೆಲ್ಲ ಯೋಚನೆ ಮಾಡೋಳಾಗಿದ್ರೆ ಈ ಮಾತು ಹೇಳ್ತಿರ್ಲಿಲ್ಲ ನೀನು. ಏನು ಅಯ್ಯೋ ಅವ್ರ ಶಾಪ ಏನ್ ಶಾಪ? ಮನೆಯವ್ರು ಮಾತಾಡೋದಂಗೆ ಅಣ್ಣ, ನೀವ್ ಎಷ್ಟು ನೀನ್ ಮಾತಾಡ್ಲಿ, ನಿನ್ನ ಬುದ್ಧಿ ಎಲ್ಲೋ ಹೋಗೈತೆ. ನಾನು ನಿನಗೋಸ್ಕರ ಗಂಟ್ಲು ಕಿರ್ಚ್ಕೊಳಕ್ ತಯಾರಿಲ್ಲ. ಹೇಳೋದಾದ್ರೆ ಕೇಳೋದಾದ್ರೆ ಕೇಳು, ಇಲ್ಲ ನೀನು ಅದನ್ನೇ ಅಂದ್ರೆ ಅವರ ಸ್ವೇಚ್ಛಾಚಾರವನ್ನೇ ನೀನು ಶಾಪ ಅಂದ್ಕೊಳ್ತೀಯ ಅನ್ನೋದಾದ್ರೆ ಆಯ್ತು. ನೀನು ಅಧರ್ಮವನ್ನ ಶಾಪ ಅಂತ ಭಯ ಪಡೋದಾದ್ರೆ ನಿಜವಾದ ಶಾಪ ಇನ್ನು ಮುಂದೆ ಶುರುವಾಗುತ್ತೆ ನಿಮಗೆ. ಅದು ತಾಯಿ ಆಗಿರ್ಬೋದು, ಒಡ ಹುಟ್ಟಿದವಳಾಗಿರ್ಬೋದು. ಧರ್ಮ ಮುಖ್ಯ. ಧರ್ಮಕ್ಕೆ ಬಂದ್ರ ನಿಮ್ಮ ಚರ್ಮ ಸುಳಿದು ಅವ್ರ ಚಪ್ಪಲಿ ಮಾಡಿಕೊಡಿ. ಯಾರಿಗೆ? ನಿನ್ನ ಗಂಡನ ಅಕ್ಕನಿಗೆ, ನಿನ್ನ ಅತ್ತೆಗೆ ನಿನ್ನ ಚರ್ಮ ಸುಳಿದು ಚಪ್ಪಲಿ ಮಾಡಿಕೊಡು. ಯಾವಾಗ ಧರ್ಮವನ್ನು ಮೀರಿ ನಿಮ್ಮ ಕಣ್ಣೀರಿನಲ್ಲೂ ಅವರು ನಗುತ್ತಾ ಇದ್ದಾರೆ, ನಿಮ್ಮ ಕಣ್ಣೀರಿನಲ್ಲೂ ಅವರಿಗೆ ಅವರ ಸುಖಗಳೇ ಹೆಚ್ಚು, ಅಂಥ ಸಮಯದಲ್ಲಿ ಒಡ ಹುಟ್ಟಿದವರಾದರೂ ಸರಿ ಎಲ್ಲಿ ಬಿಡಬೇಕು ಅಲ್ಲಿ ಬಿಡಬೇಕು. ಅದೇ ಧರ್ಮ. ಇದನ್ನು ಪಾಲಿಸಿದ್ರೋ ಗೆದ್ದುಕೊಳ್ತೀರಿ. ಇಲ್ಲ ನನ್ನ ಅಮ್ಮ ಈಗಲೂ ಬೇಕು ಅಂತ ಹೋದ್ರೋ, ಆಕೆ ಇನ್ನೊಂದು ಮದುವೆ ಆಗಿ ಚಟಕ್ ದಾಸರಾಗಿ ಈಗ ನೀವು ಸಂಪೂರ್ಣವಾಗಿ ನಿನ್ನ ಅತ್ತೆಯನ್ನು ತ್ಯಜಿಸಬೇಕು, ಆಕೆ ನರಳಾಡಬೇಕು. ಆಗ ಬಂದು ಆಕೆ ಶರಣಾಗಿ ನನ್ನ ತಪ್ಪಾಯಿತು, ನನ್ನನ್ನು ಕಾಪಾಡ್ಕೊಳ್ಳಿ, ನನ್ನನ್ನು ಉಳಿಸಿ ಅಂತಳಲ್ಲ, ಆಗ ನೀನು ಅವಳು ಕಾಲಿಗೆ ಬೀಳು, ಅವಳು ಸೇವೆ ಮಾಡು. ಅದ್ರ ವಯಸ್ಸು ಈಗ ನೀನು ಹೋಗಿ ನನ್ನ ಅಮ್ಮ ಅಯ್ಯೋ ಶಾಪ ಆಗಿಬಿಡ್ತಾಳೆ. ನಾನು ಹೇಳ್ತೀನಿ, ನಿನ್ನ ಮನೆ ಉಳಿಯಲ್ಲ. ಇದು ನೆನ್ಪಿಟ್ಕೊ, ನಿನ್ನ ಮನೆ ಉಳಿಯಲ್ಲ. ಯಾಕಂದರೆ ನೀವೊಂದಿಡೀ ಸಮಾಜದ ತಾಯಿ ಅಥವಾ ಅತ್ತೆ ಅನ್ನೋ ನೆಪವನ್ನು ಒಡ್ಡಿ ಒಂದಿಡೀ ಸಮಾಜದ ಕಟ್ಟುಪಾಡಿಗೆ ಅಡ್ಡ ಬಂದು ನಿಂತಿದ್ದೀರಾ ನೀವಿಬ್ರು. ಮೊಮ್ಮಕ್ಕಳನ್ನ ಆಟ ಆಡಿಸಿ ಮಗನನ್ನು ಕಾಪಾಡ್ಕೊಳ್ಬೇಕಾದ ಸಮಯದಲ್ಲಿ ಇನ್ನೊಂದು ಮದುವೆಯಾಗಿ ಏನು ಆಟ ಆಡ್ತಿದ್ದೀರಾ ನೀವು? ನಿನ್ನ ಗಂಡ ಅಂದ್ಕೊಳ್ತಿರ್ಬೋದು, ಅಯ್ಯೋ ನನ್ನ ತಾಯಿ ನಾನು ಗೌರವಾನ್ವಿತವಾಗಿ ನೋಡ್ಕೊಳ್ಬೇಕು, ಅಯ್ಯೋ ನನ್ನ ತಾಯಿಗೆ ನಾನು ಏನೇ ಆಗಿರ್ಬೋದು ನಾನು ಬೆಂಬಲವ. ಈಗ ನಿನ್ನ ತಾಯಿ ಅಥವಾ ನಿನ್ನ ಅತ್ತೆಯ ಬೆಂಬಲಕ್ಕೆ ನಿನ್ನ ಗಂಡ ನಿಂತನೋ, ನಿನ್ನ ಮನೆ ನೀನು ಸುಟ್ಟಾಕೊಳ್ತೀಯ. ನಾಳೆ ದಿನ ನಿನ್ನ ಮಕ್ಕಳು ಕೇಳುವ ಪ್ರಶ್ನೆಗಳಿಗೆ ನೀನು ಉತ್ತರ ಕೊಡ್ಲಿಕ್ಕಾಗಲ್ಲ. ನಿನ್ನ ಮಕ್ಕಳು ಕುಲಕಂಟಕರಾಗ್ತಾರೆ. ನೀನೊಬ್ಳು ಗರ್ತಿಯಾಗಿ ನೀನು ಎಚ್ಚೆತ್ಕೋ. ಇಲ್ಲ ರೀ, ನೀನು ಈ ಸಮಯದಲ್ಲಿ ನಿನ್ನ ಅಮ್ಮನನ್ನು ಸುಮ್ಮನೆ ಅವಳು ಪಾಡಿಗಳು ಬಿಟ್ಟು ಅವಳು ನರಳುತ್ತಾಳೋ ಬೀದಿಗೆ ಬರ್ತಾಳೋ ನಮಗದು ಬೇಡ. ಯಾವಾಗ ಅದನ್ನೆಲ್ಲ ಅಹಂಕಾರವನ್ನು ಒಪ್ಪಿಕೊಂಡು ನನ್ನ ತಪ್ಪಾಯಿತು, ನನ್ನನ್ನು ಕಾಪಾಡ್ಕೊಳ್ಳಿ, ನನ್ನನ್ನು ಸರಿ ಮಾಡಿ ಅಥವಾ ನನಗೆ ಅನ್ನ ಹಾಕಿ ಅಂತ ಬರ್ತಾಳಲ್ಲ, ತಪ್ಪು ಅಂದರೆ ಇಲ್ಲಿ ಮುಖ್ಯವಾಗಿ ಆಕೆಯ ತಪ್ಪು ಆಕೆಗೆ ಅರಿವಾಗದ ಹೊರತು ಅವಳ ಅಹಂಕಾರಕ್ಕೆ ನೀವು ನೀರು ಉಯ್ತಿದ್ದೀರಾ, ನೀವು ಗೊಬ್ಬರ ಹಾಕ್ತಿದ್ದೀರಾ, ಅದು ನಿಮ್ಮನ್ನೇ ಸುಡುತ್ತೆ. ಒಬ್ಬ ಮಹಾತ್ಮ, ಒಬ್ಬ ಒಳ್ಳೆ ವ್ಯಕ್ತಿ ಬದುಕಿ ಅಲ್ಲಿ ಹೆಣವಾಗ ಅಥವಾ ಹೊರಟು ಹೋದ ಅದೇ ಮನೆಯಲ್ಲಿ ಏನು ಅನಾಚಾರ ನಡೀತಾ ಇದೆ? ಈಗಲಾದರೂ ನಿನ್ನ ಗಂಡನಿಗೆ ಬುದ್ಧಿ ಹೇಳು. ನಿನ್ನ ಗಂಡ ಈಗಲೂ ತಾಯಿ ವಹಿಸ್ಕೊಂಡು ಆಕೆ ಅನಾಚಾರವನ್ನೇ ಬೆಂಬಲ ಕೊಟ್ಕೊಂಡು ಹೋಗ್ತಾನ. ನಿನ್ನ ಗಂಡನನ್ನು ಬಿಡ್ಲಿಕ್ಕೂ ನೀನು ತಯಾರಾಗಿರ್ಬೇಕು. ಇಲ್ಲ ಆ ತರ ಏನಿಲ್ಲ, ನಮ್ ತಾಯಿ ಪರವಾಗಿ ನಾನಿಲ್ಲ, ಯಾವುದೇ ಖಂಡಿಸ್ತೀನಿ. ನಾನು ಹೇಳ್ತೀನಿ, ನಿಮ್ಮ ಈ ವ್ಯವಧಾನ ಅಥವಾ ನಿಮ್ಮ ಅತಿಯಾದ ಒಳ್ಳೆತನ ಒಂದು ಸಮಾಜದ ಕಟ್ಟುಪಾಡಿಗೆ ಅಡ್ಡ ಬಂದು ನಿಂತಿದ್ದೀರಾ. ಇದು ಹೇಗೆ ನಿಮಗೆ ತೊಂದರೆ ಕೊಡುತ್ತೆ ಅಂತ ನನ್ನ ಮಾತಿನ ಕಠಿಣತೆಯನ್ನು ನೀವು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಅಕ್ಕ ಸರ್, ನೀವು ಒಬ್ಬ ಮಗನಾಗಿ ನನ್ನ ಮನೆಯಲ್ಲಿ ನನ್ನ ತಂದೆ ಇದ್ದ ಜಾಗದಲ್ಲಿ ಇನ್ಯಾವನನ್ನು ನಾನು ನೋಡ್ಲಿಕ್ಕೆ ಇಷ್ಟಪಡಲ್ಲ, ಹಂಗೂ ನಿನಗೆ ಬೇಕು ಅಂದ್ರೆ ಮನೆಯಿಂದ ಆಚೆ ಇದ್ ನೋಡ್ಕೊ ಅಂತ ಹೇಳ್ಬೇಕಿತ್ತಲ್ಲ. ಅಂದ್ರೆ ನಮ್ಮ ಮನೆಯಲ್ಲಿ ಅವರು ಬಂದಿಲ್ಲ ಸರ್, ಆ ತರ ಆಗೂ ಇಲ್ಲ. ಅವರು ಅಲ್ಲೇ ಒಂದು 10 ವರ್ಷದಿಂದ ಸಪ್ರೇಟ್ ಇದ್ದಾರೆ, ಅಲ್ಲಿ ಎಲ್ಲ ನಡೆಯೋದು. ನಮ್ಮ ಮನೇಲಿ ಅವ್ರು ಬಂದಿಲ್ಲ. ಒಬ್ಬ ತಾಯಿಯ ಅಲ್ಲಪ್ಪ, ಒಬ್ಬ ತಾಯಿಯ ಈ ವಿಚಾರ ಕೇಳಿಸ್ಕೊಳ್ಳಪ್ಪ. ತಾಯಿಯ ಈ ನಡತೆಯನ್ನು ಸಮರ್ಥನೆ ಮಾಡ್ಕೊಳಕ್ ಒಬ್ಬ ಮಗ ಇದ್ದಾನೆ ಅಂದ್ರೆ ನನಗೆ ಬಹಳ ನಾಚಿಕೆ ಆಗುತ್ತೆ ಈ ಸಮಾಜದಲ್ಲಿ. ನನಗಿಲ್ಲ ಸರ್, ಇಲ್ಲ, ನಾನು ಯಾವ್ದೇ ಸಮರ್ಥನೆ ಮಾಡ್ಕೋತಿಲ್ಲ. ನನ್ಗೆ ಹೇಳ್ಕೊಳಕ್ ಆಗದಿರಷ್ಟು ಇದಿದೆ. ನಿನ್ನ ಮನೇಲಿ ನೀನು ಹೋಗ್ಬೋದು. ಇಲ್ಲಿ ನಾನು ಹೇಳೋದು, ನಿನ್ನ ಹೆಂಡತಿಗೆ ಏನ್ ನೋವಾಗಿದೆ, ನಿನ್ನ ಹೆಂಡತಿ ಯಾವನಿಂದ ಹೋಗಿ ನಿನಗೆ ಮೋಸ ಮಾಡಿಲ್ಲ ಅಥವಾ ಅತ್ತೆಯನ್ನು ಕಾಲಲ್ಲಿ ಒದ್ದಿಲ್ಲ, ಇನ್ನೇನೋ ಮಾಡಿಲ್ಲ, ಅದು ಆಗಿಯೂ ಇವ್ರು ತೊಂದರೆ ಕೊಡ್ತಾವ್ರೆ ಅಂದಾಗ ನಿನ್ನ ಹೆಂಡತಿ ಪರ ನಿಲ್ಲೋದು ಧರ್ಮ ಅಲ್ವನಪ್ಪ? ನಾನು ಇವತ್ತವರೆಗೂ ಅವ್ರ ವಿರುದ್ಧ ನಾನು ನಿಂತಿಲ್ಲ, ನಿಲ್ಲೋದು ಇಲ್ಲ ಸರ್. ಹೇಳ್ತಾರಲ್ಲ ಸರ್, ರಿಲೇಷನ್ ಅಂತ ಹೇಳ್ತೀವಲ್ಲ, ಅವತ್ತು ಆಚೆಗೆ ನಿಲ್ಲಿಸಿದಾಗ
ನಿಮ್ಮ ಅಮ್ಮನಿಗೆ 2 ಉಗಿದು ಹೆಂಡತಿಯನ್ನು ಒಳಗಡೆ ಕರ್ಕೊಳ್ಬೇಕಿತ್ತೆ ಹೊರತು ಬಾ ಇನ್ನು ಒಳಗಡೆ ಬಾ ಅಂತ ಹೇಳ್ತಿದ್ದಲ್ಲಪ್ಪ, ಅದು ಹೆಂಗಪ್ಪ ಅದು? ಫುಲ್ಲು ಅಡಿಕ್ಟ್ ಅಂದ್ರೆ ತುಂಬಾ ಅಡಿಕ್ಟ್ ಆಗ್ಬಿಟ್ಟಿದ್ರು ಅದಕ್ಕೆ. ಅದ್ ಏನ್ ಕಂಟ್ರೋಲ್ ಮಾಡಿದ್ರು ಅವರು ಏನ್ ಮಾತಾಡ್ತೀನಿ ಅಂತ ಅವ್ರಿಗೆ ಜ್ಞಾನ ಇರಲ್ಲ. ನಾನು ನೋಡಷ್ಟು ನೋಡಿ ತುಂಬಾ ದೂರ ಇಟ್ಬಿಟ್ಟಿದೀನಿ. ಆಯ್ತಪ್ಪ, ನಾನು ನಿಮ್ಮ ಒಳ್ಳೆತನಕ್ಕೆ ನಾನು ಕಾಲಿಗೆ ಬೀಳ್ತೀನಿ, ಬಹಳ ಒಳ್ಳೆ ಮನುಷ್ಯ. ಆದ್ರೆ ಒಳ್ಳೆತನ ಎಲ್ಲಿರ್ಬೇಕು ಅಲ್ಲಿರ್ಬೇಕು, ಒಳ್ಳೆತನ ಸದಾ ಇರಬೇಕು. ಅದು ಇಂಥ ಜಾಗದಲ್ಲಿ ಇರಬೇಕು, ಇಂಥ ಜಾಗದಲ್ಲಿ ಇರಬಾರ್ದು ಅಂತಲ್ಲ. ಆದರೆ ಕೆಲವೊಮ್ಮೆ ನಿನ್ನ ಕೋಪವೂ ಒಳ್ಳೆತನವೇ ಹೌದು. ನಾಳೆ ನಿನ್ನ ಮನೆಯಲ್ಲೂ ಮಾತಾಡದೇ ಇರೋದೇ ಒಂದು ದೊಡ್ಡ ತಪ್ಪು ಅಂತ ಎಲ್ಲ ಹೇಳ್ತಾರೆ. ಬಟ್ ನಾನು ಇವತ್ತರೂ ನಾನು ಹೆಂಗಿದ್ಯಾ ಏನು ಅಂತ ನಮ್ಮ ಅಮ್ಮ ನಾನು ಹೋಗಿ ನೋಡೋದು ಇಲ್ಲ, ಮಾತಾಡ್ಸೋದು ಇಲ್ಲ. ಈಗ ರೀಸೆಂಟ್ ಆಗಿ ನಮ್ಮ ರಿಲೇಷನ್ ಅವ್ರು ಒತ್ತಡದಿಂದ ಫೋನ್ ಮಾಡಿದೀನಿ ಬಿಟ್ರೆ, ಅಂದ್ರೆ ಸರ್ ಅವ್ರಿಗೆ ಏನಾರ ಆಯ್ತು ಅಂದ್ರೆ ನನ್ಗೆ ರಾತ್ರಿ ಫೋನ್ ಮಾಡ್ತಾರೆ. ತುಂಬಾ ಭಯ ಆಗುತ್ತೆ ನನ್ಗೆ, ಏನಾಯ್ತು, ಏನ್ ಮಾಡ್ಕೊಂಡ್ರು ಇವ್ರು, ನಾನು ಎಲ್ಲೋ ಇರ್ತೀನಿ, ಏನೋ ಮಾಡ್ತಿರ್ತೀನಿ. ಕೇಳಿಸ್ಕೊಳಪ್ಪ ಸರ್, ನಾವು ನಮ್ ವಿಚಾರಕ್ಕೆ ನಾವ್ ಇವತ್ತುವರೆಗೂ ನಾವು ಜಗಳ ಆಡಿಲ್ಲ ಸರ್. ನಾನ್ ಜಗಳ ಆಡಿರೋದೇ ಬೇರೆಯವ್ರ ವಿಚಾರಕ್ಕೆ. ನಾವ್ ಇವತ್ತವರೆಗೂ ತುಂಬಾ ಚೆನ್ನಾಗಿದೀವಿ. ನಮ್ 2 ಹೆಣ್ಮಕ್ಳಿದಾರೆ, ನನ್ ಕಾಪಾಡ್ಕೊಳ್ಳೋದು ಗೊತ್ತು. ನಾನ್ ಹಂಗೆ ಸಾಕ್ತೀನಿ, ನನ್ ತಾಯಿಯವ್ರಿಗೂ ನಾನ್ ಚೆನ್ನಾಗ್ ನೋಡ್ಕೊಂತೀನಿ. ಅರ್ಥಾತ್ ನಿಮ್ಮ ತಾಯಿಯನ್ನ, ನಮ್ಮ ತಾಯಿ ಬಗ್ಗೆ ನಾನು ಇವತ್ತವರೆಗೂ ನಾನು ಯೋಚನೆ ಮಾಡಲ್ಲ ಸರ್. ನಿಮ್ಮ ಹೆಂಡತಿಯ ಕಣ್ಣೀರ್ ಹಾಕ್ಸಿಯು ನನ್ನ ಮನೇನ್ ಚೆನ್ನಾಗಿ ನೋಡ್ಕೊಳ್ಳಿ ನೀನು ಧೈರ್ಯ ಮಾತಾಡ್ತಿದ್ದೀಯ ನೀನು. ಹೌದಾ? ಆಗುತ್ತಾ? ನಾನು ಹೇಳ್ತೀನಪ್ಪ, ನಿನ್ನ ಹೆಂಡತಿಯ ಮಾತು ಏನಿದೆ ಅದೇ ಧರ್ಮ ಅಂತ ಈಗ ನನಗೆ ಕಾಣಿಸ್ತಾ ಇದೆ. ಆ ಪ್ರಕಾರವಾಗಿ ನಡ್ಕೊಳಪ್ಪ. ನಾನು ಇಲ್ಲ, ನನ್ನ ಜೀವನ ಇರೋರು ನಾನು ಕೇಳಿಸ್ಕೊಳಪ್ಪ, ನನ್ನ ತಾಯಿಯನ್ನು ಆ ಕಡೆ ನಾನು ಹೋಗಿ ನೋಡ್ಬೇಕು, ಹೌದು. ಆದರೆ ಯಾವಾಗ ನೋಡಬೇಕು, ಅವರು ಸ್ವಲ್ಪ ಅವ್ರ ಮೇಲೆ ದ್ವೇಷ ಅಂತ ಹೇಳ್ತಿಲ್ಲ, ಅದು ಆತ್ಮ ತನ್ನ ಪ್ರಯಾಣವನ್ನು ಅಥವಾ ಈ ಜನ್ಮವನ್ನು ಮುಗಿಸುವುದರ ವೇಳೆಗೆ ಆಕೆಗೆ ಅರಿವಾಗಿ ಮುಂದಿನ ಜನ್ಮ ಆದರೂ ಒಳ್ಳೆ ರೀತಿಯಲ್ಲಿ ಹುಟ್ಟು ಬರಬೇಕಂದ್ರೆ ಬಿಸಿ ಆಗ್ಬೇಕಣಪ್ಪ. ನೀವು ಆ ಬಿಸಿ ಆಗಲಿಕ್ಕೆ ಬಿಡ್ತಾ ಇಲ್ಲ, ಕಷ್ಟ ಬರಲಿಕ್ಕೆ ಬಿಡ್ತಾ ಇಲ್ಲ, ಸಡನ್ ಓಡೋಗ್ತೀರಾ ಅಂದರೆ ಅದು ಸಾಯೋ ಕೊನೆ ಕ್ಷಣದವರೆಗೂ ಅದೇ ಅಧರ್ಮ ಮಾಡಿಕೊಂಡೇ ಸಾಯುತ್ತೆ. ಅಂದರೆ ಕೆಲವೊಮ್ಮೆ ನಿಮ್ಮ ನಿರ್ಲಕ್ಷ್ಯವೂ ಕೂಡ ಆಕೆಯನ್ನು ಎಲ್ಲಿ ಬಿಡಬೇಕು ಅಲ್ಲಿ ಬಿಡೋದು ಕೂಡ ಆಕೆಯ ಒಳ್ಳೇದಕ್ಕೆ ಹೌದು. ಯಾಕಂದರೆ ತಪ್ಪಿನ ಅರಿವಾಗಬೇಕಂದ್ರೆ ಅಂಥದ್ದೇನೋ ಕಾಲದ ಹೊಡೆತ ಆಗಬೇಕು. ಬಟ್ ಅದು ಬಿದ್ದಾಗೆಲ್ಲ ಎತ್ತಲಿಕ್ಕೆ ನೀನು ಹೋಗ್ತೀಯ ಅನ್ನೋದಾದರೆ ಅದು ಬೀಳೋದನ್ನೇ ರೂಢಿ ಮಾಡ್ಕೊಂಡ್ಬಿಡುತ್ತೆ. ಇದು ಒಳ್ಳೇದಲ್ಲ. ನನಗೂ ಹಾರೈಸೋ ಮನಸ್ಸಿದೆ ನಿಮ್ಮ ಬದುಕು ಚೆನ್ನಾಗಿರಬೇಕು ಅಂತ. ಬಟ್ ತಾಯಿಯ ವಿಚಾರದಲ್ಲಿ ನನಗೆ ವೈಯಕ್ತಿಕವಾಗಿ ಯಾವ ಕಡು ಕೋಪವೂ ಇಲ್ಲ, ಯಾವ ದ್ವೇಷವೂ ಇಲ್ಲ. ಆದರೆ ನಾನು ಸಮಾಜದ ಧರ್ಮಸ್ಥಿತಿಗೆ ಯಾವ ನಿಮ್ಮ ತಾಯಿ ಆಗಲಿ ಸ್ವಯಂ ನೀವೇ ಆಗಲಿ ಅಡ್ಡ ಬರ್ತೀರಾ ಅಂದಾಗ ನನಗನ್ಸುತ್ತೆ, ನಾನು ಮೊದಲೇ ಸೂಚನೆಯಾದರೂ ನಿಮಗೆ ಕೊಟ್ಟಿರ್ತೀನಿ. ನಿಮ್ಮ 2 ಹೆಣ್ಮಕ್ಳು ನಿಮ್ಮ ಜೊತೆ ಅತ್ಯಂತ ಗೌರವಾನ್ವಿತವಾಗಿ ನಾಳೆ ದಿನ ನಡ್ಕೊಳ್ಬೇಕು ಅಂದರೆ ಈ ವಿಚಾರಗಳಿಂದ ಸಂಪೂರ್ಣವಾಗಿ ನಿಮ್ಮ ಮಕ್ಕಳನ್ನು ದೂರ ಇಟ್ಟು ಬನ್ನಿ. ನಮ್ಮ ಅಜ್ಜಿ ಕುಡಿತಾ ಇದ್ರು, ನಮ್ಮ ಅಜ್ಜಿ ನೋಡಪ್ಪ ಏನ್ ಮಾಡ್ತೀಯ, ನಿಮ್ಮ ಹೆಂಡತಿ ಕಣ್ಣೀರ್ ಹಾಕದಂಗೆ ನೋಡ್ಕೊಂಡ್ರೋ ಆಯ್ತು. ಇಲ್ಲ, ನನ್ನ ತಾಯಿ ಮೇಲೆ ಪ್ರೀತಿ ಹೌದು, ಬಟ್ ಈ ಕ್ಷಣಕ್ಕೆ ಅವರಿಗೆ ಬೇಕಾದಾಗ ಮಾತ್ರ ಕರೆಯೋದು, ಇಲ್ಲ ಇದ್ದಾಗ ಅವ್ರದೇ ಅಂದರೆ ಯಾವುದೇ ಆಗಲಿ. ನೋಡಪ್ಪ, ತಾಯಿಯಿಂದಾಗ ಗಂಡ ತೀರು ಹೋದ ಮೇಲೆ ಮಗನನ್ನು ಸರಿದಾಗಿ ತಂದುಕೊಂಡು ಮಗನನ್ನು ಉದ್ಧಾರ ಮಾಡಿ ಮಗನಿಗೆ ತನ್ನ ಅನುಭವವನ್ನು ಹೇಳ್ತಾ ಮಗನ ಬದುಕನ್ನು ಉದ್ಧಾರ ಮಾಡಬೇಕಾದ ತಾಯಿ ಹಿಂಗಾದರೂ ಅಂದಾಗ ನೀವು ಕೇಳಬಹುದು, ಇದು ಸಮಾಜಕ್ಕೆ ಹೆಂಗೆ ಕೆಟ್ಟದ್ದಾಗುತ್ತೆ ಅಂತ. ಹೌದಪ್ಪ, ಎಲ್ಲಿಯವರೆಗೂ ಈ ಜಗತ್ತಲ್ಲಿ ಒಬ್ಬ ಮನುಷ್ಯ ಕೆಟ್ಟ ದಾರಿಯಲ್ಲಿರ್ತಾನೆ ಅದರ ಪರಿಣಾಮ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇಡೀ ಜಗತ್ತಿನ ಮೇಲಿರುತ್ತಂತೆ. ಎಲ್ಲಿಯವರೆಗೂ ಈ ಜಗತ್ತಲ್ಲಿ ಒಬ್ಬ ಮನುಷ್ಯ ದುಃಖದಲ್ಲಿರ್ತಾನೆ ಅಲ್ಲಿಯವರೆಗೂ ಅವನ ದುಃಖ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲರ ದುಃಖವೂ ಹೌದು. ಅರ್ಥಾತ್ ಹೇಗೆ ನೀವು ನಾಲಿಗೆ ಕಡ್ಕೊಂಡ್ರೆ ನಾಲಿಗೆ ಮಾತ್ರ ನೋವೋ, ಇಡೀ ದೇಹಕ್ಕೆ ನೋವು.
ಇಲ್ಲ, ಅರ್ಥ ಮಾಡ್ಕೊಳ್ಳಿ. ನೀವು ನಾಲಿಗೆ ಕಡ್ಕೊಂಡಾಗ ಅದು ಇಡೀ ದೇಹಕ್ಕೆ ಅವಶ್ಯವಾಗಿ ನೋವು ಕೊಡುತ್ತೆ. ಹಾಗೆ ಇಲ್ಲಿವರೆಗೂ ಒಬ್ಬನೇ ಮನುಷ್ಯರಿಗೆ ನೋವಾಗುತ್ತೆ, ಅದು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲರಿಗೂ ಅದು ನೋವು ಕೊಡುತ್ತೆ. ಹಾಗಾಗಿ ಇಲ್ಲಿ ನಿನ್ನ ತಾಯಿ, ನಿನ್ನ ಅಕ್ಕ ಅವ್ರಿಗೇನು ಕೊಡಬೇಕೋ ಕೊಟ್ಬಿಡಪ್ಪ, ಆದರೆ ಇವರಿಂದ ಸಂಪೂರ್ಣ ದೂರ ಇರಪ್ಪ. ಯಾಕಂದರೆ ನಿಮ್ಮ ಏಳಿಗೆಯನ್ನೇ ಅವರು ಸಹಿಸೋದಿಲ್ಲ ಅಂದರೆ ನಾಳೆ ನಿನ್ನ ಮಕ್ಕಳಿಗೂ ಏನೋ ಹೇಳಿಕೊಟ್ಟು ಯಾಕೆ ಬೇಕು ಆ ಬದುಕು? ಸುಮ್ಮನೆ ಒಂದು ಎಚ್ಚರಿಕೆ ಕೊಟ್ಟಿರ್ತೀನಿ, ದೂರ ಇದ್ರು ಸಿಂಪಲ್ ಫೈನಲ್ ಆಗಿ ಹೇಳ್ತೀನಿ, ನೀವು ಇವರಿಬ್ಬರಿಂದಲೂ ದೂರ ಇದ್ರು ನೀವು ಚೆನ್ನಾಗಿರ್ತೀರಾ. ಇಲ್ಲ ನಾನು ತುಂಬಾ ಅಂತ ಹೇಳ್ಕೊಳಕ್ ಏನು ಇಲ್ಲ, ಆಸ್ತಿ ಇಲ್ಲ, ಅಂತಸ್ತಿಲ್ಲ, ಏನು ಇಲ್ಲ. ನಾನ್ 0 ಇಂದ ಸ್ಟಾರ್ಟ್ ಮಾಡಿರೋದು ಸರ್. ನಮ್ ನಾಚೆ ಆಗ್ತಾಗ ನನ್ 0 ಏನು ಸಹಿತ ಇರ್ಲಿಲ್ಲ ನಮ್ಮ ಹತ್ರ. ಆ ತರ ಇಂದ ಈಗ ಒಂದ್ ಹಂತದಲ್ಲಿ ಇದೀವಿ. ಸ್ವಲ್ಪ ನಾನು ನಿನಗೆ ಹೇಳೋದು, ಕೆಟ್ಟದ್ದನ್ನ ವಿರೋಧಿಸೋದನ್ನು ಕಲಿಯಪ್ಪ. ನಾಳೆ ನಿನಗೆ ಯಾರೋ, ಸುಮ್ಮನೆ ಉದಾಹರಣೆಗೆ ಹೇಳ್ತೀನಿ, ನಾಳೆ ನಿಮಗೆ ಯಾರೋ ಹೊರಗಡೆ ಅನ್ಯಾಯ ಮಾಡಿದ್ರು, ಯಾರೋ ಇದ್ಕಿದ್ದಂಗೆ ಬಂದು ಹೊಡೆದ್ರು, ಯಾರೋ ಇದ್ಕಿದ್ದಂಗೆ ನಿಮಗೆ ಆಟೋಗೆ ಕಲ್ಲು ಹೊಡೆದ್ರು, ಗ್ಲಾಸ್ ಹೊಡೆದು ಹಾಕಿದ್ರು, ನೀವೊಬ್ಬರೇ ಧ್ವನಿ ಎತ್ತುತ್ತಾ ಇದ್ದೀರಿ, ಯಾರೂ ಸುತ್ತದವರು ಮಾತಾಡ್ತಿಲ್ಲ ಅಂದಾಗ, ಏನ್ರಿ ಇಷ್ಟು ಅನ್ಯಾಯ ನಡೀತಾ ಇದೆ, ಯಾರೋ ಬಂದು ನನಗೆ ಹಿಡ್ಕೊಂಡು ಹೊಡಿತಿದ್ದಾರೆ, ನಂದೇನು ತಪ್ಪಿಲ್ಲದೆ ಹೋದ್ರು, ನೀವೆಲ್ಲ ಸುಮ್ಮನೆ ನಿಂತಿದ್ದೀರಿ, ಇಲ್ಲೇನು ನ್ಯಾಯಕ್ಕೆ ಬೆಲೆ ಇಲ್ವಾ ಅಂತ ನಿಮ್ಮ ಧ್ವನಿ ನಿಮ್ಮ ಮನಸ್ಸಿಗೆ ಬಂದೇ ಬರುತ್ತೆ. ಅಂದರೆ ನಿಮ್ಗೆ ಅನ್ಯಾಯ ಆದಾಗ ಬೇರೆಯವ್ರ ಧ್ವನಿ ಎತ್ತಲಿ ಅನ್ನೋದು ಎಷ್ಟು ಮನುಷ್ಯನಿಗೆ ಬೇಕೋ, ಹಾಗೆ ಬೇರೆಯವ್ರಿಗೆ ಅನ್ಯಾಯ ಆಗ್ಬೇಕಾದ್ರೂ ಧ್ವನಿ ಎತ್ತಬೇಕಲ್ಲಪ್ಪ. ಇಲ್ಲ ನಮ್ಮ ಬುಡಕ್ ಬಂದಾಗ ಮಾತ್ರ ನಮಗೆ ಗೊತ್ತಾಗೋದು. ನಿಮ್ಮ ಹೆಂಡತಿ ನೋವು ಬೇರೆ ಅಲ್ಲ, ನಿಮ್ಮ ನೋವು ಬೇರೆ ಅಲ್ಲ. ಚೆನ್ನಾಗಿರಿ, ಬಟ್ ತಾಯಿ ವಿಚಾರದಲ್ಲಿ ನನಗೆ ಯಾಕೋ ಇದು ಸರಿ ಬರ್ತಾ ಇಲ್ಲ, ಸಂಪೂರ್ಣವಾಗಿ ದೂರ ಇಡಪ್ಪ. ಕೃಷ್ಣ ನಿನ್ನ ಬದುಕನ್ನು ಕಾಪಾಡ್ತಾನೆ. ಆ ಹೆಣ್ಣು, ಆ ತಾಯಿ ಯಾವತ್ತು ತನ್ನ ತಪ್ಪಿನ ಅರಿವಾಗಿ ಅಹಂಕಾರವೆಲ್ಲ ಕರಗಿ ಹೋಗಿ ಬಂದು ನಿನ್ನ ಪಾದಕ್ಕೆ ಬಿದ್ದು ನನ್ನನ್ನು ನೋಡ್ಕೊಳ್ಳಪ್ಪ ಅಂದ್ರಲ್ಲ, ಆವತ್ತು ನೀನು ಕಾಲಿಗೆ ಬಿದ್ದು ಆಕೆ ಪಾದ ತೊಳೆದು ನೀರು ಕುಡಿ. ಅಲ್ಲಿವರೆಗೂ ನೀನು ಆಕೆಯ ಸವಾಸದಲ್ಲಿ, ಅಕ್ಕನ ಸವಾಸದಲ್ಲಿ ಅಥವಾ ಹೋಗೋದು, ಅಯ್ಯೋ ಅದಕ್ಕೆ ಸುಮ್ಮನೆ ಇದ್ದೀನಿ ಬಿಡಬೇಕು. ಇಲ್ಲ ಅಂದ್ರೆ ಒಂದೇ ಮಾತು, ನೀನು ಹೇಗೆ ಅಂತ ಮುಂದಿನ 4 ವರ್ಷದಲ್ಲಿ ಗೊತ್ತಾಗುತ್ತೆ. ನೀನು ಈಗಲೂ ಹೋಗಿ ಬರೋದು ಮಾಡಿ ಆಕೆಯನ್ನು ಎದುರುಕೊಳ್ಳೋದು, ಅಥವಾ ನಿನ್ನ ಹೆಂಡತಿಗೆ ಕಣ್ಣೀರನ್ನೇನು ಅರ್ಥ ಮಾಡ್ಕೊಳ್ಳದೆ ಇರೋದು, ಅಥವಾ ಆ ಎಲ್ಲೋ ಕಾರ್ಯಕ್ರಮಕ್ಕೆ ಹೋಗಿರ್ತೀರ ಅಲ್ಲೆಲ್ಲೋ ನೆನೆಸ್ಕೊಂಡು ನಿನ್ನ ಹೆಂಡತಿಯನ್ನೇನು ಅನ್ನೋದು, ಇದಕ್ಕೆ ನೀನು ಅವಕಾಶ ಮಾಡಿಕೊಟ್ಟಿದ್ದೀಯಾ ಅನ್ನೋದಾದರೆ ಇನ್ನು 4 ವರ್ಷದಲ್ಲಿ ನೀವೀಗಿರೋ ಸ್ಥಿತಿಗಿಂತ ಇನ್ನೂ ಹೀನಾಯ ಸ್ಥಿತಿಗೆ ಹೋಗ್ತೀರಾ. ಈಗ ಒಬ್ಬ ಪುರುಷನಾಗಿ, ಮನೆಯ ಒಬ್ಬ ಯಜಮಾನನಾಗಿ, ಒಬ್ಬ ಗಂಡನಾಗಿ ನೀನು ಅವರನ್ನು ಎಲ್ಲಿಡಬೇಕು, ನೀನು ಧ್ವನಿ ಎತ್ತದೆ ಹೋದರೆ ಇದು ಸರಿ ಹೋಗುವುದಿಲ್ಲ. ನನ್ನ ಹಾರೈಕೆ ಅವರಿಂದ ದೂರ ಇದ್ದು ನಿನ್ನ ಹೆಂಡತಿ ಮಕ್ಕಳಾಯ್ತು, ನೀನಾಯ್ತು. ಅದಕ್ಕೆ ಮನೆಗೆ ಹೋಗ್ತೀಯಾ? ನಿನ್ನ ಹೆಂಡತಿ ಸರಿ ಇಲ್ಲ ಅದಕ್ಕೆ ಮನೆಗೆ ಹೋಗ್ತೀಯಾ? ಆಯ್ತು ಬಾ. ನೀನು ಅಷ್ಟೇ, ಅಲ್ಲೇನು ಅಂದ್ಬಿಟ್ರು ಇಲ್ಲೇನು ಅಂದ್ಬಿಟ್ರು ಅಂತ ಮನೇಲಿ ಅಳ್ತಾ ಕೂರ್ಬೇಡವ. ನೀನ್ ಕೆಲಸ ಮಾಡು, ಧರ್ಮ ನಂಬು, ದೇವ್ರ ನಂಬು. ನಿನ್ ಗಂಡನನ್ನ ತಲೆ ಕೆಡಿಸ್ಕೊಳ್ಳೋದು ಜಾಸ್ತಿ. ಹಂಗ ಅನ್ಬೇಕು, ಹಂಗ ತಲೆ ಕೆಡಿಸ್ಕೊಳ್ಬಾರ್ದು ಅಂದ್ರೆ ನೀನ್ ಸ್ವಲ್ಪ ಭಯ ಹುಟ್ಟಿಸಿರ್ಬೇಕಲ್ಲಪ್ಪ. ಅಕ್ಕ ನಿನ್ನ ಏನ್ಗೂ ಕರೆಯೋದು ಬೇಡ, ನಿನ್ ಮನೇಲಿ ನೀನ್ ಇರವ. ನಿನ್ನ ಎಲ್ಲಿಗೂ ಕರೆದು ಏನೂ ಆಗ್ಬೇಕಾದಿಲ್ಲ. ನಿನ್ನ ಮನೆಯನ್ನು ಮೊದಲು ಕಟ್ಕೋ. ಅದನ್ನು ಬಿಟ್ಟು ನೋಡಿ, ದೇವರಂತ ಮನುಷ್ಯರು, ನನಗದು ಅವ್ರ ಮಾತು ಕೇಳಬೇಕಾದ್ರೆ ಅರ್ಥವಾಗುತ್ತೆ. ಬಟ್ ಎಲ್ಲೋ ಒಂದು ಕಡೆ ಧ್ವನಿ ಎತ್ತಬೇಕಾದ ಸಮಯದಲ್ಲಿ, ಅಂದರೆ ಮಾತು ಮತ್ತು ಮೌನ, ಎಲ್ಲಿ ಮೌನವಾಗಿರಬೇಕು ಅಲ್ಲಿ ಮಾತಾಡಬಾರ್ದು, ಎಲ್ಲಿ ಮಾತಾಡಬೇಕಿತ್ತು ಅಲ್ಲಿ ಮೌನವಾಗಿರೋದು ಅಷ್ಟೇ ಭಯಾನಕ ಅದು. ಹಾಗಾಗಿ ಈಗಲಾದ್ರೂ ಬುದ್ಧಿ ಕಲ್ತ್ಕೊಳ್ಳಿ. ನಿಮ್ಮ ಹೆಂಡತಿಯನ್ನ ಮಾತಾಡ್ತಾರೆ, ಎಲ್ಲ ಹುಡುಗನು ಕೊಟ್ಬಿಟ್ಲು, ಕಳೆದ್ಬಿಟ್ಲು, ಎಷ್ಟು ಹೇಳಿದ್ರು ಈ ಬುದ್ಧಿ ನೀನ್ ಬಿಡಲ್ಲ ಅಂದ್ರೆ ಕೃಷ್ಣನೇ ಕಾಪಾಡ್ಲವ. ನಿನಗೆ ಅಷ್ಟೇ. ಮನೆ ಬಂದ್ರು ಅದೇ ಮಾತು ಮಾತಾಡ್ತಾರೆ. ಯಾರು? ಅಮ್ಮ. ಯಾರಮ್ಮ? ನಾನು ಅವ್ರಿಗೆ ಹೇಳ್ತಿದ್ದೀನಲ್ವಾ, ಮನೆಗೆ ಸೇರಿಸ್ಬೇಡ ಅಂತ. ನೀವು ಸೇರಿಸ್ತೀರಾ? ನೋಡಪ್ಪ, ನಿನಗೆ ನಾನು ಹೇಳ್ತೇನೆ, ನೀನ್ ಸೇರಿಸಿ ನಿನ್ನ ಹೆಂಡತಿಗೆ ಇವನ್ನೆಲ್ಲ ಈ ಅಮ್ಮನಿಂದ ಈ ಮಾತನ್ನೆಲ್ಲ ಕೇಳುವಷ್ಟು ನಿನ್ನ ಹೆಂಡತಿ. ಅದು ನಮ್ಮ ತಾಯಿ ಅಲ್ಲ, ಅವ್ರ ತಾಯಿ ಬಗ್ಗೆ ಹೇಳ್ತಾರದು. ಯಾರ ತಾಯಿ? ನಮ್ಮ ತಾಯಿ ಮನೆಗೆ ಬರಲ್ಲ ಸರ್, ನಮ್ಮ ಮನೆನೇ ಗೊತ್ತಿಲ್ಲ. ನಿನ್ ತಾಯಿ ಬಂದು ನಿನ್ಗೆ ಹೇಳ್ಕೊಳ್ಳೋ, ಓಹೋ, ಅಂದ್ರೆ ನಿನ್ ತಾಯಿ ಮನೆಯಿಂದ ಕೊಟ್ಟು ಒಡವೆ ಕಳೆದಿದೀಯ ಅಂತಲ್ಲ.
ಹೌದು, ಇವ್ರು ನಮ್ಗೆ ಕೊಟ್ಟಿರೋದನ್ನ ನಾನು ಅವ್ರು ಪಾಪ ಏನು ಇವತ್ತವರೆಗೂ ಒಂದ್ ಮಾತು ಆಡಿಲ್ಲ. ಅಯ್ಯೋ ನಮ್ಮಮ್ಮ ಎಲ್ಲಾರು ಈ ಮನೆ ಕೊಡಲ್ಲ ನೋಡವಾ ಇಲ್ಲಿ ಅದನ್ನೇ ಮಾತಾಡ್ತಾ ಇರ್ತಾರೆ. ಎಷ್ಟು ದುಡಿತಾನೆ ಅಷ್ಟು ದುಡಿತೀರಾ, ಕೇಳಿಸ್ಕೊಳವ, ಇವ್ರ ಅಮ್ಮನನ್ನ ದೂರ ಇಟ್ಟು ಆ ಅಮ್ಮನಿಗೆ ತನ್ನ ತಪ್ಪಿನ ಅರಿವಾಗುವವರೆಗೂ ಆಕೆಯನ್ನು ದೂರ ಇಡಪ್ಪ ಅಂತ ಈತನಿಗೆ ಹೇಗೆ ಹೇಳ್ತಿದ್ದೀನಲ್ಲವಾ, ನಿನ್ ತಾಯಿ ವಿಚಾರದಲ್ಲೂ ಅಷ್ಟೇ. ಮಕ್ಕಕ್ಕೆ ಹೊಡೆದಂಗೆ ಹೇಳಿ ಮೊದಲು ಆಚೆ ಓಡಿಸು. ಬಟ್ ಆದ್ರೂ ಅವರು ಅದೇ ಮಾತಾಡ್ತಾರೆ, ಇವ್ರು ಅದೇ ಮಾತಾಡ್ತಾನೆ ಇರ್ತಾರೆ. ನಿನಗೊಂದು ಬುದ್ಧಿ ಹೇಳ್ತೀನಿ ನಾನು, ನಿನಗೊಂದು ಮಾತು ಹೇಳ್ತೀನಿ. ಇವ್ರ ಬಾಯಿನೆಲ್ಲ ಮುಚ್ಚಿಸೋ ಶಕ್ತಿ ನನಗೂ ಇಲ್ಲ, ನಿಮ್ಮ ಯಜಮಾನರಿಗೂ ಇಲ್ಲ, ಯಾರಿಗೂ ಇಲ್ಲ. ಅವ್ರು ಮಾತಾಡ್ತಾರೆ, ಅದನ್ನು ಹೇಗೆ ತಗೊಳ್ಬೇಕು ಅನ್ನೋ ಆ ಪ್ರಬುದ್ಧತೆ ನಿನಗಿಲ್ಲ. ಅಂದ್ರೆ ನಿನ್ನ ಗಂಡನಿಗೂ ಮಕ್ಕಳಿಗೂ ನಾನು ಅನ್ಕೊಡೋದಷ್ಟೇ, ನಾನು ಯಾವ್ದು ತಗೋಬೇಕು ಅದನ್ನ ಮಾತ್ರನೇ ತಗೊಂಡಿರೋದು. ನೀನು ಇಲ್ಲಪ್ಪ, ಈ ವಿಚಾರದಲ್ಲಿ ನೀನ್ ಸರಿ ಇಲ್ಲ. ನಿನ್ನ ತಾಯಿ ಅಲ್ಲ, ನನ್ ಪಾಡು ನನ್ ಕೆಲ್ಸ ಮಾಡ್ತಾ ಇದ್ರು, ಅವ್ರ ಪಾಡು ಮಾತಾಡ್ತಾ ಇರ್ತಾರೆ. ಏನ್ ಬೇಕು ಏನ್ ಮಾತಾಡ್ತಾರೆ ಅನ್ನೋದೇ ಗೊತ್ತಾಗಲ್ಲ. ಮನಗಿದ್ರು ಮಾತಾಡ್ತಾ ಇರ್ತಾರೆ, ನಿದ್ದೆ ಮಾಡ್ತಾ ಇದ್ರು ಮಾತಾಡ್ತಾ ಇರ್ತಾರೆ. ಏನು ಹೇಳವ ನಿನಗೆ? ಆ ಮಾತಾಡೋದು ನಿನ್ನ ಕೈಲಿ ಇದೆಯಾ ತಾಯಿ? ನಿನ್ನ ಕೈಲಿ ಇಲ್ಲ. ಯಾವ್ದು ನಿನ್ನ ಕೈಲಿ ಇಲ್ವೋ ಅದನ್ನು ನೀನು ತಲೆ ಕೆಡಿಸ್ಕೊಳ್ಬಾರ್ದು. ಈಗ ನೀನೇನೋ ಕುಡ್ದೋ ತಿಂದೋ ಇನ್ಯಾರಿಂದಲೋ ಹೋಗ್ತಿದ್ಯೋ ಇಲ್ಲ, ಸಂಸಾರಕ್ಕೇನೋ ಅದನ್ನೇ ಹೇಳ್ತೀನಿ. ನೀವು ಇನ್ನೂ ಬಿಟ್ಟಾಕು, ಇವಾಗ್ಲಾದ್ರು ಚೆನ್ನಾಗ್ ನೋಡ್ಕೊತಾ ಇದ್ದಾರಲ್ಲ, ಇನ್ನೇನ್ ನಿಮ್ ಮನೆ ಏನಾರ ಬಂದಿದ್ದೀನ, ನಿಮ್ ಪಾಡು ನೀವು ಇದ್ದೀರಾ, ನನ್ ಪಾಡು ನಾನು ಇದ್ದೀನಿ. ನೋಡವಾ, ನಿನ್ ತಾಯಿ ವಿಚಾರಕ್ಕೆ ನಾನು ಹೊಣೆ ಹಾಕ್ಲಿಕ್ಕಾಗಲ್ಲವ. ಅಲ್ಲ, ನನಗನ್ಸುತ್ತೆ ನೀನು ಎಷ್ಟು ಅಪ್ರಬುದ್ಧಳಿದ್ದೀಯಾ ಅಂದ್ರೆ, ಗಂಡ ಈ ವಿಚಾರದಲ್ಲಿ ನಿಧಾನಕ್ಕೆ ಸುಧಾರಣೆ ಆಗ್ತಿದ್ದಾರೆ ಅಂತ ಈಗ ನಿನ್ ಶುರುವಾಯ್ತು. ನಿನ್ ತಾಯಿ ಬಂದ್ಲ, ಉಣ್ಲ, ತಿನ್ಲ, ಇದ್ಲ, ಹೋಗ್ಬೇಕಷ್ಟೇ. ನಿನ್ನ ಗಂಡನಿಗೆ ಇದು ಮಾನಸಿಕ ಹಿಂಸೆ ಆಗ್ಬಾರ್ದು. ಆತ ಹೊರಗಡೆ ದುಡ್ಕೊಂಡು ಬರೋದು, ನೀನು ಮನೆಯೊಳಗಡೆ ಅಳ್ತಾ ಬಿಟ್ಕೊಟ್ಟಿಲ್ಲ ಅವ್ರ ಮುಂದೆ. ಇದೆಲ್ಲ ಇಲ್ಲಿ ಹೇಳೋದಲ್ಲ, ಹಂಗ ಬದುಕಬೇಕು. ಇವತ್ತವರೆಗೂ ಹೋಗಿಲ್ಲ ಅಣ್ಣ ನಾನು. ಕೇಳಿಸ್ಕೊ, ನಾನು ಹೇಳೋದಾ, ನಿನ್ ತಾಯಿ ದೂರ ಇಡು, ಈತ ಇವ್ರ ತಾಯಿ ದೂರ ಇಡ್ಲಿ, ನಿಮ್ ಬದುಕು ಚೆನ್ನಾಗಿರುತ್ತೆ. ನೀನ್ ಅವ್ರ ನೀನು ನಿನ್ ತಾಯಿ ವಿಚಾರದಲ್ಲಿ ಏನ್ ಕರಿಬೇಕು ಕಳಿಸ್ಬೇಕಷ್ಟೇ. ನಿನ್ನ ಮನೆ ವಿಚಾರವನ್ನು ಮಾತಾಡುವಷ್ಟು ಬಿಡಬಾರ್ದು. ಯಾವನಲ್ವಾ, ಇದು ಹೇಳ್ತಾ ಹೋದ್ರೆ ಇದು ಮುಗಿಯದ ಕತೆ. ಬಟ್ ಸ್ಟಿಲ್ ನಿಮ್ ಗಂಡನಿಗೆ ಒಳ್ಳೆ ಪ್ರಬುದ್ಧತೆ ಇದೆ. ಯಾಕೋ ಕೆಲವೊಂದು ವಿಚಾರದಲ್ಲಿ ತಪ್ಪು ಮಾಡಿದ್ದಾರೆ. ಬಟ್ ನನಗೆ ನಿಮ್ಮ ಮಾತು ಕೇಳಿದಾಗ ಅನ್ಸೋದು, ನಿನ್ನ ಗಂಡನ ದೂಷಣೆ ಅದು ಬೇರೆ, ನೀನು ಇನ್ನೂ ತಳಮಟ್ಟದಲ್ಲಿದ್ದೀಯ, ನಿನ್ನ ಪ್ರಬುದ್ಧತೆನೇ ಇಲ್ಲ ಇಲ್ಲಿ. ನಿನ್ನ ತಾಯಿ ಹೇಳೋದಕ್ಕೆ ನಿನ್ನ ಗಂಡ ಹೊಣೆನಾ, ಅಥವಾ ನಿನ್ನ ತಾಯಿ ಹೇಳೋದಕ್ಕೆ ದೇವ್ರ ಹೊಣೆನಾ? ಆಕೆ ಮೊದಲಿಂದಲೂ ಅದೇ ಬುದ್ಧಿ ತೋರಿಸ್ಕೊಂಡು ಬಂದ್ರು, ಈಗಲೂ ಅದೇ ಬುದ್ಧಿ ತೋರಿಸ್ತಿದ್ದಾಳೆ. ನೀವಿಬ್ರು ಒಂದಾಗಿ ಬದುಕ್ಲಿಕ್ಕೆ ತಾನೇ ಬಂದಿರೋದು. ಯಾರಿಲ್ಲಿ ಈಗ ನಿಮ್ಮ ಮಾವರು ದೈವಾಧೀನರಾಗಿದ್ದಾರೆ, ನಾಳೆ ಅತ್ತೆನೂ ತೀರೋ ಹೋಗ್ತಾರೆ, ನಾಳೆ ನಿಮ್ಮ ಅಮ್ಮನೂ ತೀರೋ ಹೋಗ್ತಾರೆ, ಕಡೆಗೆ ನೀವೊಬ್ರು ಬದುಕಬೇಕು. ಹಂಗೆ ನನ್ಗೆ ಯಾರೂ ಇಲ್ಲ ಅಂದ್ಕೊಂಡು ಬದುಕಿ, ಹಂಗೂ ಯಾರೋ ಬಂದು ಏನೋ ಬೈಗುದ್ರು, ಸಲಹೆ ಮಾಡಿದ್ರು, ವಟ ಅಂದ್ರ ಅಲ್ಲಿರೋವರೆಗೂ ಸಹಿಸ್ಕೊ, ಆಮೇಲೆ ಆಚೆ ಕಳಿಸು ಅಷ್ಟೇ. ನಿನ್ನ ಗಂಡನಿಗೆ ನೀನೇ ಕಣ್ಣೀರು ಒರೆಸ್ಬೇಕು, ನಿನ್ನ ಗಂಡನಿಗೆ ನೀನು ಧೈರ್ಯ ತುಂಬಬೇಕು, ನಿಮ್ಮ ಗಂಡ ನಿನಗೆ ಧೈರ್ಯ ತುಂಬಬೇಕು. ಅದನ್ನ ಬಿಟ್ಟು ಅವ್ರು ಹಿಂಗಂದ್ರು, ನಮ್ಮಮ್ಮ ಬಂದಿದ್ರು ಹಿಂಗಂದ್ರು, ನಿಮ್ಮ ಅಮ್ಮ ಬಂದಿದ್ರು ಹಿಂಗಂದ್ರು, ಇವೆಲ್ಲ ನಡೆಯಲ್ಲವ. ಇದೆಲ್ಲ ಬುದ್ಧಿ ಮೊದಲು ಬಿಡಬೇಕು. ಪಾಪ ಅವ್ರು ಕಷ್ಟಪಟ್ಟು ದುಡ್ಕೊಂಡು ಬರ್ತಿದ್ದಾರೆ, ಏನೋ ಜೀವನ ನಡೀತಾ ಇದೆ, ಗೌರವಿಸಿ. ನೋಡಪ್ಪ, ನಿಮ್ಮ ತಾಯಿ ವಿಚಾರದಲ್ಲೂ ಯಾಕೆ ಹೇಳದೆ ಅಂತ ನೀನು ನಿಧಾನಕ್ಕೆ ಯೋಚನೆ ಮಾಡಪ್ಪ. ಬಟ್ ಸದ್ಯಕ್ಕೆ ನಿನ್ನ ಸಂಸಾರವನ್ನು ದೂರ ಇಡಬೇಕಪ್ಪ. ನಾನು ನಿಮ್ಮ ಹತ್ರ ಮಾತಾಡ್ಬೇಕು ಅಂತ ತುಂಬಾ ಟ್ರೈ ಮಾಡಿದ್ದೆ, ಆಗ್ಲಿ. ಬಟ್ ನಿಮ್ಮ ಅಮ್ಮನ ವಿಚಾರ ಅಂತ ತಗೊಂಡಾಗ ಅಮ್ಮ ಅಂತ ನೋಡಬೇಡ, ಬಟ್ ಒಂದು ಸಮಾಜದಲ್ಲಿ ಎಲ್ಲ ಗಂಡ ತೀರು ಹೋದವರು ಅಥವಾ ಹಿಂಗಾದವರೆಲ್ಲ ನಿಮ್ಮ ಅಮ್ಮನ ಹಾದಿ ಹಿಡಿದು ಬಿಟ್ರೆ ಸಮಾಜದ ಕಥೆ ಏನಾಗ್ಬೇಕಪ್ಪ? ಅಂದ್ರೆ ಬರೀ ನನ್ನ ಸಂಸಾರ, ನನ್ನ ಕುಟುಂಬ ಅಂತ ಅಲ್ಲ, ಸಮಾಜದ ಬಗ್ಗೆ ಯೋಚನೆ ಮಾಡದೆ ಹೋದ್ರೆ ನಾವು ಬದುಕಿದ್ದು ಸತ್ತಂಗೆ. ನನ್ನ ಮನೆಯಲ್ಲಿ ಅಂಥದ್ದೇನೋ ಆಗ್ಲಿಕ್ಕೆ ನಾನು ಬಿಟ್ಟುಬಿಟ್ನಲ್ಲ ಅನ್ನೋ ದುಃಖ ನಿಮಗೆ ಸದಾ ಕೊರಿತಾ ಇರಬೇಕು. ಇಲ್ಲಿ ನಿಮ್ ದುಡಿಮೆ ಹೆಚ್ಚಾಗ್ಲಿ,
ನಿಮ್ಮ ಕೆಲಸ ಸುಗಮವಾಗಲಿ, ಯಾವ ಕೆಟ್ಟ ಶಕ್ತಿಯ ಕಣ್ಣು ಬೀಳದೇ ಇರಲಿ. ನಿನಗೂ ಅಷ್ಟೇ ನಾವು ಹೇಳೋದು, ಗಂಡ ಮನೆಗೆ ಬಂದಾಗ ಹಿಂಗಂದ್ಲು ನಂಗಂದ್ಲು ಅದು ಇದು ಎಲ್ಲ ಬಿಡ್ಬೇಕು. ನೀನ್ ಟೈಲರಿಂಗ್ ಕೇಳಿಸ್ಕೋ, ನಾನು ಹೇಳೋದು ಕೇಳಿಸ್ಕೋ, ನೀನ್ ಮಾತಾಡ. ಆಮೇಲೆ ಗಂಟು ಪೂರ್ತಿ ಕೇಳಿದ್ದೀನಿ, ಕೇಳಿಸ್ಕೊ, ನಾನು ಹೇಳೋದು ಕೇಳಿಸ್ಕೊಡಪ್ಪ. ನೀನ್ ಟೈಲರಿಂಗ್ ಮಾಡ್ತೀಯೋ, ಬೇರೆ ಮನೆ ಕಸ ಮುಸ್ರೆ ತೊಳಿತೀಯೋ, ನಿನ್ನ ಮನೆಗೆ ನೀನು ಮಾಡ್ತಿದೀಯ, ಹೌದಲ್ಲ? ಬಟ್ ಈಗ ಹಂಗ ಮೂಲ ಹುಡುಕ್ತಾ ಹೋದ್ರೆ ನೀನ್ ಪ್ರೀತಿ ಮಾಡಿದ್ಯಾ ಯಾಕೆ? ಯಾರನ್ನು ನೋಡಿ ಅವರೇ ಮದುವೆ ಮಾಡೋರು, ನೀನ್ ಯಾಕೆ ಹಿಂಗ್ ಬಂದು ಯಾರನ್ನು ಮದುವೆ ಅದು ಹಿಂಗ ಮೂಲ ಕೆಣಕ್ತಾ ಹೋದ್ರೆ ನೀನ್ ಅಲ್ಲಿಂದ ಕೈ ಜುಟ್ಟಿಡ್ಕೊಳ್ಬಹುದು, ಇಡ್ಕೊಳ್ಳ, ಹೌದು ತಾನೇ? ಮಾಡ್ಕೊಂಡು ಬರೋದು ಹೆಚ್ಚಲ್ಲ, ಅದನ್ನು ಉಳಿಸ್ಕೊಳ್ಲಿಕ್ಕೆ ಇಬ್ರು ಅದರದೇ ಆದ ತ್ಯಾಗಗಳು ಮಾಡ್ಲಿಕ್ಕೆ ತಯಾರಿರಬೇಕು. ನನ್ನ ಗಂಡ ಇಡೀ ಜಗತ್ತೇ ನನ್ನ ವಿರುದ್ಧ ಕೆಟ್ಟದ್ದು ಮಾತಾಡ್ಲಿ, ಒಡವೆ ಕಳೆದೆ, ನೀನು ಅದು ಸರಿ ಇಲ್ಲ ಇದು ಸರಿ ಇಲ್ಲ, ನನ್ನ ಗಂಡ ಎಲ್ಲಿವರೆಗೂ ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಾನಲ್ಲ ಅಲ್ಲಿವರೆಗೂ ನಾನು ಗೆದ್ದಿದ್ದೀನಿ ಅಂತ ಅರ್ಥ. ಅಂತ ದೇವ್ರಂತ ಗಂಡ ಸಿಕ್ಕಿ, ಹೌದು ಕೆಲವೊಂದು ಆಗಿದ್ದಾವೆ, ನಾನು ಅದನ್ನು ಅವ್ರಿಗೆ ಕಠಿಣವಾಗಿ ಹೇಳಿದ್ದೀನಿ, ಪಾಪ ಅವರು ಒಪ್ಕೊಂಡಿದ್ದಾರೆ. ಬಟ್ ಇನ್ನು ಮುಂದೆ ಹೊಸ ಜೀವನ ಶುರು ಮಾಡಿ. ಅವರ ಅತ್ತೆ ಬಂದು ಏನು ಅಂದ್ರ ಗಂಡನಿಗೆ ಪ್ರೀತಿಯಿಂದ ಹೇಳಿ, ಹಿಂಗೆ ಅಂದ್ರು ಬಿಡ್ರಿ ಅದೇನು ಹೊಸದ. ನಿಮ್ಮ ಅಮ್ಮ ಬಂದು ಏನು ಅಂದ್ರ, ಅಯ್ಯೋ ಬಂದಿದ್ರು ರೀ ಮತ್ತೆ ಅದೇ ಹೇಳ್ತಿದ್ರು, ಅದೇನು ಹೊಸದ. ಹಾಸ್ಗೆ ನಿಮ್ಗೆ ಎಷ್ಟು ಶಕ್ತಿ ಇದೆಯೋ ಅಷ್ಟು ಮಾಡಿ. ಹಿಂಗೆ ಇರಲ್ಲವಾ, ಬದಲಾಗುತ್ತೆ. ಶ್ರೀಮಂತರಿದ್ದವ್ರು ಬಡವ ಆಗ್ತಾರೆ, ಬಡವ ಇದ್ದವ್ರು ಶ್ರೀಮಂತರ ಆಗ್ತಾರೆ. ಈ ಸಿರಿವಂತಿಕೆ ಬಡತನ ಇದಕ್ಕೆ ಬೆಲೆ ಕೊಡಲೇಬೇಡಿ. ಬರೋದೊಂದಿನ ಹೋಗೋದೊಂದಿನ. ಆದರೆ ಇದ್ದಷ್ಟು ದಿನ ಯಾರನ್ನು ಪ್ರೀತಿ ಮಾಡಿ ಪಡ್ಕೊಂಡ್ರಲ್ಲ, ನೀವಿಬ್ಬರೂ ಜೊತೆಗಿದ್ದಷ್ಟು ಮಕ್ಕಳ ಭವಿಷ್ಯವನ್ನು ಶಿಕ್ಷಣವನ್ನು ಕೊಟ್ಟು ಚೆನ್ನಾಗಿ ಬೆಳೆಸಬೇಕು. ಮನೆಗೆ ಯಾರು ಬಂದು ಏನೇ ಹೇಳೋ ಹೋದ್ರು ಗಂಡನ ಹತ್ರ ಏನೂ ಮುಚ್ಚಿಡಬಾರ್ದು, ಇವ್ರ ಹೆಂಡತಿ ಹತ್ರನೂ ಏನೂ ಮುಚ್ಚಿಡಬಾರ್ದು. ನೀವಿಬ್ಬರು ಹಾಗೆ ಬದುಕಬೇಕು. ಈ ಅತ್ತೆ ಅಥವಾ ಅಕ್ಕ, ಈಗ ನಿಮ್ಮ ಗಂಡನು ನಿಧಾನಕ್ಕೆ ಬಿಡ್ತಿದ್ದಾರೆ, ಒಂದೇ ಸರಿ ನಿಮ್ಮ ಅಮ್ಮನ ಬಿಟ್ಬಿಡು ಅಂದ ತಕ್ಷಣ ಅವ್ರು ಬಿಡೋಕ್ಕಾಗಲ್ಲ. ನಾನು ಯಾಕೆ ಕಠಿಣವಾಗಿ ಹೇಳಿದೆ ಅಂದರೆ ಅಮ್ಮನ ಮೇಲಿನ ದ್ವೇಷ ಅಂತ ಅಲ್ಲ, ಬಟ್ ಆಕೆಗೆ ಅಂಟಿರುವ ರೋಗಿಯ ವಿರುದ್ಧ ಅಲ್ಲ, ರೋಗದ ವಿರುದ್ಧ ಹೋರಾಡಲೇಬೇಕು. ಇಲ್ಲಾಂದ್ರೆ ಹಿರಿಯಕ್ಕನ ಚಾಳಿ ಮನ್ಮಕ್ಳಿಗೆಲ್ಲ ಅಂದಂಗೆ ಆ ವಂಶದ ಅಥವಾ ಆ ಚಾಳಿ ನಿಮ್ಮ ಮಕ್ಕಳಲ್ಲಿ ಯಾರೋ ಒಬ್ರಿಗೆ ಬಂದರೂ ನಿಮ್ಮ ಮನೆ ನೀರಲ್ಲಿ ಹೋಮ ಮಾಡ್ದಂಗೆ ಆಗ್ಬಿಡುತ್ತೆ, ಹೌದಲ್ಲ? ಅದಕ್ಕೆ ಆ ಎಚ್ಚರಿಕೆಯಲ್ಲಿ ನಿಮಗೆ ಕಠಿಣವಾದ ಶಬ್ದಗಳನ್ನು ಬಳಸದೆ ಹೊರತು ನಿಮ್ಮನ್ನು ಬೈಲಿಕ್ಕೆ ನಾನು ಯಾರವ? ಹಾಗಾಗಿ ನಿಮ್ಮ ಗಂಡನ ಶ್ರಮ, ನಿಮ್ಮ ಶ್ರಮ ಮತ್ತೆ ನಿಮ್ಮ ದೂರಾಲೋಚನೆ ಅಂದ್ರೆ ದೂರದೃಷ್ಟಿ ಇರಬೇಕು. ನಿನ್ನ ತಾಯಿ ಬಂದು ಒಡವೆ ಬಗ್ಗೆ ನೀನು ಗಂಡನ ಮನೆಗೆ ಬರ್ಬೇಕಾದ್ರೆ ಏನ್ ತಂದೆ, ಅದನ್ನ ಇಲ್ಲಿನ ಕಷ್ಟ ಸುಖಕ್ಕೆ ಇಲ್ಲಿನ ತಾಪತ್ರೆಗೆ ಬಳಸಿದೀಯ, ಏನ್ ಯಾವುದಕ್ಕೂ ಕೆಟ್ಟದಕ್ಕೆ ಬಳಸಿಲ್ಲವ. ಅದಾಗಿಯೂ ಯಾರೋ ಬಂದು ನಿಮ್ಮ ಅಮ್ಮ ಹಂಗಂತಾರೆ ಅಂದಾಗ ಅದಕ್ಕೆ ನೀನು ತಲೆ ಕೆಡಿಸ್ಕೊಳ್ಬಾರ್ದು. ಅದನ್ನ ದುಃಖ ಅಂಟ್ಕೊಂಡು ಕೂತ್ಕೊಳ್ಳು. ಮೈ ಮೇಲೆ ಒಂದು ಒಡವೆ ಇಲ್ಲದೆ ಇದ್ರೂ ಪರವಾಗಿಲ್ಲ, ನಿನ್ನನ್ನು ಯಾವ ಕಾರ್ಯಕ್ರಮ ಕರೆದೇ ಇದ್ರೂ ಪರವಾಗಿಲ್ಲ, ನೀನು ನಿನ್ನ ಗಂಡನ ಹತ್ರ ಆಡುವ ಸಿಹಿಯಾದ ಮಾತು, ಭರವಸೆಯ ಮಾತು, ಇಲ್ಲ ರೀ ನಮಗೂ ಒಳ್ಳೇದಾಗುತ್ತೆ, ಮಕ್ಕಳು ಬೆಳೀತಾ ಇದ್ದಾರೆ, ಮಕ್ಕಳು ಚೆನ್ನಾಗಿದ್ದಾರೆ, ನಮಗೂ ಆರೋಗ್ಯ ಇದೆ, ನಾವು ಚೆನ್ನಾಗಿರೋಣ ರೀ, ಮೈ ಮೇಲೆ ಒಡವೆ ಇಲ್ವಾ ನೀನ್ ಪುಣ್ಯವಂತೆ. ಯಾಕೆ ಗೊತ್ತೇನು? ಅದ್ರ ಬಗ್ಗೆ ಆಸೆ ಪಟ್ಟಿಲ್ಲ. ಹೆಮ್ಮೆ ಅವರು ಸ್ವಲ್ಪ ದುಃಖ ಆಗುತ್ತೆ ಅಷ್ಟೇ. ಅವ್ರಿಗೆ ಖುಷಿ ಅನಿಸ್ತಿರೋದೇನಂದ್ರೆ ನೀವಿಬ್ರು ಪರಸ್ಪರ ನಿಮ್ ಬಗ್ಗೆ ಏನು ಕುಂದುಕೊರತೆ ಇಲ್ಲ, ನೀವು ಅದ್ಭುತ ದಂಪತಿಗಳಾಗಿದ್ದೀರಿ. ಇಲ್ಲ ಸರ್, ನಾವು ಹಂಗ್ ಮಾಡ್ತಿದ್ದಾವೆ ನೋಡಿ. ಆರಂಭದಲ್ಲಿ ಹೇಳಿದ್ರಲ್ವಾ ನಮ್ದಿನ್ನು ಈಕೆ ನಮ್ ಪಾಲಿಗೆ ಬಂದಿದ್ದು 10 ವರ್ಷ ಆದ್ರೂ ನಮ್ಗೆ ಬೇರೆಯವ್ರ ಸಮಸ್ಯೆ ಕೊಡ್ತಾ ಇರುತ್ತೆ, ನಮ್ ಸಮಸ್ಯೆ ನಮ್ದು ಯಾವ್ದೇ ಬರಲ್ಲ ಸರ್. ಮದ್ವೆ ಆಗಿ 14 ವರ್ಷ ಆಯ್ತು. ಬೇರೆಯವ್ರ ಸಮಸ್ಯೆ ಅಂದ್ರೆ ಆ ಬೇರೆಯವ್ರ ಸಮಸ್ಯೆಯನ್ನ ನಮ್ಮ ಸಮಸ್ಯೆ ಮಾಡ್ಕೊಳ್ಳುವಷ್ಟು ಅಪ್ರಬುದ್ಧತೆ ನಮ್ಗಿದೆ ಅಂತ ಇಟ್ಕೊಂಡಿರೋದೇ ನಮ್ ತಪ್ಪು. ಅದು ನಾವೇ ಅಂದ್ರೆ ಬೇರೆಯವ್ರು ಯಾವತ್ತೂ ಸಮಸ್ಯೆ ಒಂದು ಕಡೆಯಿಂದ ನನ್ ತಪ್ಪು ಇದೆ ಅಂದ್ರೆ ನಾನು ಹೇಳೋದು ಕೇಳಪ್ಪ, ಬೇರೆಯವ್ರು ಯಾವತ್ತೂ ನಮಗೆ ಸಮಸ್ಯೆ ಆಗ್ಲಿಕ್ಕಿಲ್ಲ ಎಲ್ಲಿವರೆಗೂ ನಾವು ಅದನ್ನ ಸಮಸ್ಯೆಯಾಗಿ ತಗೊಳ್ಳೋವರೆಗೂ. ಅಂದ್ರೆ ಊರಲ್ಲಿರೋ ಸೊಳ್ಳೆಗಳು ಕೇಳ್ಕೊಂಬಂದಿದ್ದೀರಣ್ಣ, ಇವ್ರು ಹೇಳ್ದಂಗೆಲ್ಲ ಕೇಳ್ಕೊಂಬಂದಿದ್ದೀನಿ. ಆಗ್ಲವ ಈಗ ಅವರು ಏನ್ ತಪ್ಪದಾರಿಗೆ ಹೋಗಿ ಅಲ್ಲವಾ, ಅವರು ಏನ್ ತಪ್ಪದಾರಿಗೆ ಹೋಗಿ ನಿನಗೆ ಮೋಸ ಮಾಡಿದಾರ? ಇಲ್ಲ ತಾನೇ? ಇವತ್ ನೀನೇ ಕಾರ್ಯಕ್ರಮ ನೋಡೋಳಾಗಿ ಏನೇನ್ ನಡೀತಾ ಇದೆಯವ ಜಗತ್ತಲ್ಲಿ ತುಂಬಾ ನೋಡ್ತಾ ಇರ್ತೀವಿ ಸರ್. ಅದ್ರ ಮುಂದೆ ಏನು ಇಲ್ಲ ಅನ್ಸುತ್ತೆ, ಬಟ್ ಆದ್ರೂ ಅವ್ರವ್ರ ಕಷ್ಟ ಅವ್ರವ್ರದೇ. ನಾನ್ ಹೇಳ್ಕೊಳಕ್ ಆಗದೆ ಇರೋಂತ ಕಷ್ಟ ಈ ತರ ಅಂತ ನಾನ್ ಯಾರ ಹತ್ರ ಏನು ಹೇಳ್ಕೊಳಕ್ ಸ್ಥಿತಿ ಇಲ್ಲ. ಫ್ರೆಂಡ್ಸ್ ಹತ್ರನು ಹೇಳ್ಕೊಳಕ್ ಆಗಲ್ಲ, ಇರ್ಲಿ, ಫ್ಯಾಮಿಲಿ ಅಂತೂ ಮೊದ್ಲೇ ಎಲ್ಲರಿಗೂ ಗೊತ್ತು.
ಅವೆಲ್ಲ ದೂರ ಇಟ್ಬಿಡೀನಿ ಸರ್. ಅದಕ್ಕೆ ಯಾವ ಫ್ಯಾಮಿಲಿಗೂ, ನನ್ ಫ್ಯಾಮಿಲಿ ನಾನು ಹೋಗಲ್ಲ, ಯಾವ ಇದಕ್ಕೂ ಹೋಗಲ್ಲ. ಬಟ್ ಇಲ್ಲಿ ಬರೋ ಅದು ಜನಗಳ ತುಂಬಾ ಕಷ್ಟ ಸರ್. ಬಟ್ ಜನಗಳ ಬೇರೆ ಹಿಂಗೆ ಅಂತ ಬೇರೆ ಹೇಳ್ಕೋಬಹುದು, ಈ ತರ ಅಂತ ಎಲ್ಲಿ ಹೇಳ್ಕೊಳಕ್ಕೆ ತುಂಬಾ ಕಷ್ಟ ಆಗುತ್ತೆ ಸರ್. ಬಟ್ ನಮ್ಮ ಹತ್ರ ಹಂಚ್ಕೊಂಡ್ರಲ್ಲ, ಆ ನಂಬಿಕೆಗೆ ನಾನು ಶರಣು. ಸರ್ ತುಂಬಾ ದಿನದಿಂದ ನಾನೇ ಟ್ರೈ ಮಾಡ್ತಿದ್ದೆ, ನನ್ ಗಾಡಿವರೆಗೂ ನಿಮ್ ಮೆಸೇಜ್ ಎಲ್ಲ ಮಾಡ್ತಿದ್ದೆ, ನೀವು ರಿಪ್ಲೈ ಮಾಡಿದ್ರಿ ಒಂದೆರಡು ಸಲ. ಅಯ್ಯೋ ಹೌದಾ ಹೌದಾ ಹೌದಾ, ಬಹಳ ಸಂತೋಷ. ಹೌದು, ನೋಡಿ ನೀವು ನಿಮ್ಮ ಕೆಲಸದ ಸಮಯದಲ್ಲೂ ಈ ಜನರಿಗೆ ಯಾವ್ದಾರ ಎಪಿಸೋಡ್ ಬಂದಿದ ತಕ್ಷಣ ಸಾಕು ಶೇರ್ ಮಾಡ್ತಾರೆ ಇವ್ರು, ಟ್ರೈ ಮಾಡಿ ಅಂತ ಹೇಳ್ತಾನೆ ಇರ್ತಾರೆ. ಮಾಡಿದ್ರು, ಕೆಲಸದ ತುಂಬಾ ಸಮಯದಲ್ಲೂ ಖುಷಿ ಆಯ್ತು. ಬಿಡುವ ಸಮಯದಲ್ಲೂ ಕೇಳ್ತೀರಾ, 4-6 ಜನಕ್ಕೆ ನಿಮ್ಮ ಹೃದಯ ಮಿಡಿಯುತ್ತೆ ಅಂದ್ರೆ ಅದು ಬಹಳ ಸಂತೋಷ. ಎಂತೆಂತ ಕಷ್ಟ ಕೇಳಿ ನಾನು ಅದು ಹಾಕೊಂಡು ಗಾಡಿ ಓಡಿಸ್ತಾ ಇದ್ರೆ ನನ್ಗೆ ಏನೋ ಒಂಥರ ಪೀಸ್ ಆಗಿರುತ್ತೆ ಮೈಂಡ್, ತುಂಬಾ ಸಮಾಧಾನ ಆಗುತ್ತೆ. ಅದ್ರಲ್ಲೂ ತುಂಬಾ ಸ್ಟೋರಿಗಳು ಕೇಳ್ಬಿಟ್ಟಿದೀನಿ ರೀಸೆಂಟ್ ಆಗಿ, ಹೆಣ್ಮಕ್ಳದು. ಅದ್ರ ಮುಂದೆ ಎಲ್ಲ ಕಷ್ಟ ಅಲ್ಲ, ಆದ್ರೂನು ಇರೋ ಕಷ್ಟನ ಎದುರಿಸ್ಬೇಕಷ್ಟೇ. ಹೌದು ಹೌದು, ಯಾರಿಗ್ ತಪ್ಪಿಲ್ಲ ಸರ್. ನಾನು ಇಷ್ಟೆಲ್ಲ ಕೂತು ಹೇಳೋ ನನಗೂ ಬಿಟ್ಟಿಲ್ಲ ಅದು. ಬಟ್ ಏನಂದ್ರೆ ನಾವು ನೋಡೋ ದೃಷ್ಟಿಕೋನ ಎತ್ತರ ಆಗ್ಬಿಟ್ರೆ, ಈಗ್ಲೂ ಹೇಳ್ತಾ ಇಲ್ವಾ ಸರ್, ಈಗ್ಲೂ ನಾನ್ ಇವಳನ್ನ ಪಡ್ತಿರೋದ್ ನಾನ್ ಪುಣ್ಯ ಮಾಡಿದೆ ನೋಡಿ. ಯಾವ್ದೇ ರೀತಿಯಾದ ಡಿಮ್ಯಾಂಡ್ ಇಲ್ಲ, ಯಾವ್ದೇ ರೀತಿಯಾದ ಇದ್ ಕೇಳಲ್ಲ. ಯಾಕೆ ಅಂದ್ರೆ ಅವರು ಕಷ್ಟ ನಾವು ಹಂಗೆ ಹಂಚ್ಕೊಂಡಿದೀವಿ, ಅವರು ಕಷ್ಟ ಅವರು ತುಂಬಾ ಕಷ್ಟದಿಂದ ಬಂದಿದ್ದಾರೆ. ಹಾಗಾಗಿ ನಿಮ್ ಕಷ್ಟ ಅವ್ರಿಗೆ ಅರ್ಥವಾಗುತ್ತೆ. ಇವತ್ತು ನಾನು ನನ್ನ ಅನುಭವದಲ್ಲಿ ಹೇಳ್ತೀನಿ ಸರ್, ಇಷ್ಟೆಲ್ಲ ಕಷ್ಟ ಅತ್ತೆಯಿಂದ ಸಿಕ್ಬಿಟ್ಟಿದ್ರೆ ಒಂದು ನಿಮ್ಮನ್ನು ಬಿಡ್ತಿದ್ರು, ಇಲ್ಲ ಅತ್ತೆ ಬಿಡ್ತಿದ್ರು, ಒಟ್ನಾಗಿ ಯಾರು ನಿಮ್ಮನ್ನೆಲ್ಲ ಬಿಟ್ಟು ಬೇರೆ ಬದುಕು ನೋಡ್ಕೊಳ್ತಿದ್ರು. ಹೌದಲ್ಲ ಸರ್? ಇವತ್ತು ಅಷ್ಟು ಫಾಸ್ಟ್ ಆಗ್ಬಿಟ್ಟಿದೆ ಜಗತ್ತು. ಅಂದ್ರೆ ಮದುವೆ ಆಗೋದು ಕಷ್ಟ, ಬಿಡಿಸ್ಕೊಳ್ಳೋದು ಈಸಿ ಆಗ್ಬಿಟ್ಟಿದೆ ಇವತ್ತು. ಡೈವರ್ಸ್ ಅನ್ನೋದು ಈಸಿ ಆಗ್ಬಿಟ್ಟಿದೆ. ಹಾಗಾಗಿ ನಿಮ್ಮ ಅಂದ್ರೆ ಯಾವ ಮನೆಯಲ್ಲಿ ಹೆಣ್ಣು ಕಣ್ಣೀರು ಹಾಕ್ತಾಳೋ ಆ ಮನೆ ಉದ್ಧಾರ ಆಗಲ್ಲ. ಅದು ಹೆಂಡತಿಯ ತಪ್ಪಿನಿಂದ ಹಾಕಿದ್ರೆ ಅದು ಬೇರೆ, ಬಟ್ ಯಾರೋ ಹೊರಗಿನೂರಿಂದ ಹಾಕ್ತಿದ್ದಾರೆ ಅಂದಾಗ ಅದು ತುಂಬಾ ಕೆಟ್ಟದ್ದು ಅನ್ಸ್ಬಿಡುತ್ತೆ. ನೀವು ನಿಮ್ಮ ಹೆಂಡತಿಗೆ ಧೈರ್ಯ, ನಿಮ್ಮ ಹೆಂಡತಿ ನಿಮಗೆ ಧೈರ್ಯ, ಆ ಮಕ್ಕಳಿದ್ದಾವೆ, ಬದುಕ್ಲಿಕ್ಕೆ ಒಂದು ಕಾರಣ ಸಿಕ್ಕಂಗಾಯ್ತು. ಮಕ್ಕಳಿದ್ದಾರೆ, ಅವ್ರಿಗೆ ಶಿಕ್ಷಣ ಕೊಡಿ, ಸಂಸ್ಕಾರ ಕೊಡಿ. ಆ್ಯಂಡ್ ನಿಮ್ಮ ತಾಯಿ, ನಿಮ್ಮ ತಂದೆ ಏನೋ ಅವ್ರದ್ದು ಕರ್ಮಗಳು ಮುಗಿಸ್ಕೊಂಡು ಇನ್ನೇನು ಅವರು ಹೊರಡೋರಿದ್ದಾರೆ. ಅದ್ರ ನಡುವೆ ನಾವು ಒಂದಿವ್ಸ ಹೋಗೋದೇ ಹೌದು, ಬಟ್ ಹೋಗೋಕ್ಕಿಂತ ಮುಂಚೆ ಹೆಂಗ್ ಬದುಕೋದು ಅನ್ನೋದು ಬಹಳ ಮುಖ್ಯ. ಹೌದಲ್ವಾ? ಮಾದರಿಯಾಗೆ ಬದುಕಿದ್ರು, ಬಟ್ ಏನ್ ಮಾಡ್ತೇವೆ ಸರ್, ಏನು ಅಂತ ಇವತ್ತು ನಾನು ತಿಳ್ಕೊಳಕ್ಕೂ ಆಗ್ತಿಲ್ಲ, ತಿಳ್ಕೊಳಕ್ಕೂ ನಾನು ಹೋಗಕ್ಕೂ ನಾನು ತಯಾರಿಲ್ಲ. ಮಾದರಿ ಎನ್ನುವಂಥದ್ದು ಕೇವಲ ಒಂದ್ ಯಾವುದೋ ಸಮಯದಲ್ಲಿ ಬರುವಂತದ್ದಲ್ಲ. ಮಾದರಿ ಅಂದ್ರೆ ಕಷ್ಟ ಅಂದವ್ರಿಗೆ ಅನ್ನ ಹಾಕಿದ್ದಾರೆ, ತುಂಬಾ ಜನ ಹೆಲ್ಪ್ ಮಾಡಿದ್ದಾರೆ, ಸಾಕಿದ್ದಾರೆ. ಇದು 3ನೇ ಮದುವೆನಾ? ಹೌದಣ್ಣ. ಅಯ್ಯೋ ಅಲ್ಲಪ್ಪ, ಈಗ ನಾನು ನಿನಗೊಂದು ಪ್ರಶ್ನೆ ಕೇಳ್ತೀನಿ. ಮಾದರಿ ಅಂದ್ರೆ ಬೆಳಗಿಂದ ಸಂಜೆವರೆಗೂ ಅಂತ ತಗೊಳ್ಳೋಣ, ಅಂದ್ರೆ ಹುಟ್ಟಿನಿಂದ ಸಾಯೋವರೆಗೂ ಅಂತ ತಗೊಳ್ಳೋಣ. ಬಟ್ ಮಧ್ಯಾಹ್ನದ ಸಮಯದಲ್ಲಿ ಯಾರಿಗೋ ಒಂದಿಬ್ಬರಿಗೆ ಅನ್ನ ಹಾಕ್ಬಿಟ್ಟು ಬೆಳಿಗ್ಗೆ ಮತ್ತೆ ಸಂಜೆ ನಾನು ಒಂದು 5 ಜನಕ್ಕೆ ನೋವು ಕೊಟ್ಟೆ ಅಂದ್ರೆ ನಾನು ಅದನ್ನ ಮಾದರಿ ಅನ್ನೋಕ್ಕಾಗುತ್ತಾನಪ್ಪ? ಬೆಳಗ್ಗಿಂದ ಸಂಜೆವರೆಗೂ ಒಂದೇ ರೀತಿಯ ಸ್ಥಿತಿಯನ್ನು ಕಾಪಾಡ್ಕೊಳ್ಳೋದೇ ಮಾದರಿತನ. ಹೌದಲ್ಲ? ಹೌದಲ್ಲಪ್ಪ? ಯಾವುದೋ ಒಂದು ಹಂತದಲ್ಲಿ ಈಗ ನಾನು ಇಬ್ಬರಿಗೆ ಸಹಾಯ ಮಾಡಿದೆ ಅಂತ ಯಾರನ್ನೂ ಕೊಲೆ ಮಾಡಿ ಜೈಲ್ಗೆ ಹೋಗೋದಾ? ಅಲ್ವಾ? ಮಾದರಿ ವ್ಯಕ್ತಿತ್ವ ಇದೆಯಲ್ಲ, ಅದು ಸೃಷ್ಟಿಯಿಂದ ಅಂತ್ಯದವರೆಗೂ ಒಂದೇ ರೀತಿಯಲ್ಲಿದ್ರೆ ಅದು ಮಾದರಿ ವ್ಯಕ್ತಿತ್ವ. ಅಕಸ್ಮಾತ್ ತಪ್ಪಾದ್ರೆ ತಪ್ಪಾಗಲ್ಲ ಅಂತ ಇಲ್ಲ, ಬಟ್ ಅದನ್ನ ತಿದ್ದುಕೊಳ್ಳೋದು ಮಾದರಿ ವ್ಯಕ್ತಿತ್ವನೇ. ಹೌದಲ್ಲ? ಅದ್ರ ಬಗ್ಗೆ ಪಶ್ಚಾತ್ತಾಪನೇ ಇಲ್ಲ ಅಂದಾಗ ಅದು ಹೇಗೆ ಒಳ್ಳೆ ಗುಣ ಆಗುತ್ತದು? ಅದನ್ನ ತಿಳ್ಕೊಂಡು ನೀವು ಅದನ್ನ ದೂರ ಇರ್ಲವ ಅವ್ರದ್ದೇನೋ ಮಾಡ್ಕೊಂಡಿದ್ದಾರೆ. ನಿಮ್ಮ ಗಂಡನ ಮುಂದೆ ಅದೆಲ್ಲ ತೆಗಿಬೇಡವ. ನಿನ್ನ ಗಂಡ ಗೌರವಾನ್ವಿತವಾಗಿದ್ದಾರೆ, ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾಯಿ. ಎಂದಾದ್ರೂ ಒಂದ್ ದಿವಸ ಇಬ್ಬರೂ ಸೇರಿ ಆಶ್ರಮಕ್ಕೆ ಬನ್ನಿ. ನನಗೆ ಸಂತೋಷ. ನಿಮ್ಮ ವೈಯಕ್ತಿಕ ವಿಚಾರಗಳನ್ನ ನಂಬಿಕೆ ಇಟ್ಟು ಹಂಚ್ಕೊಂಡ್ರಲ್ಲ, ನನಗದಕ್ಕೆ ಸಂತೋಷ. ನೀನು ಅಷ್ಟೇನವ, ನಿನ್ನ ತವ್ರ ಮನೆ, ನಿನ್ನ ಅಜ್ಜಿ ಮನೆ, ಅದು ಹೊಸ್ಲಿಂದ ಹೊರಗಡೆ, ಒಳಕ್ಕೆ ಆ ವಿಚಾರಗಳು ಬರಬಾರ್ದು. ನಗ್ನಗ್ತಾ ಇರಬೇಕು. ಅಲ್ಲ, ಹೋಗು ಅಂತ ಹೇಳ್ತಾ ಇಲ್ಲ, ಅವರ ವಿಚಾರಗಳು ನೋ ನಾನು ಹೇಳ್ತಿರೋದು ವ್ಯಕ್ತಿಗಳಲ್ಲ. ಅವರು ಏನೋ ಹೇಳಿದ್ರು, ಏನ್ ಹೇಳ್ತಿದ್ದೀನಿ ಕೇಳಿಸ್ಕೊಳು. ಅವ್ರು ಬರ್ಲಿ ಹೋಗ್ಲಿ, ಆದ್ರೆ ಅವ್ರು ಬಂದಾಗ ಏನೋ ವಟ ಅಂತಾರಲ್ಲ, ಅದು ಅವ್ರ ಜೊತೆನೆ ಹೊರಟೋಗ್ಬೇಕು, ನಿನ್ ಮನೇಲಿ ಉಳಿಬಾರ್ದು.
ಹಂಗ ಕಾಪಾಡ್ಕೊ ನಿನ್ನ ಮನೆ ಇದೇ ಸಮಸ್ಯೆ ಸರ್, ಮಾತಾಡೋದೇ ಸ್ವಲ್ಪ ಸಮಸ್ಯೆ ಅಷ್ಟೇ. ಇವ್ರು ಮಾತಾಡೋದೇ ಸ್ವಲ್ಪ ಸಮಸ್ಯೆ. ಸೇರ್ಸ್ಕೊತೀನಿ ಗೊತ್ತಾಡ, ತುಂಬಾ ಸೇರ್ಸ್ಕೊತೀನಿ. ಎಷ್ಟು ಸಹಿಸ್ಕೊತಾರೆ, ಹಂಗೆ ಮಾತಾಡ್ಬಿಡ್ತಾರೆ. ಅದೊಂದೇ ಬೇಡವಾ, ನೀನು ಮೌನವಾಗಿರೋದನ್ನ ಕಲಿಯವ. ನಿನ್ನ ಕೆಲಸ ನೀನು ಮಾಡು. ಟೈಲರಿಂಗ್ ಮಾಡ್ತಿದೀಯ, ಸುಮ್ಮನೆ ಆ ಕೆಲಸ ಮಾಡು. ಮಕ್ಳನ್ನ ಚೆನ್ನಾಗಿ ನೋಡ್ಕೊ, ಗಂಡನ ಪ್ರೀತಿಯಿಂದ ನೋಡ್ಕೊ. ಬಟ್ ನೀನು ಗೌರವ ಅವ್ರು ಹಿಂಗಂತಾರೆ ಇವ್ರು ಹಂಗಂತಾರೆ. ನೋಡವ, ಇವನ್ ನಾವು ಈ ಜಾಗದಲ್ಲಿ ಕೂತಿರೋ ನಾವಾದರೂ ಅಷ್ಟೇ. ಏನ್ ನಮ್ಮನ್ನು ಎಲ್ಲರೂ ಪ್ರೀತಿಸ್ತಾರೆ ಅಂತ ಇಲ್ಲ, ನಮ್ಮನ್ನು ದ್ವೇಷಿಸೋರಿದ್ದಾರೆ. ಯಾರಿಗಿಲ್ಲವ ಅದು? ಏನ್ ಮಾಡಿದ್ರು ತಪ್ಪಿಂದನೂ ಇಲ್ಲ. ಇವಾಗ್ಲಾದ್ರೂ ಅಟ್ಲೀಸ್ಟ್ ಒಂಚೂರು ಅದು ನೋಡ್ಕೊಂಡು ಪ್ರೀತಿಯಿಂದ ಅವ್ರು ಏನು ಮಾಡೋದ್ ಬೇಡ, ಪ್ರೀತಿಯಿಂದ ಒಂದೆರಡು ಮಾತಾಡ್ತಾರೆ. ಅಲ್ಲ, ಕಟ್ಕೊಂಡು ಗಂಡ ದೇವ್ರಂತ ಒಂದ್ ಸಿಕ್ಕಾಗ ನೀನು ಹೊರಗಡೆಯಿಂದ ಬಯಸ್ತೀಯಲ್ಲ, ನಿನ್ಗೆ ಏನು ಹೇಳಬೇಕು ನನಗೆ ಗೊತ್ತಿಲ್ಲ. ಬಟ್ ಎನಿವೇ, ನಿನ್ನ ಸಂಸಾರ ಅಕಸ್ಮಾತ್ ದುಃಖಕ್ಕೊಳಗಾಗುವುದಾದರೆ ಅದು ನಿನ್ನ ಗಂಡನಿಂದಲೂ ಅಲ್ಲ, ನಿನ್ನ ಅತ್ತೆಯಿಂದಲೂ ಅಲ್ಲ, ಕೇವಲ ನಿನ್ನ ಈ ದಡ್ಡತನದಿಂದ, ನಿನ್ನ ಈ ತೀರಾ ಎಮೋಷನಲ್ ಆದ ವ್ಯಕ್ತಿತ್ವದಿಂದ ನಿನ್ನ ಸಂಸಾರ ಅದನ್ನ ಹಿಂಸೆ ಆಗಬಾರ್ದು ಅಂದ್ರೆ ಸ್ವಲ್ಪ ವ್ಯಕ್ತಿತ್ವ ಎತ್ತರಕ್ಕೆ ಇಲ್ಲವ. ನಾನು ಇದಕ್ಕೇನು ಹೇಳಲಿಕ್ಕಾಗಲ್ಲ. ಬಟ್ ನಿನ್ನ ಮನೆ ನಿನ್ನ ಸಂಸಾರ ಅಂತ ಬಂದಾಗ ಅವನ್ನೆಲ್ಲ ಸಹಿಸ್ಬೇಕು. ನಿನ್ನ ತವ್ರ ಮನೆಯನ್ನು ತಂದು ಇಲ್ಲಿಗೆ ಇಟ್ಕೊಳ್ತೀಯ ಯಾವಾಗಲೂ ಅಂದರೆ ಅಲ್ಲಿಂದ ಕೊಟ್ಟಿರೋ ಬುತ್ತಿಯನ್ನು ಎತ್ತಿಟ್ಬಿಡ್ಬೇಕು ಸೈಡ್ಗೆ. ಇಲ್ಲೇನಿದೆಯೋ ಅದನ್ನು ತಿನ್ನಬೇಕು. ನೀನು ಅಲ್ಲಿರೋದನ್ನೇ ಪದೇ ಪದೇ ಬಿಚ್ಚು ನೋಡ್ತೀಯ, ಕಟ್ ಮಡಗ್ತೀಯ, ಬಿಚ್ಚು ನೋಡ್ತೀಯ, ಕಟ್ ಮಡಗ್ತೀಯ. ಆ ಬುತ್ತಿ ಮುಗಿದು ಬಿಡ್ಬೇಕದು, ಅಲ್ಲಿಗೆ ಮುಗೀತದು. ನೀನು ಇಲ್ಲಿಗೆ ಬಂದಾಗಲೂ ಮತ್ತೆ ತವ್ರ ಮನೆ ವಿಚಾರವಾಗಿ ಗಂಟಾಕೊಂಡು ಕೂತಿದೀಯ ಅಂದರೆ ಅದು ಒಂದು ಹೆಣ್ಣಿನ ಲಕ್ಷಣ ಆಗಲಿಕ್ಕಿಲ್ಲ. ಅರ್ಥ ಮಾಡ್ಕೊ. ಇದ್ರ ಮೇಲೆ ನಾನೇನು ಹೇಳಲ್ಲ. ನಿನ್ನ ಗಂಡ, ನಿನ್ನ ಮಕ್ಕಳು, ನಿನ್ನ ಕಾಯಕ, ನಿಮ್ಮ ಆರೋಗ್ಯ, ನೀವು ಚೆನ್ನಾಗಿರಿ. ಅದನ್ನು ಬಿಟ್ಟು ಗಂಡ ಏನು ಅಂದ್ರ ಅಲ್ಲಲ್ಲೇ ಸರಿ ಮಾಡ್ಕೊಳ್ಳಿ. ಅಯ್ಯೋ ನಂಗೂ ತವ್ರ ಮನೆ ಇದ್ದಿದ್ರೆ ಹಿಂಗೆ ಆಗ್ತಿತ್ತ ಇಲ್ಲೋ, ಅಯ್ಯೋ ಇದ್ದಿದ್ರೆ ಇದಕ್ಕಿಂತ 2 ಪಟ್ಟು ಆಗ್ತಿತ್ತು. ಪುಣ್ಯ ನಿನಗಿಲ್ಲ, ಇದ್ರೂ ಕೂಡ ಅವ್ರು ಬರ್ತಿಲ್ಲ. ನೀನು ದೇವ್ರಂತ ಗಂಡನ ಕಾಪಾಡ್ಕೊಳ್ಳೋದು ಕಲಿಯವ ಮೊದಲು. ಒಳ್ಳೇದಾಗ್ಲಿ, ನಿಮ್ಮಿಬ್ಬರಿಗೂ ಒಳ್ಳೇದಾಗ್ಲಿ, ಶುಭವಾಗ್ಲಿ, ಆರೋಗ್ಯ ಕಾಪಾಡ್ಕೊಳ್ಳಿ. ನೀನು ಅಳೋದನ್ನು ಮೊದಲು ನಿಲ್ಸವ. ಮನೆಯ ವಾಸ್ತುಗೃಹದಲ್ಲಿ ನಿನ್ನ ಮನೆಯಲ್ಲಿ ಕಣ್ಣೀರು ಹಾಕೋದನ್ನು ನಿಲ್ಸು. ಗಂಡನಿಗೆ ಹೇಳ್ಕೊ, ಗಂಡನ ಮಡಿಲಲ್ಲಿ ಮಲ್ಕೊಂಡು ನೀನು ಕಣ್ಣೀರು ಹಾಕು. ಅದನ್ನು ಬಿಟ್ಟು ನೀನು ಹತ್ಕೊಂಡು ಕಾಯಿಲೆ ಬರೆಸ್ಕೊಂಡು ಕಡೆಗೆ ಇವ್ರಿಗೆ ಭಾರ ಆಗ್ತೀಯ ನೀನು ಎಲ್ರಿಗೂ ಅಷ್ಟೇ. ಏನು ಮಾತಾಡಲ್ಲ, ಪಾಡಿಗೆ ಅವ್ರು ಇರ್ತಾರೆ. ಏನು ಹೇಳವ ನಿನಗೆ? ಮೌನವಾಗೋದನ್ನು ಕಲಿ. ಯಾರೂ ನಿನಗೆ ಸಮಾಧಾನ ಮಾಡಬೇಕಾಗಿಲ್ಲ. ನೀನು ನಿನ್ನ ಗಂಡನಿಗೆ ಸಮಾಧಾನ ಮಾಡು. ನೀನು ಎಲ್ರಿಗೂ ಧೈರ್ಯ ಹೇಳು. ನಿನಗೂ ನೋವಾಯ್ತಾ? ಒಂದು ಕಡೆ ಕೂತ ಒಳ್ಳೇದಾಗ್ಲಿ ತಾಯಿ. ಈಕೆಗೆ ಇದು ಮುಗಿಯದ ಕತೆ. ಎಲ್ಲ ಒಳ್ಳೆ ಗುಣ ಇದೆ. ಬಟ್ ನನಗನ್ಸುತ್ತೆ ಇದಕ್ಕಿಂತ ಕೆಟ್ಟ ಗುಣ ಈ ಸಮಾಜದಲ್ಲಿ ಏನೂ ಇಲ್ಲ. ಏನು ಇನ್ನೊಬ್ರು ಮಾತಿಗೆ ತಲೆ ಕೆಡಿಸ್ಕೊಂಡು ಅಳೋದಿದೆಯಲ್ಲ, ಇಂಥವ್ರಿಗೆ ಯಾವ ಕೌನ್ಸ್ಲಿಂಗು ಏನೂ ಆಗೋದಿಲ್ಲ, ಏನೂ ಸಹಾಯ ಮಾಡೋದಿಲ್ಲ. ಗಂಡ ಅಷ್ಟು ಒಳ್ಳೆಯವರಿದ್ದಾರೆ. ಏನೋ ಇತ್ತೀಚೆಗೆಲ್ಲ ನಿಧಾನಕ್ಕೆ ಸ್ವಲ್ಪ ಒಳ್ಳೇದಾಗ್ತಾ ಇದೆ. ಇವ್ರಿಗೆ ಅಳ್ಲಿಕ್ಕೆ ಬೇರೆ ಕಾರಣ ಹುಡುಕೊಂಡು ಕೂತಿದ್ದಾರೆ. ಇದೆಲ್ಲ ಒಳ್ಳೇದಲ್ಲ. ಕೃಷ್ಣನ್ ನಂಬವು ತಾಯಿ. ನಿನಗೆ ದುಃಖ ಆದಾಗ ಅದನ್ನು ಭಗವಂತನಿಗೆ ಹೇಳ್ಕೊ. ಭಗವಂತ ಕೃಪೆ ತೋರಿಸು ತಂದೆ ಅಂತ ಪ್ರಾರ್ಥನೆ ಮಾಡ್ಕೊ. ಬಟ್ ನನ್ನ ದುಃಖವನ್ನು ನಾನು ದೊಡ್ಡದು ಮಾಡ್ಕೊಂಡು ಕೂತ್ಕೊಳ್ಬಾರ್ದು. ಇನ್ನೊಬ್ಬರ ದುಃಖವನ್ನು ಕೇಳಬೇಕು ಅನ್ನೋದಕ್ಕಿಂತ ಗಂಡನಿಗೆ ಧೈರ್ಯ ಹೇಳಿ, ಇಲ್ಲ ರೀ ಒಳ್ಳೇದಾಗುತ್ತೆ, ನಮಗೂ ಭಗವಂತ ಒಳ್ಳೇದು ಮಾಡ್ತಾನೆ, ಏನೋ ಹಿಂಗಾಗಿದೆ, ಇದು ಹಿಂಗೆ ಇರೋದಿಲ್ಲ, ಸರಿ ಹೋಗುತ್ತೆ, ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳೋಣ, ನಾವಿಬ್ರು ಖುಷಿಯಾಗಿರೋಣ, ಇರೋದ್ರಲ್ಲಿ ತೃಪ್ತಿ ಪಡೋಣ. ಅತ್ತೆ ಹಿಂಗಂದ್ರು ಅಥವಾ ನಮ್ಮಮ್ಮ ಹಿಂಗಂದ್ರು ಬೇಡ ರೀ, ಇದು ನಮ್ಮ ಮನೇಲಿ ಚರ್ಚೆ ಮಾಡಿ ನಾವು ಯಾಕೆ ಗೊಂದಲಕ್ಕೊಳಗಾಗಿ ನಾವು ಯಾಕೆ ಜಗಳ ಆಡಬೇಕು? ಅವ್ರವ್ರು ಅಂದ್ಬಿಟ್ಟು ಹೊಂಟೋಯ್ತಾರೆ, ನಾವು ಯಾಕೆ ಕಿತ್ತಾಡಬೇಕು? ಇಲ್ಲ ರೀ, ಇನ್ನು ಮುಂದೆ ನಾನು ಅಳಲ್ಲ ರೀ, ಅದು ಏನಾದರೂ ಆಗಲಿ, ನನಗೆ ನೀನು ನಿನಗೆ ನಾನು, ಮಕ್ಕಳಿದ್ದಾವೆ, ಹೆಂಗೆ ಇರೋಣ ರೀ. ಅದಕ್ಕೆ ನಾವು ಮದುವೆ ಆಗಿರೋದು. ಮದುವೆ ಆದಮೇಲೂ ತವ್ರ ಮನೆಯಲ್ಲಿ ನಿಮ್ಮನ್ನು ಯಾಕೆ ಇಡ್ಸ್ಕೊಳಲ್ಲ, ಗಂಡನ ಮನೆಗೆ ಕಳಿಸ್ತಾರೆ. ನನ್ನ ಮುಂದೆ ಗಂಡನ ಮನೆಯೇ ಸರ್ವಸ್ವ. ನೀನು ಹೆಂಗೆ ಬಂದರೂ ಇನ್ನೂ ಹಳೇ ಮನೆ ತವ್ರ ಮನೆಯದನ್ನೇ ವಿಚಾರ ಇಟ್ಕೊಂಡು ಕೂತ್ಕೊಂಡ್ರೆ ಅದು ಹೆಂಗವ ಅದು? ಇಂಥ ಗಂಡನ ಒಳ್ಳೆತನವನ್ನು ದುರುಪಯೋಗ ಮಾಡ್ಕೊಳ್ಬೇಡ. ಒಳ್ಳೇದಾಗಲಿ. ಈತನದ್ದು ಕೆಲವು ವಿಚಾರದಲ್ಲಿ ತಪ್ಪಿದೆ, ಕೆಲವೇನು ಬಹುತೇಕ ವಿಚಾರದಲ್ಲಿ ಎಡವಟ್ಟಿಗಳಿದ್ದಾವೆ. ಏನು ಯಾರಿಗೂ ಹೊಡೆದ್ರ ಇಲ್ಲ, ಯಾರಿಗೂ ಬೈದ್ರ ಇಲ್ಲ, ಯಾರಿಗೂ ಏನೂ ಅನ್ಲಿಲ್ಲ ಅನ್ನೋದೇ ಇವ್ರ ತಪ್ಪು. ಯಾರಿಗೆ
ಕೆಟ್ಟವರಿಗೆ, ಕೆಟ್ಟ ದಾರಿಯಲ್ಲಿ ಹೋಗ್ತಿರೋರಿಗೆ ಇದು ತಪ್ಪು, ಇದು ಸರಿ ಇಲ್ಲ, ನಾನು ಯಾಕೆ ನನ್ನ ಮನೆಯಿಂದ ಹೋಗಬೇಕು, ನಾನು ಇಲ್ಲೇ ಇರ್ತೀನಿ. ಇಲ್ಲ, ನೀವು ಇಲ್ಲೇ ಇರ್ತೀರಾ, ಆಯಿತು ನೀವು ಇಲ್ಲೇ ಇರಿ, ನಾನು ಹೋಗ್ತೀನಿ, ನನ್ನ ಹೆಂಡತಿ ನಾನು ಚೆನ್ನಾಗಿ ನೋಡ್ಕೊಳ್ತೀನಿ. ಒಂದು ಗಟ್ಟಿ ಮಾತು ಇವರಿಂದ ಬರಲಿಲ್ಲ ಅಂದಾಗ ಅದೇ ಇವ್ರ ಬದುಕಿಗೆ ಶಾಪ ಆಗೋಗ್ಬಿಟ್ಟಿದೆ. ಧೈರ್ಯ ತಂದುಕೊಳ್ಳಿ ಸರ್. ಬದುಕಲ್ಲಿ ವಿನಯ ಎಷ್ಟಿರಬೇಕು, ಶಕ್ತಿನೂ ಅಷ್ಟೇ ಇರಬೇಕು. ಶಕ್ತಿಯೇ ಜೀವನ, ದುರ್ಬಲತೆಯೇ ಮರಣ. ಹೌದಲ್ಲ? ಶಕ್ತಿ ಇರಬೇಕು. ಶಕ್ತಿ ಅಂದರೆ ಜಿಮ್ ಬಾಡಿ ಅಂತ ಅಲ್ಲ. ಕೆಟ್ಟದ್ದೇನಾದರೂ ಕಂಡಾಗ ಅಲ್ಲಿಂದ ಜಾಗ ಖಾಲಿ ಮಾಡಬೇಕು, ಇಲ್ಲ ಅದನ್ನು ತಿದ್ದಬೇಕು. ತಿದ್ದೋಕ್ಕಾಗಲಿಲ್ವಾ, ಸ್ವಲ್ಪ ನಷ್ಟ ಆದರೂ ಪರವಾಗಿಲ್ಲ, ಅಲ್ಲಿಂದ ಜಾಗ ಖಾಲಿ ಮಾಡಬೇಕು. ಯಾಕಂದರೆ ಲಾಭಕ್ಕೋಸ್ಕರ ಕೆಟ್ಟವ್ರ ಜೊತೆ ಇದ್ದರೆ ನಾಳೆ ಜೀವನೇ ಹೊರಟೋಗುತ್ತಲ್ಲ, ಲಾಭ ತಾಂಡು ಏನು ಮಾಡ್ತೀರಾ? ಹಾಗಾಗಿ ಲಾಭ ಮತ್ತು ಜೀವ ಅಂತ ಬಂದಾಗ ಮೊದಲು ಜೀವ ಉಳಿಸ್ಕೊಳ್ಬೇಕು, ಆಮೇಲೆ ಜೀವ ಇದ್ರೆ ಜೀವನ ಲಾಭ. ಹೌದಲ್ಲ? ಈ ವಿಚಾರದಲ್ಲಿ ಸ್ವಲ್ಪ ಎಚ್ಚೆತ್ಕೊಳ್ಳಿ. ನಿಮ್ಗೆ ಒಳ್ಳೇದಾಗಲಿ.